ಹೊಯ್ಸಳನ್ ಮುಗಿತಲ್ಲ. ಎಸ್. ಹಾಗಾದ್ರೆ ಹಳಬೇಡಿನೊಳಗ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಕೇತುಮಲ್ಲ. ಹಾಗಾದ್ರೆ ಕೇತುಮಲ್ಲ ಯಾರ ಮಂತ್ರಿ ಆಗಿರ್ತಾನ? ವಿಷ್ಣುವರ್ಧನ. ವಿಷ್ಣುವರ್ಧನ ಪ್ರಸಿದ್ಧವಾದ ಸೇನಾಪತಿ ಯಾರು? ಸೇನಾಪತಿ ಯಾರಾಜ? ಗಂಗರಾಜ ರೀ. ಎಸ್. ಹಾಗಾದ್ರೆ ವಿಷ್ಣುವರ್ಧನ ಯಾರನ್ನ ಸೋಲಿಸಿದರ ಸವಿನೆನಪಿಗಾಗಿ ಬೇಲೂರಿನೊಳಗ ಚೆನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದ? ಗೊತ್ತಿಲ್ಲ, ಇರಲಿ. ಹಾಗಾದ್ರೆ ಈ ಒಂದು ಬೇಲೂರಿನ ಕರ್ನಾಟಕದ ವತಿಯಿಂದ ಪ್ರಸ್ತುತವಾಗಿ ಯುನೆಸ್ಕೋ ಪಟ್ಟಿಯಲ್ಲಿರುವ ತಾಣಗಳ ಸಂಖ್ಯೆ ಎಷ್ಟಾಗ್ತದೆ ಅಂದ್ರ ಎಷ್ಟಾಗ್ತದ್ರಿ? 4 ಆಗ್ತದೆ. ಹಾಗಾದ್ರೆ ಕರ್ನಾಟಕದ ವತಿಯಿಂದ 4ನೇ ತಾಣವಾಗಿ ಯಾವ ತಾಣಗಳನ್ನ ಘೋಷಣೆ ಮಾಡಲಾಯಿತು? ಹೊಯ್ಸಳರ ಮೇಳಗಳು. ಹೊಯ್ಸಳರ ಮೇಳಗಳಲ್ಲಿ ಎಷ್ಟು ದೇವಾಲಯಗಳನ್ನ ಘೋಷಣೆ ಮಾಡ್ಯಾರ? 3. ಒಂದ್ಯಾವುದು? ಬೇಲೂರಿನ ಯಾವ ದೇವಾಲಯ? ಚೆನ್ನಕೇಶವ. ಹಳಬೇಡಿನ ಸೋಮನಾಥಪುರದ. ಎಸ್. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಇವನ್ 3 ದೇವಾಲಯವನ್ನ ನಾವೇನ್ ಮಾಡ್ತೀವಿ? ಹೊಯ್ಸಳರ ಮೇಳಗಳಂತೇಳಿ ನಿರ್ಮಾಣ ಮಾಡ್ತೀವಿ. ಹಾಗಾದ್ರೆ ಹೊಯ್ಸಳರ ಕಾಲಾವಧಿಯೊಳಗ ಏಕಕೂಟದಿಂದ ಎಲ್ಲಿವರೆಗೆ ದೇವಾಲಯಗಳ ನಿರ್ಮಾಣಗೊಳ್ತಾವ? ಪಂಚಕೂಟದವರೆಗೆ. ಹಾಗಾದ್ರೆ ಪಂಚಕೂಟಕ್ಕೆ ಒಂದು ಉದಾಹರಣೆ ಅಂದ್ರ ಲಿಂಗದಳಿಯ ಪಂಚಕುಲೇಶ್ವರ, ಪಂಚಲಿಂಗೇಶ್ವರ. ಲಿಂಗದಳಿಯ ಪಂಚಲಿಂಗೇಶ್ವರ. ಹಾಗಾದ್ರೆ ತ್ರಿಕೂಟಕ್ಕೆ ಉದಾಹರಣೆ ಕೂಡ ಅಂದ್ರ ಸೋಮನಾಥಪುರದ ಕೇಶವ ದೇವಾಲಯ. ಸೋಮನಾಥಪುರದ ಕೇಶವ ದೇವಾಲಯ ಇರ್ಲಿ. ಹಾಗಾದ್ರೆ ಹೊಯ್ಸಳರನ್ನ ಗಮನಿಸಿದಾಗ ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣದ ಚಾಲುಕ್ಯರಿಂದ ಸ್ವತಂತ್ರವನ್ನ ಘೋಷಣೆ ಮಾಡಿಕೊಳ್ಳಾಕ ಅಥವಾ ಸ್ವತಂತ್ರಗೊಳ್ಳಾಕ ಹೋರಾಡಿದ ಅಥವಾ ಪ್ರಯತ್ನ ಪಟ್ಟಂತ ಮೊದಲ ವ್ಯಕ್ತಿ ಯಾರು? ನೋಡ್ರಿ, ಕಲ್ಯಾಣದ ಚಾಲುಕ್ಯರ ಒಂದು ಸಾಮಂತರಾಗಿರ್ತಾರ ಹೊಯ್ಸಳರು. ಇದರ ಅರ್ಥ ಆಗೈತಿ? ಹಾಗಾದ್ರೆ ಇವರಿಂದ ಸ್ವತಂತ್ರಗೊಳ್ಳಾಕ ಮೊಟ್ಟ ಮೊದಲ ಬಾರಿಗೆ ಹೋರಾಟ ಮಾಡಿದಂತ ವ್ಯಕ್ತಿ ಯಾರಂತ ಕೇಳಾಕತ್ತೇನಿ. ಯಾರು? ವಿಷ್ಣುವರ್ಧನ. 1ನೇ ವೀರ ಪುಲಕೇಶಿ. ಯಾರು? 1ನೇ ವೀರಬಲ್ಲಾಳ. ಇರ್ಲಿ ಬಿಡ್ರಿ. ಎಸ್. ಹಾಗಾದ್ರ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಕೇಳ್ರಿ ಸರ್. ನೋಡ್ರಿ, ಉತ್ತರ ಭಾರತದೊಳಗೆ ಏನ್ ಮಾಡಿರ್ತಾವಿಲ್ಲಿ ದೆಹಲಿ ಸುಲ್ತಾನರ ಆಡಳಿತ ಇರ್ತದ. ಉತ್ತರ ಭಾರತದೊಳಗ ದೆಹಲಿ ಸುಲ್ತಾನರ ಆಡಳಿತ ಇರ್ತದ. ಇನ್ನ ಇದೇ ಒಂದು ಸಂದರ್ಭದೊಳಗ ದೆಹಲಿ ಸುಲ್ತಾನರ ಯಾವ ಸಂತತಿ ಆಡಳಿತ ಮಾಡ್ತಿತ್ತಂದ್ರ ತುಘಲಕ್ ಸಂತತಿ ಆಡಳಿತ ಮಾಡ್ತಿರ್ತಾನ. ನೋಡ್ರಿ, ಒಟ್ಟಾರೆಯಾಗಿ 1206ರಿಂದ 1290ರವರೆಗೆ ಆಡಳಿತ ಮಾಡಿದ ಸಂತತಿ ಗುಲಾಮಿ ಸಂತತಿ. 1290ರಿಂದ 1320ರವರೆಗೆ ಆಡಳಿತ ಮಾಡಿದ ಸಂತತಿ ನೋಡಿದಾಗ ಖಿಲ್ಜಿ ಸಂತತಿ ಆಗ್ತದ. ಇನ್ನ 1320ರಿಂದ 1414ರವರೆಗೆ ಆಡಳಿತ ಮಾಡಿದ ಸಂತತಿ ಯಾವುದು? ತುಘಲಕ್ ಸಂತತಿ ರೀ. ಹಾಗಾದ್ರೆ ಇಲ್ಲೇ ಪ್ರಮುಖವಾಗಿ ತುಘಲಕ್ ಸಂತತಿಯ ಸಂದರ್ಭದೊಳಗ ನೋಡ್ರಿ, ಉತ್ತರ ಭಾರತದೊಳಗ ತುಘಲಕ್ ಸಂತತಿಯು ಆಡಳಿತ ಮಾಡುವ ಸಂದರ್ಭದೊಳಗ ನೋಡ್ರಿ, ಉತ್ತರ ಭಾರತದೊಳಗ ತುಘಲಕ್ ಸಂತತಿಯು ಆಡಳಿತ ಮಾಡುವ ಸಂದರ್ಭದೊಳಗ ನಮ್ಮ ದಕ್ಷಿಣ ಭಾರತದೊಳಗ ಅದು ಏನಪ್ಪಾ ನಮ್ಮ ಕರ್ನಾಟಕದೊಳಗ ಪ್ರಸಿದ್ಧವಾದ 2 ಮನೆತನಗಳ ಸ್ಥಾಪನೆ ಆಗ್ತಾವ. ಒಂದು ಏನಂತ ಕರಿತೀವಿ ನೋಡಿ, ನಾವು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿದ್ರಿ. ವಿಜಯನಗರ ಸಾಮ್ರಾಜ್ಯ ಅಂತ ಕರೆದ್ರಿ. ಒಂದು ವಿಜಯನಗರ ಸಾಮ್ರಾಜ್ಯ ಆಗ್ತದ. ಇನ್ನ ಇದೇ ಸಂದರ್ಭದೊಳಗೆ ಮತ್ತೊಂದು ಸಾಮ್ರಾಜ್ಯ ಸ್ಥಾಪನೆ ಆಗ್ತದ. ಅದಕ್ಕೇನಪ್ಪ ಬಹುಮನಿ ಸಾಮ್ರಾಜ್ಯ ಅಂತ ಕರಿತೀವ್ರಿ. ಬಹುಮನಿ ಸಾಮ್ರಾಜ್ಯ ಅಂತ ಕರಿತೀವಿ. ಎಸ್, ಕೇಳ್ರಿ. ಹಾಗಾದ್ರೆ ಒಟ್ಟಾರೆ ನಮ್ಗೆ ಏನ್ ಗೊತ್ತಿರ್ಬೇಕು ನೋಡಿದಾಗ ಈ ಒಂದು ನಮ್ಮ ಭಾರತದೊಳಗ ಅಥವಾ ದಕ್ಷಿಣ ಭಾರತದೊಳಗ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾಗುವ ಸಂದರ್ಭದೊಳಗ ಉತ್ತರ ಭಾರತದೊಳಗ ಆಡಳಿತ ಮಾಡುತ್ತ ಒಂದು ಮುಸ್ಲಿಂ ಸಾಮ್ರಾಜ್ಯ ನೋಡಿದ್ರೆ ಯಾವ ದೆಹಲಿ ಸುಲ್ತಾನರ ಆಗ್ತಾರ. ದೆಹಲಿ ಸುಲ್ತಾನರ ಯಾವ ಸಂತತಿಯಲ್ಲಿ ಆಡಳಿತ ಮಾಡ್ತಿರ್ತದ? ತುಘಲಕ್ ಸಂತತಿ ಆಡಳಿತ ಮಾಡ್ತಿರೋದು. ತುಘಲಕ್ ಸಂತತಿ ಆಡಳಿತ ಮಾಡ್ತಿರ್ತದ. ತುಘಲಕ್ ಸಂತತಿಯ ಯಾವ ದೊರೆಯು ಆಡಳಿತ ಮಾಡ್ತಿದ್ದ ನೋಡಿದಾಗ ಪ್ರಮುಖವಾಗಿ ಏನಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಏನ್ ಮಾಡ್ತಾರೆ? ಮೊಹಮ್ಮದ್ ಬಿನ್ ತುಘಲಕ್ ಆಡಳಿತ ಮಾಡ್ತಿರ್ತಾನ. ಮೊಹಮ್ಮದ್ ಬಿನ್ ತುಘಲಕ್ ಏನ್ ಮಾಡ್ತಾನ? ಆಡಳಿತ ಮಾಡ್ತಿರ್ತಾನ. ಎಸ್. ಹಾಗಾದ್ರೆ ಒಟ್ಟಾರೆ ನಿಮ್ಗೆ ಗೊತ್ತಿರ್ತದ ಈ ಒಂದು ಮೊಹಮ್ಮದ್ ಬಿನ್ ತುಘಲಕ್ ಗಮನಿಸಿದಾಗ ಮೊಹಮ್ಮದ್ ಬಿನ್ ತುಘಲಕ್ ಸಂತತಿಯ ಪ್ರಸಿದ್ಧ ದೊರೆಯಾಗಿರ್ತಾನ. ಆಯ್ತಾ? ಹಾಗಾದ್ರೆ ತಂದೆಯನ್ನ ಕೊಲ್ಲುವುದರೊಂದಿಗೆ ಆಡಳಿತಕ್ಕೆ ಬಂದಂತ ವ್ಯಕ್ತಿ ನೋಡಿದಾಗ ಮೊಹಮ್ಮದ್ ಬಿನ್ ತುಘಲಕ್ ಆದ. ಇನ್ನ ಮಾವನನ್ನ ಕೊಂದು ಆಡಳಿತಕ್ಕೆ ಬಂದ ನೋಡಿದಾಗ ಯಾರಾದ್ರು? ಅಲ್ಲಾವುದ್ದೀನ್ ಖಿಲ್ಜಿ ಆದ. ಅದೇ ರೀತಿ ತಂದೆಯನ್ನ ಕಾರಾಗೃಹಕ್ಕೆ ತಳ್ಳಿ ಸಹೋದರನನ್ನ ಕೊಂದು ಹಾಕಿ ಆಡಳಿತಕ್ಕೆ ಬಂದವ ಯಾರು? ಔರಂಗಜೇಬ್. ವೆರಿ ಗುಡ್. ಯಾರಿ? ಔರಂಗಜೇಬ್ ಆಡಳಿತಕ್ಕೆ ಬರ್ತಾನ. ಆಯ್ತಾ? ಹಾಗಾದ್ರೆ
ಇಂಥ ಒಂದು ಘಟನೆಗಳನ್ನ ನಾವು ನೋಡೇವ್ರಿ. ಇಂಥ ಒಂದು ತುಘಲಕ್ ಸಂತತಿಯ ಪ್ರಸಿದ್ಧ ದೊರೆಯಾದಂತ ಮೊಹಮ್ಮದ್ ಬಿನ್ ತುಘಲಕ್ ಉತ್ತರ ಭಾರತದೊಳಗ್ರಿ ದೆಹಲಿ ಒಳಗ ಆಡಳಿತ ಮಾಡ್ತಿರ್ತಾನ. ಅಂತ ಸಂದರ್ಭದೊಳಗ ನಮ್ಮ ದಕ್ಷಿಣ ಭಾರತದೊಳಗ ಅಂದ್ರ ನಮ್ಮ ಕರ್ನಾಟಕದೊಳಗ ಎರಡು ಮನೆತನಗಳ ಸ್ಥಾಪನೆ ಆಗ್ತಾವ. ಪ್ರಸಿದ್ಧವಾಗಿ ಒಂದ್ ಯಾವ್ದ್ರಿ, ವಿಜಯನಗರ ಸಾಮ್ರಾಜ್ಯ ಅಂತ ಕರಿತೀವಿ. ಇನ್ನೊಂದು ನೋಡಿದಾಗ ಬಹುಮಣಿ ಸಾಮ್ರಾಜ್ಯ ಅಂತ ಕರಿತೀವಿ. ಒಂದು ವಿಜಯನಗರ ಸಾಮ್ರಾಜ್ಯ, ಇನ್ನೊಂದು ಬಹುಮಣಿ ಸಾಮ್ರಾಜ್ಯ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಗೊಂಡ ವರ್ಷ ನೋಡಿದಾಗ 1336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಇದಾಗಿ 11 ವರ್ಷಗಳ ನಂತರ ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯಾದ 11 ವರ್ಷಗಳ ನಂತರ ಮತ್ತೊಂದು ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಅದ್ಯಾವುದು ನೋಡಿದಾಗ ಬಹುಮಣಿ ಸಾಮ್ರಾಜ್ಯ. ಬಹುಮಣಿ ಸಾಮ್ರಾಜ್ಯವು ಸ್ಥಾಪನೆಗೊಂಡ ವರ್ಷ ನೋಡಿದಾಗ 1347 ಆಗ್ತದೆ. ಆಗ ನಮ್ ಕ್ವಶನ್ ಕೇಳನ್ರಿ, ಬಹುಮಣಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಒಂದು ಸ್ಥಾಪನೆಯಾಗುವ ಒಂದು ಸಂದರ್ಭದ ಒಂದು ಅವಧಿಯನ್ನು ಗಮನಿಸಿದಾಗ್ರಿ ಎಷ್ಟು ವರ್ಷಗಳ ನಡುವಿನ ಅಂತರದೊಳಗ ಸ್ಥಾಪನೆ ಆಗ್ತಾವ ಅಂತ ಕೇಳ್ತಾರ್ರಿ. 11 ವರ್ಷಗಳ ನಡುವಿನ ಅಂತರದೊಳಗ ಎರಡೂ ಮನೆತನಗಳ ಸ್ಥಾಪನೆ ಆಗಿರ್ತಾವ. ಒಂದು ಬಹುಮಣಿ, ಇನ್ನೊಂದು ವಿಜಯನಗರ ಸಾಮ್ರಾಜ್ಯ. ಎಸ್ ನೆನ್ಪಿಟ್ಕೋರಿ. ಆದ್ರೆ ಉತ್ತರ ಭಾರತದೊಳಗ ತುಘಲಕ್ ಸಂತತಿ ನೆನ್ಪಿಟ್ಕೋರಿ. ಸೊ ಹಾಗಾದ್ರೆ ನಾವ್ ಏನ್ ಮಾಡೋಣ ಇವತ್ತಿನ ದಿವಸ ಏನ್ ಮಾಡೋಣ ಅಂದ್ರ ಈ ಒಂದು ದಕ್ಷಿಣ ಭಾರತದೊಳಗ ಸ್ಥಾಪನೆ ಆದಂತ ಈ ಒಂದು ಸಾಮ್ರಾಜ್ಯಗಳ ಬಗ್ಗೆ ನೋಡೋಣ. ಅದ್ರೊಳಗೆ ಯಾವ ಸಾಮ್ರಾಜ್ಯ ನೋಡೋಣ ಅಂದ್ರ ಬಹುಮಣಿ ಸಾಮ್ರಾಜ್ಯ ನೋಡೋಣ್ರಿ. ಬಹುಮಣಿ ಸಾಮ್ರಾಜ್ಯ ನೋಡೋಣ. ಅದಾದ್ಮೇಲೆ ವಿಜಯನಗರ ಸಾಮ್ರಾಜ್ಯ, ಇನ್ನೊಂದು ಮೈಸೂರು ಸಾಮ್ರಾಜ್ಯ ನೋಡೋಣಂತ. ಯಾಕಂದ್ರ ಎರಡು ಸಿಕ್ಕಾಪಟ್ಟೆ ದೊಡ್ಡ ಟಾಪಿಕ್ ಆಗ್ತಾವ. ಒಂದು ದಂಡಿಗೆ ಇಟ್ಕೊಂಡು ಅವನ್ನ ನಾಳೆಂತ ನೋಡ್ಕೊಂತ ಹೋಗೋಣಂತ. ಕ್ಲಿಯರ್ ಆಯ್ತು? ಕೇಳು. ಹಾಗಾದ್ರೆ ಬಹುಮಣಿ ಸಾಮ್ರಾಜ್ಯವನ್ನು ಗಮನಿಸಿದಾಗ್ರಿ, ಹಾಗೆ ನಾವ್ ಯಾವ ಸಾಮ್ರಾಜ್ಯ ನೋಡಾಕ್ತೀವಿ ಈಗ? ಯಾವ ಸಾಮ್ರಾಜ್ಯ ರೀ? ಬಹುಮಣಿ ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ ಅಂದ್ರ ಬಹುಮಣಿ ಸಾಮ್ರಾಜ್ಯ ನೆನ್ಬಿಡುಗ್ರಿ. ಯಾವ ಸಾಮ್ರಾಜ್ಯ ಇದು? ಬಹುಮಣಿ ಸಾಮ್ರಾಜ್ಯ ನೆನ್ಬಿಡುಗ್ರಿ. ಯಾವ ಸಾಮ್ರಾಜ್ಯ ಅಂದ್ರೆ ಬಹುಮಣಿ ಸಾಮ್ರಾಜ್ಯ ಆಗ್ತದೆ. ಎಷ್ಟಾದ್ರೆ ಎಷ್ಟು ಆಡಳಿತ ಬಂತು? 1347 ಆಡಳಿತ ಬಂತು. 1527 ಬಹುಮಣಿ ಸಾಮ್ರಾಜ್ಯ ಏನ್ ಮಾಡ್ತದ್ರಿ? ಆಡಳಿತ ಮಾಡ್ತಿರ್ತ ನೋಡ್ರಿ. ಒಟ್ಟಾರೆಯಾಗಿ ಬಹುಮಣಿ ಸಾಮ್ರಾಜ್ಯವು ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಆಡಳಿತವನ್ನು ಮಾಡ್ತದೆ ನೋಡಿದಾಗ 1347ರಿಂದ 1527 ಬಹುಮಣಿ ಸಾಮ್ರಾಜ್ಯ ಏನ್ ಮಾಡ್ತದ? ಆಡಳಿತ ಮಾಡ್ತದ. ಇದು ನಮ್ಗೆ ಗೊತ್ತಿರಲಿ, ನಮಗ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಆಯ್ತಾ ಸರ್? ನಮ್ಗೆ ಹಲವಾರು ಬಾರಿ ರೀ ಎಕ್ಸಾಮ್ದೊಳಗ ಎರಡು ಇಸ್ವಿಗಳನ್ನ ಕೇಳ್ತಾನ, ಎರಡು ಮನೆತನಗಳ ಸ್ಥಾಪನೆ ಆಗಿದ ವರ್ಷವನ್ನು ಕೇಳ್ತಾನ ನಮ್ಗ. ಇಲ್ಲಿ ನಮ್ ಪ್ರಮುಖವಾಗಿ ನಮ್ ಕರ್ನಾಟಕ ಇತಿಹಾಸದೊಳಗ ಯಾವ ಮನೆತನೂ ಕೂಡ ಸ್ಥಾಪನೆಯಾದಂತ ವರ್ಷವನ್ನ ಕೇಳೋದಿಲ್ಲ, ಇಯರ್ ಅನ್ನ ಕೇಳೋದಿಲ್ಲ. ನಮ್ಗೆ ಯಾವ ಒಂದು ಸಾಮ್ರಾಜ್ಯದ ಬಗ್ಗೆ ಕೇಳ್ತಾನಂದ್ರೆ ಒಂದು ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಬಹುಮಣಿ ಸಾಮ್ರಾಜ್ಯ ಇರ್ಬೋದು, ಇನ್ನೊಂದ ಮೈಸೂರು ಸಾಮ್ರಾಜ್ಯ ಇರ್ಬೋದು. ಯಾಕಂದ್ರ ಮೂರು ಸಾಮ್ರಾಜ್ಯಗಳು 1300 ಸ್ಥಾಪನೆ ಆಗ್ತಾವ್ರಿ. 1399ಕ್ಕ ಯಾವ್ದ್ರಿ? ಮೈಸೂರು ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಈ ಕಾರಣಕ್ಕಾಗಿ ನಮ್ಗೇನಂದ್ರ 1300 ಶತಮಾನದೊಳಗ ಸ್ಥಾಪನೆಯಾದಂತ ಮನೆತನಗಳು ಯಾವ ಅಂತ ಕೇಳ್ಬೋದು ನಮ್ಗ. ವಿಜಯನಗರ ಸಾಮ್ರಾಜ್ಯ ಫಸ್ಟ್, ಎರಡನೇದಾಗಿ ಬಹುಮಣಿ ಸಾಮ್ರಾಜ್ಯ, ಮೂರನೇದಾಗಿ ಮೈಸೂರು ಸಾಮ್ರಾಜ್ಯ ಅಥವಾ ಮೈಸೂರಿನ ಒಡೆಯರ್ ಏನಾಗ್ತಾರಿ ತಮ್ಮ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿರ್ತಾರ. ನೆನ್ಬಿಟ್ಕೋರಿ, ಒಟ್ಟ ಇಸ್ವಿಗಳನ್ನ ಮರೆಯಕ್ ಹೋಗ್ಬೇಡ್ರಿ. 2 ಇಸ್ವಿನ ಮತ್ತೆ ಇನ್ನೊಂದು ಮೈಸೂರು ಸಾಮ್ರಾಜ್ಯ 1399 ಮೈಸೂರು ಸಾಮ್ರಾಜ್ಯ. ನಿಮ್ಗೆ ಹೇಳ್ತಾನೆ ಗೊತ್ತಾಗ್ತದ ಮುಂದೆ. ಸೊ ಹಾಗಾದ್ರೆ ಈ ಒಂದು ಬಹುಮಣಿ ಸಾಮ್ರಾಜ್ಯವನ್ನು ಗಮನಿಸಿದಾಗ ಇಲ್ಲಿ ಹೆಂಗ್ ಸ್ಥಾಪನೆ ಆಗ್ತದ, ಪ್ರಮುಖವಾಗಿ ಯಾರು ಸ್ಥಾಪನೆ ಮಾಡ್ತಾರ ಅಂತೇಳಿ ನಮ್ಗೆ ಗೊತ್ತಿರಬೇಕಾಗ್ತದೆ. ಆಯ್ತಾ? ಅದ್ರ ಪ್ರಮುಖವಾಗಿ ಇಲ್ಲೇ ನಿಮ್ ಕೇಳಾಕತ್ತೇನ್ರಿ? ಕರಡಿ ಕೇಳಾಕತ್ತಲ್ಲ? ಮಿಸ್ ಆಗಿ ಚರಣ್ ಸ್ವಲ್ಪ ಶರಣ್ ಇಲ್ಲೇದ್ರಿ? ಎಲ್ಲಿದ್ರಿ ನೀವು? ಆನ್ಲೈನ್ ನೀವು ಇರ್ತೀರಿ? ಅದು ಬೇರೆ ಚರಣ್, ನೀವು ಬೇರೆ ಚರಣ್. ಎಸ್ ಎಸ್ ಕೇಳ್ರಿ. ಎಸ್ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಬಹುಮಣಿ ಸಾಮ್ರಾಜ್ಯವನ್ನು ಗಮನಿಸಿದಾಗ ಉತ್ತರ ಭಾರತದೊಳಗ ತುಘಲಕ್ ಸಂತತಿ ಆಡಳಿತ ಮಾಡುವ ಸಂದರ್ಭದೊಳಗ ದಕ್ಷಿಣ ಭಾರತದೊಳಗಡೆ ಸಾಮ್ರಾಜ್ಯ ಸ್ಥಾಪನೆ ಆದವು. ಒಂದು ಬಹುಮಣಿ, ವಿಜಯನಗರ ಅಂತ ಹೇಳಿದೆ. ಸೊ ಹಾಗಾದ್ರೆ ದಕ್ಷಿಣ ಭಾರತದೊಳಗೆ ನೆನ್ಬಿಡುವರಿ, ದಕ್ಷಿಣ ಭಾರತದೊಳಗೆ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದೊಳಗ ಸ್ಥಾಪನೆಯಾದಂತ ಇಸ್ಲಾಂ ಸಾಮ್ರಾಜ್ಯ ಯಾವ್ದು ನೋಡಿದಾಗ ಬಹುಮಣಿ ಸುಲ್ತಾನರಾಗ್ತಾರ ನೋಡ್ರಿ. ಅದು ಒಟ್ಟಾರೆಯಾಗಿ ನಮಗೆ ಏನ್ ಮಾಡಿದ್ರಿಲ್ಲಿ ಮೊಘಲರಿರ್ಬಹುದು, ನಮ್ಗ ಈ ಒಂದು ದೆಹಲಿ ಸುಲ್ತಾನರು ಏನ್ ಮಾಡಿರ್ತಾರ ಒಂದು ಉತ್ತರ ಭಾಗದೊಳಗ ಬಹಳ ಪ್ರಬಲವಾಗಿ ಆಡಳಿತ ಮಾಡ್ತಿರ್ತಾರ. ದಕ್ಷಿಣ ಭಾಗದೊಳಗೆ ಕೆಲವೊಂದಿಷ್ಟು ಪ್ರದೇಶಗಳನ್ನ ಇವ್ರು ಕಂಟ್ರೋಲ್ ಇಟ್ಕೊಂಡಿರ್ತಾರ. ಬಟ್ ದಕ್ಷಿಣ ಭಾರತದೊಳಗ ಸ್ಥಾಪನೆಯಾದಂತ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತೇಳಿ, ಮೊಟ್ಟ ಮೊದಲ ಇಸ್ಲಾಂ ಸಾಮ್ರಾಜ್ಯ ಅಂತೇಳಿ ಯಾವ ಸಾಮ್ರಾಜ್ಯವನ್ನು ನಾವು ಕರಿಬೇಕು ನೋಡಿದಾಗ ಬಹುಮಣಿ ಸುಲ್ತಾನ ಸಾಮ್ರಾಜ್ಯವನ್ನು ಕರಿತೀವ್ರಿ. ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾದಂತಹ ಮೊಟ್ಟ ಮೊದಲ ಇಸ್ಲಾಂ ಸಾಮ್ರಾಜ್ಯ ಅಂತ ಕರಿಬೇಕ್ರಿ. ಸೊ ಹಾಗಾದ್ರೆ ಈ ಒಂದು ಇಸ್ಲಾಂ ಸಾಮ್ರಾಜ್ಯವನ್ನು ಗಮನಿಸಿದಾಗ್ರಿ ಕರ್ನಾಟಕದಲ್ಲಿ ಸ್ಥಾಪನೆಯಾದಂತ ಮೊಟ್ಟ ಮೊದಲ ಸಾಮ್ರಾಜ್ಯ ನೋಡ್ರಿ
ಕರ್ನಾಟಕದಲ್ಲಿ ಸ್ಥಾಪನೆಯಾದಂತ ಮೊಟ್ಟ ಮೊದಲ ಇಸ್ಲಾಂ ಸಾಮ್ರಾಜ್ಯ ಅಂತೇಳಿ ನಾವು ಯಾವುದನ್ನ ಕರಿಬೇಕು ನೋಡಿದಾಗ ಬಹುಮನಿ ಸುಲ್ತಾನರನ್ನ ನಾವು ಏನು ಕರಿತೀವಿ, ಕರ್ನಾಟಕದ ಮೊಟ್ಟ ಮೊದಲ ಇಸ್ಲಾಂ ಸಾಮ್ರಾಜ್ಯ ಅಂತ ಕರಿತೀವಿ, ಮತ್ತ ದಕ್ಷಿಣ ಭಾರತದ ಮೊಟ್ಟ ಮೊದಲ ಇಸ್ಲಾಂ ಸಾಮ್ರಾಜ್ಯ ಅಂತ ಕರಿತೀವಿ. ಸೊ ಹಾಗಾದ್ರೆ ಬಹುಮನಿ ಸುಲ್ತಾನ ಸಾಮ್ರಾಜ್ಯವನ್ನ ಗಮನಿಸಿದಾಗ ನಾವಿಲ್ಲಿ ಸ್ಥಾಪನೆ ಮಾಡಿದ ವ್ಯಕ್ತಿ ನೋಡಿದಾಗ ಅಲ್ಲಾವುದ್ದೀನ್ ನೋಡ್ರಿ. ಯಾವುದ್ದೀನ್ ರೀ? ಅಲ್ಲಾವುದ್ದೀನ ಹಸನ್. ಯಾರಿ? ಅಲ್ಲಾವುದ್ದೀನ ಹಸನ್ನ ಗಂಗು ಬಹುಮನಿಷ ಅಂತ ಹೇಳ್ರಿ. ಯಾರಿ? ಗಂಗು ಬಹುಮನಿಷ ನೋಡ್ರಿ. ಅಲ್ಲಾವುದ್ದೀನ್ ಹಸನ್ನ ಗಂಗು ಬಹುಮನಿಷ ಅಂತ ಹೇಳ್ರಿ. ಅಲ್ಲಾವುದ್ದೀನ ಹಸನ್ನ ಗಂಗು ಬಹುಮನಿಷ ಅಂತ ಇರ್ತಾನೆ. ಗಂಗು ಬಹುಮನಿಷ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಈ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ನೋಡ್ರಿ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿಷ ನಾವ್ ಏನ್ ಮಾಡ್ತಾನೆ, ಈ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ನೋಡ್ರಿ. ನಮ್ಗೆ ಹಲವಾರು ಬಾರಿ ಈ ಒಂದು ಬಹುಮನಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ವ್ಯಕ್ತಿಯ ಬಗ್ಗೆ ನಮ್ಗೆ ಕ್ವಶನ್ ಕೇಳಿರ್ತಾರ. ಸ್ಥಾಪಕ ನೋಡಿದಾಗ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿಷ ಆಗ್ತದೆ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿಷ ಅಂತ ಬಿಡುಗರಿ. ಕ್ಲಿಯರ್? ಸೊ ಹಾಗಾದ್ರೆ ಈ ಒಂದು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿಷನನ್ನ ಗಮನಿಸಿದಾಗ್ರಿ, ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿಷನನ್ನ ಗಮನಿಸಿದಾಗ ಹೆಂಗಿಲ್ಲಿ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಅನ್ನೋದು ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಎಷ್ಟಿರ್ಲಿ ನೋಡ್ರಿ, ಈ ಒಂದು ತುಘಲಕ್ ಸಂತತಿ ದೆಹಲಿ ಒಳಗ ಆಡಳಿತ ಮಾಡ್ತಿರ್ತದ. ತುಘಲಕ್ ಸಂತತಿ ದೆಹಲಿ ಒಳಗ ಆಡಳಿತ ಮಾಡುವ ಸಂದರ್ಭದೊಳಗ್ರಿ ಈ ಒಂದು ದೆಹಲಿ ಒಳಗ್ರಿ ಒಬ್ಬ ಪುರೋಹಿತ ಇರ್ತಾನ. ದೆಹಲಿ ಒಳಗ ಏನಂದ್ರ ಒಬ್ಬ ಪುರೋಹಿತ ಇರ್ತಾನ. ಆ ಪುರೋಹಿತನ ಹೆಸರೇನ್ ನೋಡಿದ ಗಂಗು ಅಂತ ಇರ್ತದೆ. ಏನಿರ್ತದೆ? ಒಬ್ಬ ಬ್ರಾಹ್ಮಣ ಇರ್ತದೆ, ಪುರೋಹಿತ ಇರ್ತಾನೆ. ಯಾರಾದ್ರಲ್ಲಿ? ಗಂಗು ಅಂತ ವ್ಯಕ್ತಿ ಇರ್ತಾನ ದೆಹಲಿ ಒಳಗೆ. ಆಯ್ತಾ? ಈ ಒಂದು ಮೊಹಮ್ಮದ್ ಬಿನ್ ತುಘಲಕ್ನ ಒಂದು ಸಾಮ್ರಾಜ್ಯದೊಳಗ ಒಬ್ಬ ಪುರೋಹಿತ ಇರ್ತಾನೆ. ಯಾರಂದ್ರ ಗಂಗು ಅಂತ ಹೇಳ್ತಾನ್ರಿ. ಒಬ್ಬ ಒಂದು ಬ್ರಾಹ್ಮಣ ಪುರೋಹಿತ ಇವ ಗಂಗು ಅಣ್ಣವ. ಆಯ್ತಾ? ಸೊ ಹಾಗಾದ್ರೆ ಇಂತಹ ಸಂದರ್ಭದೊಳಗ ಗಂಗು ಎಂಬ ಒಂದು ಈ ಒಂದು ಪುರೋಹಿತನ ಕಾಲಾವಧಿಯೊಳಗ ಅಥವಾ ಗಂಗು ಎಂಬ ಪುರೋಹಿತನ ಮನೆಯೊಳಗ ಒಬ್ಬ ಜಾಫರ್ ಖಾನ್ ಅನ್ನೋ ವ್ಯಕ್ತಿ ಅಂದ್ರೆ ಜಾಫರ್ ಖಾನ್ ನೋಡ್ರಿ. ಜಾಫರ್ ಖಾನ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಿರ್ತಾನ, ಪ್ರಮುಖವಾಗಿ ಅಲ್ಲಿ ಒಂದು ಸೇವೆ ಏನ್ ಮಾಡ್ತಿರ್ತಾನ ನೋಡ್ರಿ. ಹಾಗಾದ್ರೆ ಜಾಫರ್ ಖಾನ್ ಅನ್ನೋ ವ್ಯಕ್ತಿಯು ಯಾರ ಮನೆಯೊಳಗ ಸೇವೆಯನ್ನ ಮಾಡ್ತಿದ್ದ ನೋಡಿದಾಗ ದೆಹಲಿಯ ಪುರೋಹಿತ ಇಲ್ಲಿ, ದೆಹಲಿಯ ಬ್ರಾಹ್ಮಣನಾದಂತ ಇಲ್ಲಿ ಗಂಗು ಎಂಬ ಒಂದು ವ್ಯಕ್ತಿಯ ಒಂದು ಮನೆತನದೊಳಗೆ ಏನ್ ಮಾಡ್ತಿರ್ತಾನೆ, ಇವ ಸೇವೆ ಸಲ್ಲಿಸ್ತಿರ್ತಾನೆ. ಯಾರು? ಜಾಫರ್ ಖಾನ್ ಅನ್ನೋ ವ್ಯಕ್ತಿ ರೀ. ಸೊ ಹಾಗಾದ್ರೆ ಒಂದು ದಿವಸ ಏನ್ ಮಾಡ್ತಾನ್ರಿ, ಜಾಫರ್ ಖಾನ ಭೂಮಿಯನ್ನ ಅಗಿಯುವ ಸಂದರ್ಭದೊಳಗ ಇವಳಿಗೆ ಅಪಾರವಾದ ಬಂಗಾರ ಸಿಗ್ತದಂತ. ಭೂಮಿಯನ್ನ ಅಗಿಯುವ ಸಂದರ್ಭದೊಳಗ ಅಪಾರವಾದ ಸಂಪತ್ತು ಸಿಗ್ತದ. ಯಾರಿಗ್ರಿ? ಜಾಫರ್ ಖಾನ್ ಅನ್ನೋ ವ್ಯಕ್ತಿಗೆ. ಇಂತಹ ಸಂದರ್ಭದೊಳಗ ಜಾಫರ್ ಖಾನ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನ, ಆ ಸಂಪತ್ತನ್ನ ತಾನೇ ತೆಗೆದುಕೊಂಡು ಹೋಗುದಿಲ್ಲ, ಎಲ್ಲರಿಗೂ ಹೇಳ್ತಾನ್ರಿ. ಒಂದು ಸಂಪತ್ತನ್ನ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾನೆ ಅಂದ್ರ ಅವನ್ ಗಂಗು ಕೊಡ್ತಾನ್ರಿ. ಗಂಗು ಅಂತ ಡೈಲಿ ಪುರೋಹಿತನಲ್ಲ, ಈ ಪುರೋಹಿತನಾದಂತ ಗಂಗುನಿಗೆ ಒಪ್ಪಿಸ್ತಾನ. ಹಾಗಾದ್ರೆ ಗಂಗು ತಗೊಂಡು ಹೋಗಿ ಏನ್ ಮಾಡ್ತಾನಂದ್ರ, ಈ ನೀನು ಬಹಳ ನಿಷ್ಠಾವಂತ ಅಂತ ತಿಳ್ಕೊಂಡು ಆ ಸಂಪತ್ತನ್ನ ತೆಗೆದುಕೊಂಡು ಹೋಗಿ ಯಾರಿಗೆ ಕೊಡ್ತಾನಂದ್ರ ಮೊಹಮ್ಮದ್ ಬಿನ್ ತುಘಲಕನಿಗೆ ಅವಾಗ ಕೊಡ್ತಾನ. ಬಟ್ ಹೇಳ್ತಾನೆ, ಇಲ್ಲ, ನನ್ನ ಒಂದು ಮನೆ ಅಂಗಳದೊಳಗೆ ಈ ಒಂದು ಬಂಗಾರ ಅಥವಾ ಸಂಪತ್ತು ದೊರಕ್ಯದ, ಇದನ್ನ ನನಗೆ ತಂದು ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಜಾಫರ್ ಖಾನ. ತನ್ನ ಬಹಳ ನಿಷ್ಠೆಯಿಂದ ಇರ್ತಾನ. ಅವ್ ಯಾವಾಗ ಏನಂದ್ರೆ ಬಹಳ ಒಳ್ಳೆಯ ಹುಡುಗ ಆಗ್ಯಾನ, ಬಹಳ ನಿಷ್ಠೆಯಿಂದ ಇರ್ತಾನ ಅಂತೇಳಿ ಇವನ ಜಾಫರ್ ಖಾನನ ಸುದ್ದಿಯನ್ನ ಗಂಗು ಎಂಬ ವ್ಯಕ್ತಿ ಏನ್ ಮಾಡ್ತಾನೆ, ಯಾರಿಗೆ ತಿಳಿಸ್ಕೊಡ್ತಾನೆ ನೋಡಿದಾಗ ಮೊಹಮ್ಮದ್ ಬಿನ್ ತುಘಲಕನಿಗೆ ತಿಳಿಸ್ಕೊಡ್ತಾನ್ರಿ. ಈ ಒಂದು ಜಾಫರ್ ಖಾನನ ಒಳ್ಳೆಯ ವ್ಯಕ್ತಿತ್ವವನ್ನ, ನಿಷ್ಠಾವಂತ ವ್ಯಕ್ತಿತ್ವವನ್ನ ಈ ಒಂದು ಗಂಗು ಮೊಹಮ್ಮದ್ ಬಿನ್ ತುಘಲಕನಿಗೆ ತಿಳಿಸ್ಕೊಡ್ತಾನ. ಸರ್, ಯಾವಾಗ ಮೊಹಮ್ಮದ್ ಬಿನ್ ತುಘಲಕನಿಗೆ ಗಂಗು ಜಾಫರ್ ಖಾನನ ವಿಷಯವನ್ನ ತಿಳಿಸ್ಕೊಡ್ತಾನ, ಮೊಹಮ್ಮದ್ ಬಿನ್ ತುಘಲಕ್ ಏನ್ ಮಾಡ್ತಾನ್ರಿ, ಖುಷಿ ಆಗ್ತಾನ. ಖುಷಿಯಿಂದಾಗಿ ಏನ್ ಮಾಡ್ತಾನ್ರಿ, ತನ್ನ ಒಂದು ಸಾಮ್ರಾಜ್ಯದೊಳಗ ಅವನನ್ನ ಏನ್ ಮಾಡ್ತಾನ್ರಿ, ಈಗ ಕೆಲ್ಸಕ್ಕಾಗಿ ನೇಮಕ ಮಾಡ್ಕೊಂತಾನ. ಮೊದಲಿಗೆ ತನ್ನ ಸಾಮ್ರಾಜ್ಯದೊಳಗ ಅವನು ಸೇವಕನಾಗಿ ನೇಮಕ ಮಾಡ್ಕೊಂತಾನ. ಆಯ್ತಾ? ಸೊ ಹಾಗಾದ್ರೆ ಮೊಹಮ್ಮದ್ ಬಿನ್ ತುಘಲಕನ ಕಾಲಾವಧಿಯೊಳಗ ಜಾಫರ್ ಖಾನ್ ಏನ್ ಮಾಡ್ತಾನ್ರಿ, ಬಹಳ ಒಂದು ಒಳ್ಳೆಯ ರೀತಿ ಒಂದು ಸೇವೆಯನ್ನು ಕೊಡ್ತಾನ. ಮೊಹಮ್ಮದ್ ಬಿನ್ ತುಘಲಕನಿಗೆ ಬಹಳ ನಿಷ್ಠೆಯಿಂದ ಇರ್ತಾನೆ. ಈ ಕಾರಣಕ್ಕಾಗಿ ಇವನ ನಿಷ್ಠೆಯನ್ನ ಮೆಚ್ಚಿದಂತ ಮೊಹಮ್ಮದ್ ಬಿನ್ ತುಘಲಕ್ ಏನ್ ಮಾಡ್ತಾನ್ರಿ, ದಕ್ಷಿಣ ಭಾರತದ ಅಂದ್ರೆ ಅವನ ಸಾಮ್ರಾಜ್ಯದ, ಮೊಹಮ್ಮದ್ ಬಿನ್ ತುಘಲಕನ ಸಾಮ್ರಾಜ್ಯದ ದಕ್ಷಿಣ ಭಾರತದ ಸುಬೇದಾರನನ್ನಾಗಿ ದಕ್ಷಿಣ ಭಾರತದ ಸುಬೇದಾರನನ್ನಾಗಿ ಯಾರನ್ನ ನೇಮಕ ಮಾಡ್ತಾನೆ ನೋಡಿದಾಗ ಈ ಒಂದು ಜಾಫರ್ ಖಾನ್ ಅನ್ನೋ ವ್ಯಕ್ತಿಯನ್ನ ನೇಮಕ ಮಾಡ್ತಾನೆ ನೋಡ್ರಿ. ಜಾಫರ್ ಖಾನ್ ಅನ್ನೋ ವ್ಯಕ್ತಿಯನ್ನ ಸುಬೇದಾರನನ್ನಾಗಿ ನೇಮಕ ಮಾಡ್ತಾನ ಮೊಹಮ್ಮದ್ ಬಿನ್ ತುಘಲಕ್. ಯಾವ ಪ್ರದೇಶದ ಸುಬೇದಾರನನ್ನಾಗಿ ನೋಡಿದಾಗ ಯಾವ್ದ್ರಿ, ದಕ್ಷಿಣ ಭಾರತದ ಪ್ರದೇಶದ ಸುಬೇದಾರನನ್ನಾಗಿ ನೇಮಕ ಮಾಡಿದ ಯಾರಂದ್ರ ಮೊಹಮ್ಮದ್ ಬಿನ್ ತುಘಲಕ್. ಆಯ್ತಾ? ಸೊ ಹಾಗಾದ್ರೆ ಇವಾಗ ಜಾಫರ್ ಖಾನ್ ಬಂದು ದಕ್ಷಿಣ ಭಾರತದೊಳಗೆ ಏನ್ ಮಾಡ್ತಾನ, ಮೊಹಮ್ಮದ್ ಬಿನ್ ತುಘಲಕನ ಸುಬೇದಾರನನ್ನಾಗಿ ಆಳ್ವಿಕೆ ಮಾಡ್ತಿರ್ತಾನ. ನಂತರ ಇಂತಹ ಸಂದರ್ಭದೊಳಗ ಅವನಿಗೇನ್ ಆಲೋಚನೆ ಬರ್ತಾವಂದ್ರ, ನಾನು ಕೂಡ ಏನ್ ಮಾಡ್ಬೇಕು, ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಇನ್ನೇನು ಸಾಯಿ ಸ್ಟೇಜ್ ಬಂದಿರ್ತಾನ, ಕೊನೆ ಹಂತದೊಳಗೆ ಇರ್ತಾನ. ಆಯ್ತಾ? ಅವ ಎಷ್ಟಂದ್ರ 1325 ಆಡಳಿತ ಬರ್ತಾನ್ರಿ ಮೊಹಮ್ಮದ್ ಬಿನ್ ತುಘಲಕ್. 1351 ತನ ಆಡಳಿತ ಮಾಡ್ತಾನ ನೋಡ್ರಿ. 1325 ಮೊಹಮ್ಮದ್ ಬಿನ್ ತುಘಲಕ್ ಆಡಳಿತಕ್ಕೆ ಬಂದ.
1351 ತನಕ ಅವೇನ್ ಮಾಡಿರ್ತಾನ್ರಿ ಆಡಳಿತ ಮಾಡ್ತಿರ್ತಾನ. ಇನ್ನೇನು 3-4 ವರ್ಷ ಇರ್ತದ ಮೊಹಮ್ಮದ್ ಬಿನ್ ತುಗ್ಲಕ್ನು ಮರಣ ಹೊಂದಾಕ 3-4 ವರ್ಷ ಇರ್ತದ. ಇಂಥ ಸಂದರ್ಭದೊಳಗೆ ಏನ್ ಮಾಡ್ತಾನ್ರಿ ಜಾಫರ್ ಖಾನ್ ಅನ್ನೋ ವ್ಯಕ್ತಿಯು ಹೇಗಾದ್ರೂ ಮಾಡಿ ನಾನು ಒಂದು ದಕ್ಷಿಣ ಭಾರತದೊಳಗ ಸ್ವತಂತ್ರವಾದ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಬೇಕಂತ ತಿಳ್ಕೊಂಡು ಈ ಒಂದು ದಕ್ಷಿಣ ಭಾರತದೊಳಗ ಸ್ಥಾಪನೆ ಮಾಡಿದಂತ ಒಂದು ಸಾಮ್ರಾಜ್ಯವೇ ಯಾವ್ದಾಗ್ತದಂದ್ರ ಬಹುಮನಿ ಸಾಮ್ರಾಜ್ಯ ಆಗ್ತದ ನೋಡ್ರಿ. ಬಹುಮನಿ ಸಾಮ್ರಾಜ್ಯ ಆಗ್ತದ. ಹಾಗಾದ್ರೆ ಬಹುಮನಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ವ್ಯಕ್ತಿ ನೋಡಿದಾಗ ಗಂಗು ಯಾರಾಗ್ತಾನ ಇಲ್ಲಿ? ಅಲ್ಲಾವುದ್ದೀನ್ ಹಸನ್ ಗಂಗು ಆಗ್ತಾನ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾನ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾನ ಮೊಟ್ಟ ಮೊದಲ ಹೆಸರೇನಾಗಿರ್ತದೆ ನೋಡಿದಾಗ ಜಾಫರ್ ಖಾನ್ ಆಗಿರ್ತದ. ಇವನ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವ ಸಂದರ್ಭದೊಳಗ ಮಾಡಿದಾಗ ತನಗೆ ಆಶ್ರಯ ನೀಡಿದಂತ ದೆಹಲಿಯ ಪುರೋಹಿತನಾದ ಗಂಗು ಎಂಬ ಹೆಸರನ್ನ ನೋಡ್ರಿ. ತನಗೆ ಆಶ್ರಯ ನೀಡಿದಂತ ದೆಹಲಿಯ ಪುರೋಹಿತನಾದ ಗಂಗು ಎಂಬ ವ್ಯಕ್ತಿಯ ಹೆಸರನ್ನ ಹೆಸರನ್ನ ತನ್ನ ಹೆಸರಿನೊಂದಿಗೆ ಸೇರಿಸಿಕೊಂಡು ಏನ್ ಮಾಡ್ತಾನೆ ಇಲ್ಲಿ ಹೊಸದಾಗಿ ಒಂದು ಹೆಸರನ್ನ ಮಾಡ್ಕೊಂತಾನ. ಅಲ್ಲಾವುದ್ದೀನ್ ಹಸನ್ನ ಗಂಗು ಬಹುಮನಿ ಶಾ ಎಂಬ ಒಂದು ಹೆಸರಿನೊಂದಿಗೆ ಏನ್ ಮಾಡ್ತಾನೆ ಇವ ಪ್ರಸಿದ್ಧಿಗೆ ಬರ್ತಾನ ನೋಡ್ರಿ. ಹಾಗಾದ್ರೆ ಮೂಲ ಹೆಸರನ್ನ ಇಟ್ಕೊಂಡ್ಬಿಡ್ರಿ ಜಾಫರ್. ಅವನ ಮೂಲ ಹೆಸರು ಏನಾಗಿರ್ತದ್ರಿ? ಜಾಫರ್ ಖಾನ್ ಅನ್ನೋದು ಅವನ ಮೂಲ ಹೆಸರಾಗಿರ್ತದೆ. ಹಾಗಾದ್ರೆ ಯಾಕೆ ಇಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ಅಂತ ಕರೀತಾರಂದ್ರ ಗಂಗು ಎನ್ನುವುದು ಆ ಒಂದು ದೆಹಲಿ ಒಳಗಿದ್ದಂತ ಒಂದು ಬ್ರಾಹ್ಮಣ ಪುರೋಹಿತನಾಗಿರ್ತಾನ. ಅವನ ಒಂದು ಆಶ್ರಯನ ನೀಡಿರ್ತಾನ. ಈ ಕಾರಣಕ್ಕಾಗಿ ಅವನ ಹೆಸರನ್ನ ಸೇರಿಸಿಕೊಂಡು ಆಡಳಿತ ಮಾಡ್ತಾನೆ. ನೆನ್ಪಿಟ್ಕೊಂಡ್ಬಿಡ್ರಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ಅಂತೇಳಿ. ಕ್ಲಿಯರ್ ಆಯ್ತು? ಇರ್ಲಿ. ಹಾಗಾದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾನ ಗಮನಿಸಿದಾಗ್ರಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ತನ್ನ ಒಂದು ಸಾಮ್ರಾಜ್ಯದೊಳಗ ತನ್ನ ಒಂದು ರಾಜಧಾನಿಯನ್ನಾಗಿ ಯಾವ್ದನ್ನ ಮಾಡ್ಕೊಂತ ನೋಡಿದಾಗ ಕಲಬುರಗಿಯನ್ನು ಮಾಡ್ಕೊಂತ ನೋಡ್ರಿ. ತನ್ನ ಒಂದು ರಾಜಧಾನಿಯನ್ನ ಯಾವ್ದನ್ನಾಗಿ ಮಾಡ್ಕೊಂತಾನಂದ್ರ ಕಲಬುರಗಿಯನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂತಾನ. ಒಟ್ಟಾರೆ ನೆನ್ಬಿಟ್ಕೊಂಡ್ಬಿಡ್ರಿ ಇಲ್ಲಿ ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವ್ದಾಗಿತ್ತಂದ್ರ ಕಲಬುರಗಿ ಆಗಿರ್ತಾನೆ. ನೆನ್ಬಿಟ್ಕೋರಿ ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ನೋಡಿದಾಗ ಕಲಬುರಗಿ ಆಗ್ತದ. ಬಹುಮನಿ ಸುಲ್ತಾನರ ಎರಡನೇ ರಾಜಧಾನಿ ನೋಡಿದ ಯಾವ್ದಾಗ್ತದಂದ್ರ ಬೀದರ್ ಆಗ್ತದ ನೋಡ್ರಿ. ಆದ್ರೆ ಬೀದರ್ ಆಗ್ತದ. ಹಾಗೆ ಒಟ್ಟಾರೆಯಾಗಿ ಬಹುಮನಿ ಸುಲ್ತಾನರ ರಾಜಧಾನಿಗಳ ಸಂಖ್ಯೆ ಎಷ್ಟದಂದ್ರ 2 ಅದಾವ. ಒಂದು ನೋಡಿದಾಗ ಕಲಬುರಗಿ ಆಗ್ತದ, ಎರಡನೇದಾಗಿ ಬೀದರ್ ಆಗ್ತದ. ಬಹುಮನಿ ಸುಲ್ತಾನರ 2 ರಾಜಧಾನಿಗಳಿವು. ನೆನ್ಬಿಡುಗ 2 ರಾಜಧಾನಿಗಳಾಗ್ತವೆ. ಇದು ನಮಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಮೊಹಮ್ಮದ್ ಬಿನ್ ತುಗ್ಲಕ್ ಒಂದು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾನ ಒಂದು ಕಾಲಾವಧಿ ಗೊತ್ತಿರ್ಬೇಕಾಗ್ತದೆ. ಕೇಳ್ರಿ. ಹಾಗಾದ್ರೆ ಈ ಒಂದು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾನ ಗಮನಿಸಿದಾಗ್ರಿ ತನ್ನ ಒಂದು ಸಾಮ್ರಾಜ್ಯವನ್ನ ಪ್ರಮುಖವಾಗಿ ಏನಂದ್ರಲ್ಲಿ ಬೀದರ್ ಯಾವ್ದ್ರಿ? ಬೀದರ್ ಇರ್ಬೋದು. ನಂತರ ಪ್ರಮುಖವಾಗಿ ಕಲಬುರಗಿ ಇರ್ಬೋದು. ನಂತರ ಪ್ರಮುಖವಾಗಿ ಇಲ್ಲಿ ಬಿರಾರ್ ಇರ್ಬೋದು. ಯಾವ್ದು? ಬಿರಾರ್ ಇರ್ಬೋದು ನೋಡ್ರಿ. ಬಿರಾರ್ ಇರ್ಬೋದು. ನಂತರ ಇಲ್ಲಿ ದೌಲತಾಬಾದ್ ಅಂತ ಹೇಳಿದ್ರಿ. ದೌಲತಾಬಾದ್ ಅಂತೇಳಿ 4 ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿರ್ತಾನ. ಹಾಗೆ ಒಟ್ಟಾರೆ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ತನ್ನ ಒಂದು ಆಡಳಿತದ ಸಂದರ್ಭದೊಳಗ ತನ್ನ ಸಾಮ್ರಾಜ್ಯವನ್ನ ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಿದ್ನ ನೋಡಿದಾಗಿಲ್ಲಿ 4 ಭಾಗಗಳಾಗಿ ವಿಂಗಡಣೆ ಮಾಡಿರ್ತಾನ. ಒಂದ್ ಯಾವ್ದಂದ್ರ ಬೀದರ, ಇನ್ನೊಂದು ನೋಡಿದಾಗ ಕಲಬುರ್ಗಿ, ಇನ್ನೊಂದು ನೋಡಿದಾಗ ಬೀರಾರ, ಇನ್ನೊಂದು ನೋಡಿದಾಗ ದೌಲತಾಬಾದ್. ನೋಡ್ರಿ ಈಗ 4 ಅದಾವಲ್ಲಿವು. ನಂತರದ ದಿನಮಾನಗಳಲ್ಲಿ ಈ ಒಂದು ಪ್ರಾಂತ್ಯ ಏನಾಗ್ತದ್ರಿ 8 ಆಗ್ತವ. ನಂತರ ಇವರ ಕಾಲಾವಧಿಯೊಳಗ ಪ್ರಸಿದ್ಧವಾದಂತ ಒಬ್ಬ ಮಂತ್ರಿ ಕಂಡು ಬರ್ತಾನೆ. ಯಾರಂದ್ರ ಮಹಮ್ಮದ್ ಗವಾನ್ ಅಂತೇಳಿ. ನೋಡ್ರಿ ನಮ್ಮ ಇಡೀ ಒಂದು ಕರ್ನಾಟಕ ಇತಿಹಾಸವನ್ನ ಗಮನಿಸಿದಾಗ ನಮ್ಮ ಕರ್ನಾಟಕ ಇತಿಹಾಸದೊಳಗ ಹಲವಾರು ರಾಜರುಗಳು ಬರ್ತಾರ, ಸಾಧನೆಗಳನ್ನ ಮಾಡ್ತಾರ, ಕೀರ್ತಿಯನ್ನ ಪಡ್ಕೊಂತಾರ, ಪ್ರಸಿದ್ಧಿಯನ್ನ ಪಡೆದಾರ. ಆಯ್ತಾ? ಆ ರೀತಿ ನಮಗೆ ಪ್ರಮುಖವಾಗಿ ನಮ್ಮ ಕರ್ನಾಟಕದ ಇತಿಹಾಸದೊಳಗ್ರಿ ಅತಿ ಹೆಚ್ಚು ಪ್ರಸಿದ್ಧಿಗೆ ಬಂದಂತ ಮಂತ್ರಿಗಳನ್ನ ಗಮನಿಸಿದಾಗ ಇಬ್ರು. ಒಬ್ಬ ಗಂಗರ ಕಾಲದೊಳಗಿದ್ದಂತ ಯಾರು? ಚಾವುಂಡರಾಯ. ನಂತರ ಈ ಬಹುಮನಿ ಸುಲ್ತಾನರ ಕಾಲಾವಧಿಯೊಳಗಿದ್ದಂತ ಮೊಹಮ್ಮದ್ ಗವಾನ್. ನೋಡ್ರಿ ನಮ್ಮ ಕರ್ನಾಟಕದೊಳಗ ಆಡಳಿತ ಮಾಡಿದಂತ ಮಂತ್ರಿಗಳನ್ನ ಗಮನಿಸಿದಾಗ ಇಬ್ಬರು ಶ್ರೇಷ್ಠವಾದಂತ ಮಂತ್ರಿಗಳು ಯಾರಂದ್ರ ಇವರ ಇಬ್ರು ನೋಡ್ರಿ. ಒಬ್ಬ ಯಾರಂದ್ರ ಮೊಹಮ್ಮದ್ ಗವಾನ್, ನಂತರ ನೋಡಿದಾಗ ಚಾವುಂಡರಾಯ ಇರ್ತಾನ. ನೆನ್ಪಿಟ್ಕೊರಿ. ನಿಮ್ಗೆ ಆಲ್ರೆಡಿ ಚಾವುಂಡರಾಯನ ಬಗ್ಗೆ ಗೊತ್ತೈತಿ. ಚಾವುಂಡರಾಯ ಯಾವ ಕೃತಿಯನ್ನು ಬರದ, ಏನೇನ್ ನಿರ್ಮಾಣ ಮಾಡಿದ, ಹಾಗಾದ್ರೆ ಯಾರ ಒಂದು ಆಸ್ಥಾನದೊಳಗ ಮಂತ್ರಿ ಆಗಿದ್ದ, ಇದೆಲ್ಲ ಗೊತ್ತದ. ಆ ರೀತಿ ಪ್ರಮುಖವಾಗಿ ಬಹುಮನಿ ಸಾಮ್ರಾಜ್ಯವನ್ನ ಗಮನಿಸಿದಾಗ ಇಲ್ಲಿ ಯಾರ ಬಗ್ಗೆ ನಮ್ಗೆ ಇಂಪಾರ್ಟೆಂಟ್ ನೋಡ್ಬೇಕಂದ್ರೆ ಮೊಹಮ್ಮದ್ ಗವಾನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ್ರಿ. ಮೊಹಮ್ಮದ್ ಗವಾನ್ ಇದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಇವರನ್ನ ಹೊರತುಪಡಿಸಿ ಯಾರು ಇಂಪಾರ್ಟೆಂಟ್ ಬರಲ್ಲ. ನೋಡ್ರಿ ಆದ್ರೂ ಒಂದೊಂದು ಪಾಯಿಂಟ್ ಇರ್ತವೆ. ಇವ್ರ ಬಗ್ಗೆ ನೋಡ್ಕೊಂತ ಹೋಗೋಣಂತ. ಆಯ್ತಾ? ನೆನ್ಪಿಡ್ಬರ್ಲಿ. ಹಾಗಾದ್ರೆ ಮತ್ತೇನ್ ಗೊತ್ತಿರ್ಕೊಂಡಿದ್ದಾಗ ನೋಡ್ರಿ ಈ ಒಂದು ಯಾರು ನೋಡಿದಾಗ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ಗಮನಿಸಿದಾಗ ಎಷ್ಟು ಆಡಳಿತ ಬಂದ ಇವ 1347 ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನ.
1347ರಿಂದ ಎಲ್ಲಿ ತನಕ ನೋಡಿದಾಗ 1358ರ ತನಕ ಏನ್ ಮಾಡ್ತಾನೆ ಆಡಳಿತ ಮಾಡ್ತಾನೆ ನೋಡ್ರಿ. ಅದು ಒಟ್ಟಾರೆಯಾಗಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾಹನ ಆಡಳಿತದ ಅವಧಿಯನ್ನು ಗಮನಿಸಿದಾಗ 1347ಕ್ಕೆ ಪ್ರಾರಂಭ ಆಗಿರ್ತದ. 1358ಕ್ಕೆ ಏನಾಗ್ತದ ಇವನ ಒಂದು ಅವಧಿ ಮುಕ್ತಾಯಗೊಂಡಿರ್ತದೆ. ಸೊ ಹಾಗಾದ್ರೆ ಈ ಒಂದು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾಹನ ಗಮನಿಸಿದಾಗ್ರಿ ತನಗೆ ಯಾರಾದ್ರೂ ನೋಡ್ರಿ ಸೈನ್ಯದೊಳಗ ಸಹಾಯ ಮಾಡಿರ್ತಾರಲ್ಲ, ಸೈನ್ಯದೊಳಗೆ ಒಳ್ಳೆಯ ಒಂದು ಕೆಲಸವನ್ನ ಮಾಡಿದಂತ ಸೈನಿಕರಿಗೆ ಖಾನ್ ಮತ್ತು ಮಲ್ಲಿಕ್ ಎಂಬ ಬಿರುದುಗಳನ್ನು ನೀಡ್ತಿದ್ ನೋಡ್ರಿ. ಖಾನ್ ಮತ್ತು ಮಲ್ಲಿಕ್ ಅಂತೇಳಿ ನೋಡ್ರಿ, ಒಟ್ಟಾರೆ ನೆನ್ಪಿಟ್ಕೊಂಡ್ಬಿಡ್ರಿ. ಖಾನ್ ಮತ್ತು ಮಲ್ಲಿಕ್ ಎಂಬ ಬಿರುದುಗಳನ್ನ ಯಾರು ನೀಡ್ತಿದ್ರು ನೋಡಿದಾಗಲೇ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ. ಯಾಕಂದ್ರೆ ಸೈನಿಕರು ಒಳ್ಳೆಯ ರೀತಿ ಒಂದು ಕಾರ್ಯಗಳನ್ನ ಮಾಡಿದಾಗ, ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಸೈನಿಕರನ್ನ ಪ್ರೋತ್ಸಾಹ ಮಾಡಕ ಈ ಒಂದು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ಏನ್ ಮಾಡ್ತಿರ್ತಾನ್ರಿ, ಪ್ರಮುಖವಾಗಿ 2 ಬಿರುದುಗಳನ್ನ ನೀಡ್ತಿರ್ತಾನ. ಹಾಗಾದ್ರೆ ಯಾವ್ದಂದ್ರ ಒಂದು ಖಾನ್ ಮತ್ತು ಇನ್ನೊಂದು ಮಲ್ಲಿಕ್ ಅಂತೇಳಿ, ಖಾನ್ ಮತ್ತು ಇನ್ನೊಂದು ಮಲ್ಲಿಕ್ ಅಂತೇಳಿ ಬಿರುದನ್ನ ನೀಡ್ತಿರ್ತಾನ, ನೆನ್ಪಿಟ್ಕೋರಿ. ಎಸ್. ಸೊ ಹಾಗಾದ್ರೆ ನಂತರ ಪ್ರಮುಖವಾಗಿ ನಮ್ಗೆ ಏನ್ ಇಂಪಾರ್ಟೆಂಟ್ ನೋಡಿದಾಗ ಈ ಒಂದು ಅಲ್ಲಾವುದ್ದೀನ್ ಹಸನ್ ಗಂಗುನ ನಂತರ ಅವನ ಮಗ ಆಡಳಿತ ಬರ್ತಾನ್ರಿ. ಅವನ ಹೆಸರು ನೋಡಿದಾಗ 1ನೇ ಮೊಹಮ್ಮದ್ ಶಾ ಅಂತ ಹೇಳಿ, 1ನೇ ಮೊಹಮ್ಮದ್ ಶಾ ಅಂತ, ಯಾವ ಮೊಹಮ್ಮದ್ ಶಾ 1ನೇ ಮೊಹಮ್ಮದ್ ಶಾ ಅಂತ ಬರ್ತಾನ, 1ನೇ ಮೊಹಮ್ಮದ್ ಶಾ ಅಂತ ಆಡಳಿತ ಬರ್ತಾನ. ಸೊ ಹಾಗಾದ್ರೆ 1ನೇ ಮೊಹಮ್ಮದ್ ಶಾನನ್ನ ಗಮನಿಸಿದಾಗ್ರಿ 1ನೇ ಮೊಹಮ್ಮದ್ ಶಾನು ಏನ್ ಮಾಡ್ತಾನ ನೋಡಿದಾಗ 1358ಕ್ಕೆ ಆಡಳಿತಕ್ಕೆ ಬಂದು 1300 ಎಲ್ಲಿ ತನಕ ಆಡಳಿತ ಮಾಡ್ತಾನೆ ನೋಡಿದಾಗ ಪ್ರಮುಖವಾಗಿ ಎಲ್ಲಿ ತನಕ ಆಡಳಿತ ಮಾಡ್ತಾನ 1375 ತನಕ ಏನ್ ಮಾಡ್ತಾನೆ ಆಡಳಿತ ಮಾಡ್ತಾನೆ. ಸೊ ಹಾಗಾದ್ರೆ ಬಹುಮನಿ ಸುಲ್ತಾನರ 2ನೇಯ ಅರಸ ನೋಡಿದಾಗ ಯಾರಾದ್ರು ಮೊಹಮ್ಮದ್ ಶಾ ಆದ್ರಿ. ಯಾರಾದ್ರು ಮೊಹಮ್ಮದ್ ಶಾ ನೋಡ್ರಿ. ಅವ್ರ ಒಟ್ಟಾರೆಯಾಗಿ ಮೊಹಮ್ಮದ್ ಶಾ ಆಗ್ತಾನೆ, ನಮ್ಗೆ ನೆನ್ಪಿಟ್ಕೋರಿ. ಅವ್ರ ಒಟ್ಟಾರೆಯಾಗಿ 1ನೇ ಮೊಹಮ್ಮದ್ ಶಾ. ಹಾಗಾದ್ರೆ ಇವ್ ಯಾರ ಮಗನಾಗಿರ್ತ ನೋಡಿದಾಗ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ನೋಡ್ರಿ. ಇವನ ತಂದೆ ಯಾರಂದ್ರ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ರೀ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ಏನಾಗ್ತಾನ್ರಿ, ಇವನ ತಂದೆ ಆಗಿರ್ತಾನ, ನೆನ್ಪಿಟ್ಕೋರಿ. ಇವನ ತಂದೆ ಯಾರಂದ್ರ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ಆಗಿರ್ತಾನ, ನೆನ್ಪಿಟ್ಕೋರಿ. ಅದಾಯ್ತ್ರಿ. ಇಲ್ಲ ಪ್ರಮುಖವಾಗಿ ಕಾಪಯ್ಯ ನಾಯಕ್ ಅಂತ ಬರ್ತಾನ ಬೋರಿ. ಕಾಪಯ್ಯ ನಾಯಕ್ ಅಂತ ಸೋಲಿಸ್ತಾನ ನೋಡ್ರಿ. ಏನಪ್ಪ ಕಾಪಯ್ಯ ನಾಯಕ್ ಅಂತ ಓದ್ತಿ ಬರ್ತ ನೋಡ್ರಿ. ಕಾಪಯ್ಯ ನಾಯಕ್ ಅಂತ ಇರ್ತಾನ. ಕಾಪಯ್ಯ ನಾಯಕ ಅನ್ನೋ ವ್ಯಕ್ತಿ ನೋಡ್ರಿ. ಕಾಪಯ್ಯ ನಾಯಕ ಅನ್ನೋ ವ್ಯಕ್ತಿನ ಏನ್ ಮಾಡ್ತಾನೆ ಸೋಲಿಸ್ತಾನ ನೋಡ್ರಿ. ಕಾಪಯ್ಯ ನಾಯಕ ಅನ್ನೋ ವ್ಯಕ್ತಿ ಏನ್ ಮಾಡಿದ್ವ ಸೋಲಿಸ್ತಾನ. ಆದ್ರೆ ಒಟ್ಟಾರೆ ನಮ್ಗೆ ಗೊತ್ತಿರಬೇಕಾದ್ರಲ್ಲಿ ಕಾಪಯ್ಯ ನಾಯಕ ಎಂಬ ವ್ಯಕ್ತಿಯನ್ನ ಸೋಲಿಸ್ತಾನೆ, ನೆನ್ಪಿಟ್ಕೋರಿ. ಒಂದು ಪಾಯಿಂಟ್ ಇದು. ಸೊ ಹಾಗಾದ್ರೆ ಇವನ ಕಾಲಾವಧಿಯೊಳಗೆ ಮತ್ತೊಂದು ನಮ್ಗೆ ಪ್ರಸಿದ್ಧವಾದಂತ ಒಂದು ಕೆಲಸ ಏನ್ ನೋಡಿದಾಗ ಇವನ ಕಾಲಾವಧಿಯೊಳಗ ವಿಜಯನಗರ ಸಾಮ್ರಾಜ್ಯದ 1ನೇ ಬುಕ್ಕರಾಯ ಏನ್ ಮಾಡ್ತಿರ್ತಾನ ಆಡಳಿತ ಮಾಡ್ತಿರ್ತಾನ. 1ನೇ ಬುಕ್ಕರಾಯ ಅಂತೇಳಿ ಆಡಳಿತ ಮಾಡ್ತಿರ್ತಾನ. ವಿಜಯನಗರ ಸಾಮ್ರಾಜ್ಯದ ಒಂದು ಅರಸನಾದಂತ 1ನೇ ಬುಕ್ಕರಾಯ ಆಡಳಿತ ಮಾಡ್ತಿರ್ತಾನ. ಸೊ ಹಾಗಾದ್ರೆ 1ನೇ ಮೊಹಮ್ಮದ್ ಶಾ ಏನ್ ಮಾಡ್ತಾನ್ರಿ, 1ನೇ ಬುಕ್ಕರಾಯನನ್ನ ಎಷ್ಟು ನೋಡಿದಾಗ 1366 ನೋಡ್ರಿ. 1366ರೊಳಗ ಇವನನ್ನ ಸೋಲಿಸ್ತಾನ್ರಿ. 1366ರೊಳಗ ಯಾರನ್ನ ಸೋಲಿಸ್ತಾನ ನೋಡಿದಾಗಿಲ್ಲಿ ಬುಕ್ಕರಾಯನನ್ನ ಸೋಲಿಸ್ತಾನೆ. ಯಾವ ಕದನದೊಳಗೆ ನೋಡಿದಾಗ ಸಿರಗುಪ್ಪ ಕದನದೊಳಗೆ. ಯಾವ ಕದನದೊಳಗ್ರಿ, ಸಿರಗುಪ್ಪ ಕದನದೊಳಗೆ, ನೆನ್ಪಿಟ್ಕೋರಿ. ಒಟ್ಟಾರೆಯಾಗಿಲ್ಲೇ 1ನೇ ಬುಕ್ಕರಾಯ, ವಿಜಯನಗರ ಸಾಮ್ರಾಜ್ಯದ 1ನೇ ಬುಕ್ಕರಾಯನನ್ನ ಸೋಲಿಸಿದಂತ ಬಹುಮನಿ ಸುಲ್ತಾನರ ಅರಸ ನೋಡಿದಾಗ ಯಾರದ್ರಲ್ಲಿ ಯಾರಾಗ್ತಾರ್ರಿ, 1ನೇ ಮೊಹಮ್ಮದ್ ಶಾ. ಹಾಗಾದ್ರೆ ಯಾವ ಕದನದೊಳಗೆ ನೋಡಿದಾಗ ಸಿರಗುಪ್ಪ ಕದನದೊಳಗೆ ಸೋಲಿಸ್ತಾನ. ಹಾಗಾದ್ರೆ 1366ರೊಳಗೆ ಸೋಲಿಸ್ತಾನೆ, ನೆನ್ಪಿಟ್ಕೋರಿ. ಇದು ನಮ್ಗ ಒಂದು ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾದ್ರೆ ನಂತರ ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಏನ್ ಮೋಸ್ಟ್ ಇಂಪಾರ್ಟೆಂಟ್ ನೋಡಿದಾಗ ಈ ಒಂದು ಬೀದರ್ನೊಳಗ್ರಿ. ಬೀದರ್ನೊಳಗೆ ಏನ್ ಪ್ರಮುಖವಾಗಿ ನೋಡ್ರಿ, ಭಾರತದ ಮೊಟ್ಟ ಮೊದಲ ಒಂದು ಮಸೀದಿ ಅಂತೇಳಿ ಯಾವ್ದನ್ನ ನಾವು ಕರಿತೇವಂದ್ರ ಯಾವ್ದು ಕರಿತೇವ್ರಿ, ಭಾರತದ ಮೊಟ್ಟ ಮೊದಲ ಮಸೀದಿ ಅಂತೇಳಿ. ಭಾರತದ ಮೊಟ್ಟ ಮೊದಲ ಮಸೀದಿ ಯಾವುದು? ಆ ಮಿಡಲ್ ಇಷ್ಟು ಹೇಳ್ಬೇಕಾದ್ರೆ ಇದ್ರೆ ಇಲ್ಲ, ಏನ್ ನಿದ್ದೆ ಹೊಡ್ಯಾಕಿದ್ರಿ, ಮುಕ್ಕೊಂಡಿದ್ರಿ ಎಲ್ಲರೂ? ಇದ್ದಿದಿಲ್ರಿ, ಇದ್ರೆ ಏನು ಮುಕ್ಕೊಂಡಿದ್ರಿ? ಭಾರತದ ಮೊಟ್ಟ ಮೊದಲ ಮಸೀದಿಯನ್ನು ನಿರ್ಮಾಣ ಮಾಡಿದವರು ಯಾರು? ಶೀತಲ್ ಅವ್ರ ಜಾಮಿಯಾ ಮಸೀದಿ ರೀ, ಭಾರತದ ಮೊಟ್ಟ ಮೊದಲು. ನೆನಪು ಮಾಡ್ಕೋರ ಸ್ವಲ್ಪ. ಭಾರತದ ಮೊಟ್ಟ ಮೊದಲ ಮಸೀದಿ ಅದು ನೆನಪು ಮಾಡ್ಕೊ ನೋಡು ಆನ್ಲೈನ್ದವ್ರ. ತೆಗಿರಿ, ನಿಮ್ಗೆ ಸಿಗಲ್ಲ. ಯಾಕಂದ್ರ ಯಾರ ಸ್ಥಾಪನೆ ಮಾಡ್ಯಾನ ನಿಮ್ಗೆ ಗೊತ್ತಿರಲ್ಲ. ಹಂಗಾದ್ರೆ ಗೊತ್ತಾಗ್ತದ್ರಿ, ಬರೀ ತೆಗಿಬೇಡ್ರಿ, ಹಂಗಾದ್ರೆ ಗೊತ್ತಾಗ್ತದೆ ನಿಮ್ಗೆ ಶಾನ್ಯಾರದ್ರಿ. ಎಸ್, ವೆರಿ ಗುಡ್ ಯಮುನಾ ಅವರ. ಕುವೈತ್ ಉಲ್ ಇಸ್ಲಾಂ, ಹೌದಾ? ಯಾಕೆ ಸ್ಥಾಪನೆ ಮಾಡಿದ್ರೆ, ಯಾರು ಸ್ಥಾಪನೆ ಮಾಡಿದ್ರೆ ಹೇಳಿ ನೋಡು. ಈಗರ
ಪೃಥ್ವಿರಾಜ್ ಚೌಹಾಣನ್ನು ಸೋಲಿಸಿದ ಯಾರು? ಕುತುಬುದ್ದೀನ್ ಐಬಕ್ ಸೋಲಿಸಿದ. ರಾಜ ಆಗಿದ್ದು ಕುತುಬುದ್ದೀನ್ ಐಬಕ್. ಅವಾಗ ಏನಾಗಿದ್ದೀನ್ರಿ? ಮೊಹಮ್ಮದ್ ಗೋರಿಯ ಗುಲಾಮ್ನಾಗಿರ್ತಾನ. ಯಾವ ಕದನಗಳು ಸೋಲಿಸಿದ ಮೂರನೇ ಪೃಥ್ವಿರಾಜ್ ಚೌಹಾಣನ? ಎಷ್ಟನೇ ತೈರಾನ್ ಕದನ? ಹಾ, ಅದರ ಸವಿ ನೆನಪಿಗಾಗಿ ಯಾವ್ಯಾವ ಪ್ರದೇಶದೊಳಗೆ ಮಸೀದಿ ನಿರ್ಮಾಣ ಮಾಡ್ತಾನ? ಒಂದು ದೆಹಲಿ ಮತ್ತು ಅಲ್ಲೇ ಯಾಕೆ ನಿರ್ಮಾಣ ಮಾಡ್ತಾನ? ಪೃಥ್ವಿರಾಜ್ ಚೌಹಾಣ್ ಏನ್ ಮಾಡಿರ್ತಾನ್ರಿ, ಎರಡುಗಳನ್ನ ರಾಜಧಾನಿನೇ ಮಾಡ್ಕೊಂಡಿರ್ತಾನ. ಆಯ್ತಾ? ಇದರ ಸವಿ ನೆನಪಿಗಾಗಿ ದೆಹಲಿ ಒಳಗ ಕುವೈತ್ ಉಲ್ ಇಸ್ಲಾಂ ಎಂಬ ಒಂದು ಮಸೀದಿ ನಿರ್ಮಾಣ ಮಾಡ್ತಾನ. ಇದನ್ನ ನಾವು ಭಾರತದ ಮೊಟ್ಟ ಮೊದಲ ಮಸೀದಿ ಅಂತ ಕರಿತೀವಿ. ಅದೇ ರೀತಿ ಎರಡನೇ ತೈರನ್ ಕದನದ ಸವಿ ನೆನಪಿಗಾಗಿ ಅಜ್ಮೀರದೊಳಗ ಅಡೈ ದಿನಕ ಚೋಪ್ರಾ ಎಂಬ ಮಸೀದಿ ನಿರ್ಮಾಣ ಮಾಡ್ತಾನ್ರಿ. ಅಡೈ ದಿನಕ ಚೋಪ್ರಾ ಎಂಬ ಒಂದು ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡ್ತಾರ ಕುತುಬುದ್ದೀನ್ ಐಬಕ್. ಆಯ್ತಾ? ನಿಮ್ಗೆ ಗೊತ್ತಾಗೈತಿ. ಈಗ ಭಾರತದ ಮೊಟ್ಟ ಮೊದಲ ಮಸೀದಿ ನೋಡಿದಾಗ ಕುವೈತ್ ಉಲ್ ಇಸ್ಲಾಂ ರೀ. ಭಾರತದ ಅತ್ಯಂತ ದೊಡ್ಡದಾದ ಮಸೀದಿ ನೋಡಿದಾಗ ಜಾಮಿಯಾ ಮಸೀದಿ ದೆಹಲಿ. ಆಯ್ತಾ? ಕುವೈತ್ ಉಲ್ ಇಸ್ಲಾಂ ಮಸೀದಿ ಕಂಡು ಬರುವುದು ಎಲ್ಲಿ ಕಂಡು ಬರ್ತದೆ? ದೆಹಲಿ ಒಳಗ. ಜಾಮಿಯಾ ಮಸೀದಿನ ಕಂಡು ಬರುವುದು ದೆಹಲಿ ಒಳಗ. ಹಾಗಾದ್ರೆ ಭಾರತದ ಅತ್ಯಂತ ದೊಡ್ಡದಾದಂತ ಜಾಮಿಯಾ ಮಸೀದಿ ಏನು ದೆಹಲಿ ಒಳಗೆ ಕಂಡು ಬರ್ತದಲ್ಲ, ಇದನ್ನ ಸ್ಥಾಪನೆ ಮಾಡಿದಂತ ಅರಸ ನೋಡಿದಾಗ ಶಹಜಾನ್ ಆಗ್ತಾನ. ಮೊಘಲರ ಅರಸ ಶಹಜಾನ್ ಆಗ್ತಾನ. ಕ್ಲಿಯರಾ? ಸೊ ಹಾಗಾದ್ರ ಅದೇ ರೀತಿ ನಾವು ದಕ್ಷಿಣ ಭಾರತದೊಳಗ ಅತ್ಯಂತ ದೊಡ್ಡದಾದ ಮಸೀದಿ ನೋಡಿದಾಗ ಜಾಮಿಯಾ ಮಸೀದಿ ಅಂತ ಕರಿತೀವಿ ನೋಡ್ರಿ. ದಕ್ಷಿಣ ಭಾರತದೊಳಗ ದೊಡ್ಡದಾದ ಅತ್ಯಂತ ದೊಡ್ಡದಾದ ಮಸೀದಿ ನೋಡಿದಾಗ ಜಾಮಿಯಾ ಮಸೀದಿ. ಹಾಗಾದ್ರೆ ಯಾವ ಒಂದು ನಗರದಲ್ಲಿ ಕಂಡು ಬರುವ ಜಾಮಿಯಾ ಮಸೀದಿ? ಎಲ್ಲಾ ನಗರಗಳು ಕಂಡು ಬರ್ತಾವ್ರಿ ಜಾಮಿಯಾ ಮಸೀದಿ ಅಂತೇಳಿ. ಹಾಗಾದ್ರೆ ಯಾವ ನಗರದಲ್ಲಿ ಕಂಡು ಬರುವ ಜಾಮಿಯಾ ಮಸೀದಿಯು ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಮಸೀದಿ ಆಗಿರ್ತದ ನೋಡಿದಾಗ ನಮ್ಮ ಒಂದು ಕಲಬುರಗಿ ನೋಡ್ರಿ. ಕಲಬುರಗಿಯಲ್ಲಿ ಕಂಡು ಬರುವ ಜಾಮಿಯಾ ಮಸೀದಿ ಏನಾಗ್ತದ್ರಿ? ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಮಸೀದಿ ಆಗ್ತದ್ರಿ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಮಸೀದಿ ಆಗ್ತದೆ ಜಾಮಿಯಾ ಮಸೀದಿ. ಕಲಬುರಗಿ ಒಳಗೆ ಏನೈತಲ್ಲ, ಅದು ಭಾರತದ ಅತ್ಯಂತ ದೊಡ್ಡದಾದ ಮಸೀದಿ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಮಸೀದಿ ಆಯ್ತು ದಕ್ಷಿಣ ಭಾರತದ್ದು. ಹಾಗಾದ್ರೆ ಇದರ ಒಂದು ಶಿಲ್ಪಿ ನೋಡಿದಾಗ ರಫೀಕ್ ಕ್ವಾಜನ್ ಅನ್ಕೊಂಡ್ ಬರ್ತಾರೆ. ರಫೀಕ್ ಕ್ವಾಜನ್ ಅನ್ಕೊಂಡ್ ಬರ್ತಾ ನೋಡ್ರಿ. ಇದರ ಶಿಲ್ಪಿ ನೋಡಿದಾಗ ರಫೀಕ್ ಕ್ವಾಜನ್ ಅನ್ಕೊಂಡ್ ಬರ್ತಾ ನೋಡ್ರಿ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಮಸೀದಿ ಆದಂತ ಕಲಬುರಗಿಯ ಅಥವಾ ಗುಲ್ಬರ್ಗದ ಜಾಮಿಯಾ ಮಸೀದಿಯ ನೋಡುವ ಒಂದು ಶಿಲ್ಪಿ ನೋಡಿದಾಗ ರಫೀಕ್ ಕ್ವಾಜನ್ ಅನ್ಕೊಂಡ್ ಬರ್ತಾರೆ. ರಫೀಕ್ ಕ್ವಾಜನ್ ಅಂತೇಳಿ ಸರ್ ನಿರ್ಮಾಣ ಮಾಡಿದಂತ ಒಂದು ಅರಸ ನೋಡಿದಾಗ ಒಂದನೇ ಮೊಹಮ್ಮದ್ ಶಾ ಆಗ್ತಾನ. ಯಾವ ನಗರದೊಳಗೆ ಕಂಡು ಬರ್ತದೆ ಅಂದ್ರೆ ಕಲಬುರಗಿ ಒಳಗೆ ಕಂಡು ಬರ್ತದೆ. ಯಾವಾಗ ನಿರ್ಮಾಣ ಮಾಡ್ತಾರೆ ನೋಡಿದಾಗ 1367ರೊಳಗ ಈ ಒಂದು ಜಾಮಿಯಾ ಮಸೀದಿಯನ್ನ ನಿರ್ಮಿಸಿದ ವ್ಯಕ್ತಿ ನೋಡಿದಾಗ ಪ್ರಮುಖವಾಗಿ ಯಾರಾಗ್ತಾನಂದ್ರ ಈ ಒಂದು ಯಾರು? ಒಂದನೇ ಮೊಹಮ್ಮದ್ ಶಾ ಆಗ್ತಾನೆ. ಇದು ನಮ್ಗ ಇವ್ರ ಬಗ್ಗೆ ಗೊತ್ತಿರ್ಬೇಕಾಗ್ತದೆ. ಒಟ್ಟಾರೆ ಏನಿಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದನೇ ಬುಕ್ಕರಾಯನನ್ನ ಸೋಲಿಸ್ತಾನ. ಯಾವ ಕದನದೊಳಗ್ರಿ? ಸಿರಗುಪ್ಪ ಕದನದೊಳಗ ಸೋಲಿಸಿದಂತ ವ್ಯಕ್ತಿ ಯಾರು ಗೊತ್ತಿರ್ಬೇಕಾಗ್ತದೆ ಪ್ರಮುಖವಾಗಿ ಬಹುಮನಿ ಸುಲ್ತಾನರ ಅರಸನಾದಂತ ಒಂದನೇ ಮೊಹಮ್ಮದ್ ಶಾ ಅಂತೇಳಿ. ಎಸ್ ನಿಮ್ಗೆ ಅರ್ಥ ಆಯ್ತು? ನೆಕ್ಸ್ಟ್ ನಡುವಲ್ರಿ ನಾನು ರಫೀಕ್ ಕ್ವಾಜನ್ ಇಸ್ವಿರಿ 367 ಅರ್ಧ ಆಗ್ಬಿಟ್ಟದ ನೋಡಿದ್ರು. ಎಸ್ ಅರ್ಧ ಐತ್ರಿ. ಮುಂದೆ ಹೋಗ್ಲೆ. ಎಸ್ ಓಕೆ ರೀ. ಇನ್ನೊಂದ್ರೆ ಯಾರು ಆರ್ಡರ್ ಕೊಡ್ತಾರೆ? ಎರಡನೇ ಮೊಹಮ್ಮದ್ ಶಾ.
ಅಂತೇಳಿ ಎಸ್ ನೆನ್ಬಿಡ್ಬೋದು ಕೇಳಿ. ಸೊ ಹಾಗಾದ್ರೆ ಈ ಒಂದು ಬಹಮನಿ ಸುಲ್ತಾನರನ್ನ ಗಮನಿಸಿದಾಗ ನಂತರ ಆಡಳಿತ ಬಂದ ವ್ಯಕ್ತಿ ನೋಡಿದಾಗ ಎರಡನೇ ಮೊಹಮ್ಮದ್ ಶಾ ಅಂತ ಬರ್ತಾನ. ಒಂದನೇ ಮೊಹಮ್ಮದ್ ಶಾ ಏನ್ ಮಾಡಿದಂದ್ರ ಒಂದು ಬುಕ್ಕರಾಯನನ್ನು ಸೋಲಿಸಿದ, ಅದೊಂದು ಪಾಯಿಂಟ್ ನೆನ್ಬಿಡ್ಬೋರಿ ಆಯ್ತಾ. ಸೊ ಹಾಗಾದ್ರೆ ಮತ್ತೇನ್ ಮಾಡ್ತಾನ, ಪ್ರಮುಖವಾಗಿ ಒಂದು ಜಾಮಿಯಾ ಮಸೀದಿ ನಿರ್ಮಾಣ ಮಾಡ್ತಾನ. ಕಲಬುರಗಿ ಒಳಗಾದ ಅತ್ಯಂತ ದೊಡ್ಡದಾದ ಮಸೀದಿ ಆಗಿರ್ತದೆ ಕೇಳು. ಸೊ ಹಾಗಾದ್ರೆ ಎರಡನೇ ಮೊಹಮ್ಮದ್ ಶಾನನ್ನ ಗಮನಿಸಿದಾಗ ಇವೇನ್ ನೋಡಿದಾಗ ಬಹುಮನಿ ಸುಲ್ತಾನರ ಅತ್ಯಂತ ಎಂತ ಅರಸ ನೋಡಿದಾಗ ಶಾಂತಿ ಪ್ರಿಯ ಅರಸ ನೋಡ್ರಿ. ಯಾರಿ? ಶಾಂತಿ ಪ್ರಿಯ ಅರಸ. ಒಟ್ಟಾರೆಯಾಗಿ ಬಹುಮನಿ ಸುಲ್ತಾನರ ಅತ್ಯಂತ ಶಾಂತಿ ಪ್ರಿಯ ಅರಸನ ಅಂತೇಳಿ ಯಾರನ್ನು ಕರಿಬೇಕು ನೋಡಿದಾಗ ಎರಡನೇ ಮೊಹಮ್ಮದ್ ಶಾನನ್ನ ಕರಿತೀವಿ. ಹಾಗೆ ಎರಡನೇ ಮೊಹಮ್ಮದ್ ಶಾ ಏನ್ ಮಾಡ್ತಾನ್ರಿ, ಪ್ರಮುಖವಾಗಿ 1375 ಆಡಳಿತ ಬರ್ತಾನ. 1375 ಆಡಳಿತ ಬರ್ತಾನ. 1375ರಿಂದ 1397ರವರೆಗೆ ಆಡಳಿತ ಮಾಡ್ತಾನೆ. ಅತ್ಯಂತ ಶಾಂತಿಯುತವಾಗಿ ಆಡಳಿತ ಮಾಡಿರ್ತಾನೆ ಇವ. ಹಾಗಾದ್ರೆ ಇಲ್ಲಿ ನೋಡ್ರಿ, ಪ್ರಮುಖವಾಗಿ ಇವನ ಕಾಲಾವಧಿಯೊಳಗೆ ಏನಾಗ್ತದೆ, ಭೀಕರವಾದ ಬರಗಾಲ ಬರ್ತದ. ಬರಗಾಲ ಬಂದ ಕಾರಣಕ್ಕಾಗಿ ಏನ್ ಮಾಡ್ತಾನೆ ನೋಡಿದಾಗ ಇವ ಮಾಳ್ವಾ ಮತ್ತು ಗುಜರಾತ್ ಪ್ರದೇಶದಿಂದ ಏನ್ ಮಾಡ್ತಾನ್ರಿ, ಹಲವಾರು ಧಾನ್ಯಗಳನ್ನ ತರಿಸಿ ತನ್ನ ಸಾಮ್ರಾಜ್ಯದಲ್ಲಿದ್ದಂತ ಜನರಿಗೆ ಏನ್ ಮಾಡ್ತಾನೆ, ನೀಡ್ತಾನೆ ನೋಡ್ರಿ. ಅದ್ರ ನಮ್ಗೆ ಏನ್ ಕ್ವಶನ್ ಕೇಳ್ತಾನೆ ನೋಡಿದಾಗ ಈ ಒಂದು ಮೊಹಮ್ಮದ್ ಶಾ ರೀ, ಎರಡನೇ ಮೊಹಮ್ಮದ್ ಶಾನ ಕಾಲಾವಧಿಯೊಳಗೆ ಏನಾಗಿರ್ತದ, ಇವರ ಸಾಮ್ರಾಜ್ಯದೊಳಗ ಭೀಕರವಾದ ಬರಗಾಲ ಬಂದಿರ್ತದ. ಈ ಕಾರಣಕ್ಕಾಗಿ ಏನಾಗ್ತದೆ ನೋಡಿದಾಗ ಇಲ್ಲಿ ಇಂಥ ಸಂದರ್ಭದೊಳಗ ಎರಡನೇ ಮೊಹಮ್ಮದ್ ಶಾ ಏನ್ ಮಾಡ್ತಾನ್ರಿ, ಮಾಳ್ವಾ ಮತ್ತು ಗುಜರಾತದಿಂದ, ಮಧ್ಯಪ್ರದೇಶದ ಮಾಳ್ವಾ ಎಂಬ ಪ್ರದೇಶದಿಂದ ನಂತರ ಗುಜರಾತಿನ ಏನ್ ಮಾಡ್ತಾನೆ, ಪ್ರಮುಖವಾಗಿ ಧಾನ್ಯಗಳನ್ನ ತರಿಸಿಕೊಂಡು ಯಾರಿಗೆ ನೀಡ್ತಾನೆ ನೋಡಿದಾಗ ತನ್ನ ಒಂದು ಪ್ರಜೆಗಳಿಗೆ ನೀಡ್ತಾನೆ ನೋಡ್ರಿ. ಎರಡನೇ ಮೊಹಮ್ಮದ್ ಶಾ ಅಂತೇಳಿ. 1-2 ಪಾಯಿಂಟ್ ನೆನ್ಬಿಡುಗ್ರ ಅಷ್ಟೇ, ಒಂದು ನಮಗೇನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಸೊ ಹಾಗಾದ್ರೆ ಇವನ ನಂತರ ಆಡಳಿತಕ್ಕೆ ಬಂದವ ಯಾರಂದ್ರೆ ಗಿಯಾಸುದ್ದೀನ್ ಅಂತ ಬರ್ತಾವ ನೋಡ್ರಿ. ಮೋಸ್ಟ್ ಇಂಪಾರ್ಟೆಂಟ್, ನಮ್ ಬಹುಮನಿ ಸುಲ್ತಾನರ ಅತ್ಯಂತ ಪ್ರಸಿದ್ಧವಾದ ಅರಸ ನೋಡ್ರಿ. ಬಹುಮನಿ ಸುಲ್ತಾನರ ಅತ್ಯಂತ ಪ್ರಸಿದ್ಧವಾದ ಅರಸ ಗೊತ್ತಿರಬೇಕಾಗ್ತದೆ, ಗಿಯಾಸುದ್ದೀನ್ ಫಿರೋಜ್ ಶಾ ಅಂತೇಳಿ. ಯಾರಿ? ಗಿಯಾಸುದ್ದೀನ್ ಫಿರೋಜ್ ಶಾ ನೋಡ್ರಿ. ಯಾರಂದ್ರೆ ಗಿಯಾಸುದ್ದೀನ್ ಫಿರೋಜ್ ಶಾ ಅಂತ ಬರ್ತಾನೆ. ಫಿರೋಜ್ ಶಾ ಅಂತ ಬಂದ. ಎಸ್ ಕೇಳ್ರಿ. ಸೊ ಹಾಗಾದ್ರೆ ಗಿಯಾಸುದ್ದೀನ್ ಫಿರೋಜ್ ಶಾ ಗಮನಿಸಿದಾಗ ಇವ್ ಆಕ್ಚುಲಿ ಆಡಳಿತಕ್ಕೆ ಬಂದಿದ್ದು ಏನಂದ್ರೆ 1397 ಆಡಳಿತಕ್ಕೆ ಬಂದ. 1422 ತನಕ ಏನ್ ಮಾಡ್ತಾನೆ, ಆಡಳಿತ ಮಾಡ್ತಾನೆ. ಎಸ್ ಕೇಳ್ರಿ. ಹಾಗೆ ಒಟ್ಟಾರೆಯಾಗಿ ಪ್ರಮುಖವಾಗಿ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಗಿಯಾಸುದ್ದೀನ್ ಫಿರೋಜ್ ಶಾನ ಬಗ್ಗೆ ಗೊತ್ತಿರ್ಬೇಕಾಗ್ತದೆ. ಗಿಯಾಸುದ್ದೀನ್ ಫಿರೋಜ್ ಶಾ ಏನಂತಾನೆ ಇಲ್ಲಿ 1397ರಿಂದ 1422ರವರೆಗೆ ಆಡಳಿತ ಮಾಡ್ತಾನ. ಆಯ್ತಾ. ಇವಾಗ ನಾವೇನ್ ಕರಿಬೇಕಂದ್ರ ಇವ ಯಾರ ಹಳೆಯನಾಗಿರ್ತಾನ ನೋಡಿದಾಗ ಎರಡನೇ ಮೊಹಮ್ಮದ್ ಶಾನ ಹಳೆಯನಾಗಿರ್ತಾನ ನೋಡ್ರಿ. ನೆನ್ಪಿಡ್ಕೋರಿ. ಸೊ ಹಾಗಾದ್ರೆ ಇಲ್ಲಿ ನಮ್ಗ ಏನ್ ಇಂಪಾರ್ಟೆಂಟ್ ನೋಡಿದಾಗ ಈ ಒಂದು ಗಿಯಾಸುದ್ದೀನ್ ಫಿರೋಜ್ ಶಾನ ಗಮನಿಸಿದಾಗ ಬಹುಮನಿ ಸುಲ್ತಾನರ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ನೋಡ್ರಿ. ಒಟ್ಟಾರೆಯಾಗಿ ಬಹುಮನಿ ಸುಲ್ತಾನರ ಅತ್ಯಂತ ಪ್ರಸಿದ್ಧ ಅರಸ ಅಂತೇಳಿ ನಾವ್ ಯಾರಿಗೆ ಕರಿಬೇಕು ನೋಡಿದಾಗ ಗಿಯಾಸುದ್ದೀನ್ ಫಿರೋಜ್ ಶಾ ಕರಿತೀವ್ರಿ. ಬಹುಮನಿ ಸುಲ್ತಾನರ ಅತ್ಯಂತ ಪ್ರಸಿದ್ಧವಾದ ಅರಸ ನೋಡಿದಾಗ ಗಿಯಾಸುದ್ದೀನ್ ಫಿರೋಜ್ ಶಾ ನೋಡ್ರಿ. ಬಹುಮನಿ ಸುಲ್ತಾನರ ಅತ್ಯಂತ ಪ್ರಸಿದ್ಧವಾದ ಅರಸ ಆಗಿರ್ತಾನ. ಆಯ್ತಾ. ಸೊ ಹಾಗಾದ್ರೆ ಗಿಯಾಸುದ್ದೀನ್ ಫಿರೋಜ್ ಶಾನ ಗಮನಿಸಿದಾಗ ಏನ್ ಇಂಪಾರ್ಟೆಂಟ್ ನೋಡಿದಾಗ ಏನ್ ಮಾಡ್ತಾನೆ, ನೀವು ಒಂದು ಆಡಳಿತಕ್ಕೆ ಬರುವ ಸಂದರ್ಭದೊಳಗ್ರಿ ಇವ್ರಿಗೆ ಯಾರು ಸಹಾಯ ಮಾಡಿರ್ತಾರಲ್ಲ ಅವ್ರಿಗೆಲ್ಲರಿಗೆ ಏನ್ ಮಾಡಿರ್ತಾರ ನೋಡಿದಾಗ ಖಾನ್ ಈ ಖಾನ್ ಎಂಬ ಒಂದು ಬಿರುದನ್ನು ನೀಡ್ತಾನೆ ನೋಡ್ರಿ. ಅದ್ರ ಒಟ್ಟಾರೆಯಾಗಿ ಗಿಯಾಸುದ್ದೀನ್ ಫಿರೋಜ್ ಶಾನು ಆಡಳಿತಕ್ಕೆ ಬರುವ ಸಂದರ್ಭದೊಳಗ ಅವನಿಗೆ ಸಹಾಯ ಮಾಡಿದಂತ ವ್ಯಕ್ತಿಗಳಿಗೆ 2 ಬಿರುದುಗಳನ್ನು ನೀಡ್ತಾನೆ. ಒಂದು ಬಿರುದನ್ನು ನೀಡ್ತಾನೆ, ಯಾವ್ದಂದ್ರ ಖಾನ್ ಎಂಬ ಬಿರುದನ್ನು ನೀಡಿರ್ತಾನ್ರಿ. ಖಾನ್ ಎಂಬ ಬಿರುದನ್ನು ನೀಡಿ ಏನ್ ಮಾಡ್ತಾನೆ, ಆಡಳಿತಕ್ಕೆ ಬರ್ತಾನೆ. ಇದೊಂದು ಪಾಯಿಂಟ್ ನೆನ್ಪಿಡ್ಕೋರಿ. ಹಾಗಾದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕು ನೋಡಿದಾಗ ಮೋಸ್ಟ್ ಇಂಪಾರ್ಟೆಂಟ್ ಇವನ ಕಾಲಾವಧಿಯೊಳಗ ನಡೆದಂತ ಘಟನೆಗಳನ್ನ ಗಮನಿಸಿದಾಗ್ರಿ. ಇಲ್ಲೇ ವಿಜಯನಗರ ಸಾಮ್ರಾಜ್ಯದೊಳಗ ಒಬ್ಬ ಅರಸ ಇರ್ತಾನ. ಆ ಅರಸನನ್ನ ಗಮನಿಸಿದ ಅವನ ಹೆಸರು ನೋಡಿದಾಗ ಪ್ರಮುಖವಾಗಿ ಇಲ್ಲಿ ನೋಡ್ರಿ 1ನೇ ದೇವರಾಯ ಅಂತ ಬರ್ತಾನೆ. ಅಲ್ಲಿ 1ನೇ ದೇವರಾಯ ಅಂತ ಬಂದ. 1ನೇ ದೇವರಾಯ ಅಂತೇಳಿ. ಸೊ ಹಾಗಾದ್ರೆ 1ನೇ ದೇವರಾಯನಿಗೂ ಮತ್ತೇನಪ್ಪ ಅಂದ್ರೆ ಈ ಒಂದು ಸ್ವಲ್ಪ ಗಿಯಾಸುದ್ದೀನ್
ಫಿರೋಜ್ ಶಾನಿಗೆ ಸ್ವಲ್ಪ ವೈರತ್ವ ಉಂಟಾಗಿರ್ತದ. ಎಸ್ ಕೇಳ್ರಿ. ಹಾಗಾದ್ರೆ ಏನ್ರಿ, ಹಾ ಈಗೇನ ಆ ದಾಳಿಗಳ ಬಗ್ಗೆ ಹೇಳಲ್ಲ ನಾನು. ಮುಂದೊಳ್ಳೆ ವಿಜಯನಗರ ಬರ್ತದಲ್ಲ, ಅದ್ರ ಬಗ್ಗೆ ಅಲ್ಲಿ ಡೀಟೇಲ್ ಆಗಿ ಪಿನ್ ಟು ಪಿನ್ ಹೇಳ್ತೇನೆ ನಮ್ಗೆ. ಇದಾದ ನೋಡ್ರಿ, ಇವರಿಬ್ಬರ ದಾಳಿ ನಂತರ ದೇವರಾಯನ ಕಾಲದೊಳಗೆ ಇರ್ತಾನಲ್ಲಿ ಯಾಕೆ ನಡೀತು, ಎದರ ಸಂಬಂಧ ನಡೀತು, ಯಾರಿಗೆ ಕೆತ್ತಿರ್ಲಿ ಹೇಳ್ತೀನಿ. ಬಟ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟು ದಾಳಿ ಐತಿ. ಆಯ್ತಾ, ಇಷ್ಟು ನೆನ್ಪಿಡ್ಕೋರಿ ಈಗ ಅಷ್ಟ. ವಿಜಯನಗರ ಸಾಮ್ರಾಜ್ಯ ಅಂತಂದ್ರೆ ಇಲ್ಲಿ ಇವನ್ ಬಗ್ಗೆ ಅವನ ಬಗ್ಗೆ ಭಾಳ ಚಂದ ಐತಿ, ಅಲ್ಲಿ ಹೇಳ್ತೀನಿ ಅಂತ ಕೇಳ್ರಿ. ಸರ್ ನೋಡ್ರಿ, ಒಟ್ಟಾರೆ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರ ಗಿಯಾಸುದ್ದೀನ್ ಫಿರೋಜ್ ಶಾ ಮತ್ತು ದೇವರಾಯನಿಗೆ ವಿಜಯನಗರ ಸಾಮ್ರಾಜ್ಯದ 1ನೇ ದೇವರಾಯನಿಗೆ ಅಂತ ಸ್ವಲ್ಪ ಕ್ಲಾಶ್ ಆಗ್ತದ. ಯಾವ ಪ್ರದೇಶದ ಸಲುವಾಗಿ ನೋಡಿದಾಗ ಇಲ್ಲಿ ಇವನು ಮುದುಗಲ್ ಅಂತ ಪ್ರದೇಶ ಇರ್ತದ್ರಿ. ಮುದುಗಲ್ ಅಂತ ಪ್ರದೇಶ ಇರ್ತದೆ. ಯಾವ್ದು ಮುದುಗಲ್ರಿ? ಯಾವ್ದ್ರಿ? ಮುದುಗಲ್ ಅಂತ ಪ್ರದೇಶ. ಮುದುಗಲ್ ಅನ್ನೋದು ಯಾವ ಒಂದು ಜಿಲ್ಲೆಯೊಳಗೆ ಕಂಡ್ಬರ್ತದೆ? ಪ್ರಸ್ತುತವಾಗಿ ರಾಯಚೂರಿನೊಳಗೆ ಕಂಡ್ಬರ್ತದೆ. ಯಾವ ಚೂರು ನೋಡ್ರಿ? ರಾಯಚೂರಿನೊಳಗೆ ಕಂಡ್ಬರ್ತದೆ ನೋಡಿ. ರಾಯಚೂರು ಜಿಲ್ಲೆಯೊಳಗೆ ಕಂಡ್ಬರ್ತದ ಮುದುಗಲ್ ಅಂತ ಹೇಳಿರಿ. ಇಂದಿನ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರುವ ಮುದುಗಲ್ ಎಂಬ ಪ್ರದೇಶದೊಳಗ 406ರ ಸಂದರ್ಭ ನೋಡ್ರಿ. 1406ರ ಸಂದರ್ಭಗಳು ಪ್ರಮುಖವಾಗಿ ಸ್ವಲ್ಪ 1ನೇ ದೇವರಾಯ ಮತ್ತು ಈ ಒಂದು ಬಹುಮನಿ ಸುಲ್ತಾನರ ಪ್ರಸಿದ್ಧ ಅರಸನಾದಂತ ಗಿಯಾಸುದ್ದೀನ ಫಿರೋಜ್ ಶಾನ ಮಧ್ಯೆ ಯುದ್ಧ ನಡೀತದೆ. ಅದಕ್ಕೆ ನೋಡೋಣ, ಮುಂದೆ ಅದನ್ನ ನೋಡೋಣಂತ. ಹಾಗಾದ್ರೆ ಇಲ್ಲಿ ಕೇಳ್ರಿ, ಆಯ್ತದೊಳಗೆ ಏನಂದ್ರೆ ಇಲ್ಲಿ ರಾಯಚೂರಿನೊಳಗ ಒಬ್ಬ ಚಿನ್ನದ ವ್ಯಾಪಾರಿ ಇರ್ತಾನೆ. ಯಾರಂದ್ರ ಚಿನ್ನದ ವ್ಯಾಪಾರಿ ಇರ್ತಾನ್ರಿ. ಹಾಗಾದ್ರೆ ಚಿನ್ನದ ವ್ಯಾಪಾರಿಯ ಮಗಳಿರ್ತಾಳ ಒಬ್ಬಕಿ, ಪಾರ್ಥ ಅಂತೇಳಿ. ಯಾರಿಕಿ? ಪಾರ್ಥ ಅಂತ ಇರ್ತಾಳ. ಇಂತಹ ಸಂದರ್ಭದೊಳಗ ಈ ಪಾರ್ಥಳು ಇಬ್ಬರಿಗೂ ಬೇಕಾಗಿರ್ತಾರ. ಯಾರಿಗಂದ್ರ ಒಂದ್ ಕಡೆ ಫಿರೋಜ್ ಶಾ, ಯಾರಂದ್ರೆ ಗಿಯಾಸುದ್ದೀನ್ ಫಿರೋಜ್ ಶಾ ಆಗ್ರಿ. ಇನ್ನೊಂದ್ ಕಡೆ ಏನಂದ್ರ ಬಹುಮನಿ ಸುಲ್ತಾನರ ವಿಜಯನಗರ ಸಾಮ್ರಾಜ್ಯದ 1ನೇ ದೇವರಾಯನಿಗೆ. ಇಬ್ಬರಿಗೂ ಪಾರ್ಥ ಅಂದ್ರೆ ಸ್ವಲ್ಪ ಸಂಬಂಧ ಇರ್ತದ, ಬೇಕಾಗಿರ್ತದ. ಇದಕ್ಕೆ ಸಂಬಂಧ ಇಲ್ಲಿ ಮುದುಗಲ ಮೇಲೆ ದಾಳಿ ಹೋಗಿರ್ತಾನೆ. ಯಾರು? 1ನೇ ದೇವರಾಯ. ಇಂತಹ ಸಂದರ್ಭದೊಳಗ ಗಿಯಾಸುದ್ದೀನ್ ಫಿರೋಜ್ ಶಾನು ಕೂಡ ದಾಳಿಗೆ ಬಂದು 1ನೇ ದೇವರಾಯನನ್ನು ಸೋಲಿಸಿ ಪಾರ್ಥಳನ್ನ ಅಪಹರಿಸಿಕೊಂಡು ಹೋಗ್ತಾನ. ನೋಡೋಣಂತ ಮುಂದೆ ನಾನು ಹೇಳ್ತೇನೆ ಇದ್ರ ಬಗ್ಗೆ ಚಂದಾಗ. ವಿಜಯನಗರ ಸಾಮ್ರಾಜ್ಯ ಮುಂದಾಗ ಹೇಳ್ತೇನ್ರಿ, ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಯಾಕೆ ಇಲ್ಲಿ ಇಬ್ರು ಆಕೆ ಸಂಬಂಧ ಗುದ್ದಾಡಕತ್ತಿದ್ರು ಅಂತೇಳಿ. ಇರ್ಲೇನ್ ಬಿಡುವರಿ, ಆದ್ರೆ ನಮ್ಗೆ ಗೊತ್ತಿರಬೇಕಾಗ್ತದೆ. ಒಟ್ಟಾರೆ ಏನೇನ್ರಿ, ಗಿಯಾಸುದ್ದೀನ್ ಫಿರೋಜ್ ಶಾ ರೀ ನಮ್ಗ ಬಹುಮನಿ ಸುಲ್ತಾನರೊಳಗ ಅತ್ಯಂತ ಪ್ರಸಿದ್ಧ ದೊರೆ. ಯಾಕಂದ್ರ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಮುಖವಾಗಿ ಪ್ರಸಿದ್ಧ ದೊರೆಯಾದಂತ ಯಾರನ್ನು ಸೋಲಿಸ್ತಾನ? ಕೇಳಾಕತ್ತಿಲ್ಪ ನಿಮ್ಗ, ನಾನ್ ಧ್ವನಿ ಹೋಗೈತಿ. ಸಾಂಗ್ ಕೇಳಾಗತ್ತ, ಸಾಂಗ್ ಕೇಳಾಗತ್ತೀವ್ರಿ. ಪಾಪ ನಿಮಿಷ ಪಾಪ ಅವ್ರು ಕಸದವ್ರು ಇರ್ತಾರ, ಸಾಂಗ್ ಬಂದಿರ್ತಾರ, ಕಸ ತುಂಬ್ಕೊಂಡು ಹೋಗ್ತಾರೆ. 2 ನಿಮಿಷ ವೇಟ್ ಮಾಡ್ರಿ. ಆರ್ಕೆಸ್ಟ್ರಾ ಅಲ್ಲದು, ಅದು ಮರ ಡೈಲಿ ಹೊತ್ತಿ ಕಸ ತುಂಬಾರ ಬರ್ತಾರೆ ಅವ್ರ ಕಾರ್ಪೊರೇಷನ್ ಅವರು. ಡೈಲಿ ಹೊತ್ತು ಬರ್ತಾರೆ, ಗೊತ್ತಾಗಲ್ಲ ನಿಮ್ಗೆ? ಇವ್ರು ಹೋಗಂಗ ಕಾಣಲ್ಲಪ್ಪ. ಕೇಳ್ತಿದೆ, ಕಂಟಿನ್ಯೂ ಮಾಡ್ಲಂಗಾರ ಮುಗಿದಿಲ್ಲ ಆಡೋದು. ಹೊಡ್ಸ ಮತ್ತೆಂತ ಅನಿಸ್ತು ನೋಡಿ. ಈಗ ನೆನ್ಪಿಟ್ಕೋರಿ, ಗಿಯಾಸುದ್ದೀನ್ ಫಿರೋಜ್ ಶಾ ಅತ್ಯಂತ ಪ್ರಸಿದ್ಧವಾದ ದೊರೆಯಾಗಿರ್ತಾನೆ. ಪ್ರಮುಖವಾಗಿ ಯಾರ ಅಳಿಯನಾಗಿರ್ತಾನಂದ್ರ 2ನೇ ಮೊಹಮ್ಮದ್ ಶಾ ಅಳಿಯನಾಗಿರ್ತಾನ. ನಂತರ ಇಲ್ಲಿ ಇವನಿಗೆ ಆಡಳಿತದೊಳಗ ಸಹಾಯ ಮಾಡಿದಂತ ಅಹಮದ್ ಖಾನ್ ಬರ್ತಾನ್ರಿ. ಅಹಮದ್ ಖಾನ್ ವ್ಯಕ್ತಿ ಏನ್ ಮಾಡಿದ್ವ, ಕಾಣಿ ಅಂತ ಬಿರುದನ್ನ ನೀಡಿದ. ಇರ್ಲಿ, ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ 1ನೇ ದೇವರಾಯನನ್ನ ಸೋಲಿಸ್ತಾನ ಮುದುಗಲ ಕದನದೊಳಗ್ರಿ. ಹಾಗಾದ್ರೆ ಮುದುಗಲ ಕದನದೊಳಗೆ ಸೋಲಿಸೋದ್ರೊಂದಿಗೆ ಇಲ್ಲಿ ಪ್ರಮುಖವಾಗಿ ಪ್ರಸಿದ್ಧಿಗೆ ಬರ್ತಾನೆ ಇವ. ಇರ್ಲಿ ನೆನ್ಪಿಟ್ಕೋರಿ. ಸೊ ಹಾಗಾದ್ರ ನಮ್ಗೇನ ಎಕ್ಸಾಂಪಲ್ದೊಳಗೆ ಇಂಪಾರ್ಟೆಂಟ್ ನೋಡಿದಾಗ ಇವನ ಕಾಲಾವಧಿಯೊಳಗ ವಿದೇಶಗಳಿಂದ ಬೇರೆ ದೇಶಗಳಿಂದ ಪ್ರಮುಖವಾಗಿ ವಿದೇಶಿಗರು ಬಂದಿರ್ತಾರೆ ನಮಗಿಲ್ಲಿ ಇವನ ಒಂದು ಸಾಮ್ರಾಜ್ಯಕ್ಕೆ. ನೆನ್ಪಿಟ್ಕೋರಿ, ಯಾವ ದೇಶ ನೋಡಿದಾಗ ಒಂದು ಟರ್ಕಿ ಅಂತ ಕರಿತೇವ್ರಿ, ಆಯ್ತಾ? ಒಂದು ಟರ್ಕಿ ಅಂತ ಕರಿತೇವಿ, ಇನ್ನೊಂದು ಅರೇಬಿಯಾ ಅಂತ ಕರಿತೇವ್ರಿ.
ಆದ್ರೆ ಇನ್ನೊಂದು ನೋಡಿದ್ರೆ ಪರ್ಷಿಯಾ ಅಂತ ಕರಿತೀವಿ ನೋಡ್ರಿ, ಯಾವ್ದ್ರಿ ಪರ್ಷಿಯಾ ಅಂತೇಳಿ. ಸರ್ ಒಟ್ಟಾರೆ ಹುಡುಗರಿ ಇವನ ಒಂದು ಆಡಳಿತದ ಸಂದರ್ಭದೊಳಗ ನೋಡ್ರಿ, ಇವನ ಆಡಳಿತದ ಕಾಲಾವಧಿಯೊಳಗ ಟರ್ಕಿ ಇರ್ಬೋದು, ಅರೇಬಿಯಾ ಇರ್ಬೋದು, ಪರ್ಷಿಯಾ ಇರ್ಬೋದು, ಈ ಮೂರೂ ದೇಶಗಳಿಂದ ಇಸ್ಲಾಮರು ಏನ್ ಮಾಡ್ತಾರ, ಇವನ ಸಾಮ್ರಾಜ್ಯಕ್ಕೆ ವಲಸೆ ಬರ್ತಾರ ನೋಡ್ರಿ. ಟರ್ಕಿ ಇರ್ಬೋದು, ಅರೇಬಿಯಾ ಇರ್ಬೋದು, ಪರ್ಷಿಯಾ ದೇಶದಿಂದ ಗಿಯಾಸುದ್ದೀನ್ ಫಿರೋಜ್ ಶಾನ ಒಂದು ಸಾಮ್ರಾಜ್ಯಕ್ಕ ವಲಸೆ ಬಂದಂತ ನೋಡ್ರಿ, ವಲಸೆ ಬಂದಂತ ಇಸ್ಲಾಮರನ್ನ ನಾವೇನ್ ಕರಿಬೇಕು ನೋಡಿದಾಗ ಅಪಾಕಿಗಳಂತ ಕರಿತೀವಿ ನೋಡ್ರಿ. ಯಾರಿ ಅಪಾಕಿಗಳು ಅಂತ ನೆನ್ಪಿಟ್ಕೋರಿ. ಇದು ನಮಗೆ ಎಕ್ಸಾಮ್ ಪರ್ಪಸ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಹಾಗಾದ್ರೆ ಒಟ್ಟಾರೆಯಾಗಿಲ್ಲೇ ಅಪಾಕಿಗಳು ಯಾರ ಕಾಲಾವಧಿಯೊಳಗ ಇಲ್ಲಿ ನಮ್ಮ ಕರ್ನಾಟಕಕ್ಕ ವಲಸೆ ಬಂದ್ರು ನೋಡಿದಾಗ ಫಿರೋಜ್ ಶಾನ್ ಒಂದು ಗಿಯಾಸುದ್ದೀನ್ ಫಿರೋಜ್ ಶಾನ ಕಾಲಾವಧಿಯೊಳಗ ಗಿಯಾಸುದ್ದೀನ್ ಫಿರೋಜ್ ಶಾನ ಕಾಲಾವಧಿಯೊಳಗ ಯಾವ ದೇಶದಿಂದ ಬಂದಂತ ಮುಸ್ಲಿಂ ಜನರನ್ನ ನಾವು ಅಪಾಕಿಗಳಂತ ಕರಿಬೇಕು ನೋಡಿದಾಗ ಒಂದು ಟರ್ಕಿ ಇರ್ಬೋದು, ಅರೇಬಿಯಾ ಇರ್ಬೋದು, ಪರ್ಷಿಯಾ ಇರ್ಬೋದು, ಈ ಮೂರು ದೇಶಗಳಿಂದ ಬಂದಂತ ಇಸ್ಲಾಮರನ್ನ ನಾವೇನ್ ಕರಿತೀವ್ರಿ, ಅಪಾಕಿಗಳಂತ ಕರಿತೀವಿ ನೋಡ್ರಿ. ಮೂರು ದೇಶಗಳಿಂದ ಬಂದಂತ ಇಸ್ಲಾಮರನ್ನ ನಾವು ಅಪಾಕಿಗಳಂತ ಕರಿತೀವಿ. ನೆನ್ಪಿಡ್ಕೋರಿ, ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ ಅಪಾಕಿಗಳು ರೀ. ಆಯ್ತಾ? ಹಾಗಾದ್ರೆ ಇವನ ಆಸ್ಥಾನದೊಳಗ್ರಿ ವಿಶ್ವವಿಖ್ಯಾತಿ 800 ಸುಂದರಿ ಇರ್ತಾರಂತ ನೋಡ್ರಿ. 800 ಸುಂದರಿ ಇರ್ತಾರಂತ. ಹಾಗಾದ್ರ ಒಟ್ಟಾರೆ ನೆನ್ಪಿಡ್ಕೋರಿ, ಇವನ ಆಸ್ಥಾನದೊಳಗ 800 ಸುಂದರಿ ಇರ್ತಾರೆ. ವಿಶ್ವವಿಖ್ಯಾತಿ 800 ಸುಂದರಿ ಇರ್ತಾರ. ಹಾಗೆ ಒಟ್ಟಾರೆಯಾಗಿ ನಮ್ಗೆ ಯಾರ ಆಸ್ಥಾನದೊಳಗ್ರಿ, ಬಹಮನಿ ಸುಲ್ತಾನರ ಯಾರ ಆಸ್ಥಾನದೊಳಗ ವಿಶ್ವವಿಖ್ಯಾತಿ ಪಡೆದಂತ 800 ಸುಂದರಿಯರು ಕಂಡು ಬರ್ತಿದ್ರು ನೋಡಿದಾಗ ಗಿಯಾಸುದ್ದೀನ್ ಫಿರೋಜ್ ಶಾನ ಒಂದು ಕಾಲಾವಧಿಯೊಳಗ ಕಂಡು ಬರ್ತಿರ್ತಾರ. ನೆನ್ಪಿಟ್ಕೋರಿ. ಕ್ಲಿಯರ್ ಇದು? ಹಾಗಾದ್ರ ನಮ್ಗೆ ಏನ್ ಇಂಪಾರ್ಟೆಂಟ್ ನೋಡಿದಾಗ ಗಿಯಾಸುದ್ದೀನ್ ತುಘಲಕ್ ಇಷ್ಟೆಲ್ಲಾ ಪ್ರಸಿದ್ಧಿಗೆ ಬಂದಂತ ಅರಸನಾದ್ರೂ ಕೂಡ ರೀ, ಆ ಬಹಮನಿ ಸುಲ್ತಾನರ ಅತ್ಯಂತ ಪ್ರಸಿದ್ಧವಾದಂತ ಅರಸನಾದ್ರೂ ಕೂಡ ತನ್ನ ಒಂದು ಹೊಟ್ಟೆಯನ್ನು ಯಾವ ರೀತಿ ತುಂಬಿಸ್ಕೊಂತಿದ್ದ ನೋಡಿದಾಗ ಇವ ಕುರಾನಿನ ಹಸ್ತಪ್ರತಿಗಳನ್ನು ಮಾಡಿ ನೋಡ್ರಿ. ಯಾವ್ದು? ಕುರಾನಿನ ಹಸ್ತಪ್ರತಿಗಳನ್ನ ಮಾಡಿ ಏನ್ ಮಾಡ್ತಿದ್ದಾನ್ರಿ, ತನ್ನ ಉದರದ ಪೋಷಣೆಯನ್ನ ಮಾಡ್ಕೊಂತಿರ್ತಾನ. ತನ್ನ ಒಂದು ಜೀವನವನ್ನು ನಡೆಸ್ತಿರ್ತಾನ, ಸಾಮ್ರಾಜ್ಯ ನಡೆಸ್ತಾನ. ಆ ಕಡೆ ಇರ್ಲಿ, ಆದ್ರೆ ತನ್ನ ಒಂದು ಊಟಕ್ರಿ ಸ್ವಂತ ಏನ್ ಮಾಡ್ತಿರ್ತಾನೆ, ಇವ ನೇರವಾಗಿ ಕುರಾನಿನ ಹಸ್ತಪ್ರತಿಗಳನ್ನ ಮಾರಿ ಅದರಿಂದ ಬಂದಂತ ಒಂದು ಆ ದುಡ್ಡಿನಿಂದ ಏನ್ ಮಾಡ್ತಾನೆ, ಪ್ರಮುಖವಾಗಿ ತನ್ನ ಒಂದು ಹೊಟ್ಟೆ ಪಾಡನ್ನ ನಡೆಸ್ತಿರ್ತಾನೆ ಅಥವಾ ಉದರದ ಒಂದು ತುಂಬಿಸಿಕೊಳ್ತಿರ್ತಾನೆ. ನೆನ್ಬಿಡುಗುರಿ. ಹಾಗಾದ್ರೆ ಇದು ನಮ್ಗ ಗಿಯಾಸುದ್ದೀನ್ ಫಿರೋಜ್ ಶಾನ ಒಂದು ಕಾಲಾವಧಿ ನಡೆದಂತ ಆಡಳಿತ ಆಗ್ತದೆ. ಹೆಸರು ಒಟ್ಟಾರೆ ನೆನ್ಬಿಡುಗುರಿ. ಆಗ ಪ್ರಸಿದ್ಧ ಅರಸನಾಗಿರ್ತಾನೆ. ಇಲ್ಲೇ ಯಾರ ಹೇಳನಾಗಿದ್ದಾನೆ ನೆನ್ಬಿಡುಗೋರಿ. ಪ್ರಮುಖವಾಗಿ ಇವನಿಗೆ ಸಹಾಯ ಮಾಡಿದ ಯಾರಂದ್ರೆ ಅಹಮದ್ ಖಾನ್ ಅಂತೇಳಿ. ಇವನಿಗೆ ಬಿರುದು ನೀಡಿದ್ದ ಯಾವಂದ್ರೆ ಖಾನ್ ಅಂತ ಬಿರುದು ನೀಡ್ತಾನ. ಆ ದೇವರನ್ನು ಸಲ್ಲಿಸ್ತಾನ. ಯಾವ್ದು ಎಲ್ಲಿ ದಾಳಿ ಮಾಡ್ತಾನ, ಮುದ್ಗಲ ಮೇಲೆ ದಾಳಿ ಮಾಡಿದ. ಯಾವಾಗಂದ್ರೆ 1406 ಇನ್ನು ಪ್ರಮುಖವಾಗಿ ಇವನ ಒಂದು ಕಾಲಾವಧಿ ಒಳಗೆ ಬಂದಂತ ವಿದೇಶಿಗರನ್ನ ನಾವೇನ್ ಕರಿತೀವಿ, ಅಪಾಕಿಗಳನ್ನ ಕರಿತೀವಿ. ಅಪಾಕಿಗಳು ಯಾವ ದೇಶದಿಂದ ಬಂದ್ರ ಅಂದ್ರೆ 3 ದೇಶಗಳಿಂದ ಬಂದಿರ್ತಾರ. ಒಂದು ಟರ್ಕಿ ಇರ್ಬೋದು, ಅರೇಬಿಯಾ ಇರ್ಬೋದು, ಪರ್ಷಿಯಾ ಇರ್ಬೋದು. ನೆನ್ಪಿಡ್ಗೋರಿ. ಆಯ್ತಾ? ಹಾಗಾದ್ರೆ ಇನ್ನೊಂದು ಪಾಯಿಂಟ್ ನೋಡಿದಾಗ ಇವನ ಆಸ್ಥಾನಕ್ರಿ ಬಂದೇ ನವಾಜ್ ಅನ್ನೋ ಯಾರಂದ್ರೆ ಬಂದೇ ನವಾಜ್ ನೋಡ್ರಿ. ಖ್ವಾಜಾ ಬಂದೇ ನವಾಜ್ ಅಂತೇಳಿ ಖ್ವಾಜಾ ಬಂದೇ ನವಾಜ್ ಅನ್ನೋ ನೋಡ್ರಿ. ಖ್ವಾಜಾ ಬಂದೇ ನವಾಜ್ ನೆನ್ಪಿಟ್ಕೋರಿ. ಖ್ವಾಜಾ ಬಂದೇ ನವಾಜ್ ನೋಡ್ರಿ. ಇವನ ಒಂದು ಸಾಮ್ರಾಜ್ಯದಲ್ಲಿ ಇದ್ದಂತ ಸೂಫೀಸ್ ಅಂತ ನೋಡಿದಾಗ ಖ್ವಾಜಾ ಬಂದೇ ನವಾಜ್ ಅನ್ನೋ ಹೆಸರು. ಖ್ವಾಜಾ ಬಂದೇ ನವಾಜ್ ಅನ್ನವ ಇವನ ಕಾಲಾವಧಿಯೊಳಗಿದ್ದಂತ ಪ್ರಸಿದ್ಧವಾದಂತ ಸೂಫಿ ಸಂತನಾಗಿರ್ತಾನೆ. ಆಯ್ತಾ? ಸರ್ ನೋಡ್ರಿ, ನಾವು ಇಂದಿಗೂ ನಾವು ಗುಲ್ಬರ್ಗಕ್ಕೆ ಹೋದ್ರೆ ಅಲ್ಲೊಂದು ಮಸೀದಿ, ಒಂದು ದರ್ಗಾ ಬಹಳ ಫೇಮಸ್ ರೀ. ಖ್ವಾಜಾ ಬಂದೇ ನವಾಜ್ ಅಂತೇಳಿ, ಬಂದೇ ನವಾಜ್ ದರ್ಗಾ ಅಂತೇಳಿ ಗುಲ್ಬರ್ಗದೊಳಗೆ ಭಾಳ ಫೇಮಸ್ ಇರ್ತದೆ. ನಿಮ್ ಕಡೆ ಗೊತ್ತಿಲ್ಲ ರೀ, ನಮ್ಮ ಕಡೆ ಮಂದಿ ಗೊತ್ತಿರ್ತದೆ. ಕೇಳಿರಿ ನೀವು? ಅಲ್ಲ ಹೇಳಿ. ಬಂದೇ ನವಾಜ್ ಅಂತೇಳಿ ಒಂದು ಪ್ರಸಿದ್ಧವಾದಂತ ಒಂದು ಮಸೀದಿ ಐತಿ. ಹಾಗಾದ್ರೆ ಅದು ಯಾರ ಒಂದು ಸವಿನೆನಪಿಗೆ ನಿರ್ಮಾಣಗೊಂಡ್ರಂದ್ರ ಈ ಒಂದು ಖ್ವಾಜಾ ಬಂದೇ ನವಾಜ್ನ ಒಂದು ಸವಿನೆನಪಿಗಾಗಿ ನಿರ್ಮಾಣಗೊಂಡಂತ ಮಸೀದಿ ಆಗ್ತದೆ. ಇಂದು ಕೂಡ ಗುಲ್ಬರ್ಗ ಬರ್ತದೆ. ಪ್ರಸಿದ್ಧಿ ಪಡತ್ರಿ ಇದು ಖ್ವಾಜಾ ಬಂದೇ ನವಾಜ್. ಆಯ್ತಾ? ಇರಲಿ. ಹಾಗಾದ್ರೆ ನಂತರ ನೋಡಿದ ಪ್ರಮುಖವಾಗಿ ಇವನ ನಂತರ ಆಡಳಿತ ಬಂದವ್ರಿ. ಒಂದನೇ ಅಹಮದ್ ಶಾ ಅಂತೇಳಿ. ಯಾರಿ? ಒಂದನೇ ಅಹಮದ್ ಶಾ ಅಂತ ಬಂದ್ ನೋಡ್ರಿ. ಹಾಗಾದ್ರೆ ಒಂದನೇ ಅಹಮದ್ ಶಾನ ಗಮನಿಸಿದಾಗ ಏನ್ ಮಾಡ್ತಾನೆ ನೋಡಿದ ಪ್ರಮುಖವಾಗಿ ಆಡಳಿತ ಬರ್ತಾನ. ಹಾಗಾದ್ರೆ ಆಡಳಿತಕ್ಕೆ ಬಂದು ನೋಡಿದಾಗ 1422 ಆಡಳಿತಕ್ಕೆ ಬಂದ 1422ರಿಂದ 1435 ತನಕ ಏನ್ ಮಾಡ್ತಾನೆ, ಆಡಳಿತ ಮಾಡ್ತಾನೆ ನೋಡ್ರಿ. 1435 ತನಕ ಆಡಳಿತ ಮಾಡ್ತಾನೆ. ಬಿಡುಗಡೆ. ಹಾಗಾದ್ರೆ ಇವ ಎರಡನೇ ಅಹಮದ್ ಶಾನ ಗಮನಿಸಿದಾಗ ಎರಡನೇ ಅಹಮದ್ ಶಾ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ನೋಡಿದ್ರೆ ನಾ ಹೇಳಿ ನಿಮ್ಗೆ. ಇಲ್ಲಿ ಬಹಮನಿ ಸುಲ್ತಾನರ ಮೊಟ್ಟ ಮೊದಲ ರಾಜಧಾನಿ ಯಾವ್ದಾಗಿರ್ತದ್ರಿ? ಕಲಬುರ್ಗಿ ಇರ್ತದೆ ನೋಡ್ರಿ.
ಬಹುಮನಿ ಸುಲ್ತಾನರ ಮೊಟ್ಟ ಮೊದಲ ರಾಜಧಾನಿ ನೋಡಿದ ಯಾವ್ದಾಗ್ತದ್ರಿ? ಕಲಬುರಗಿ ಆಗ್ತದೆ. ಹಾಗಾದ್ರೆ ಬಹುಮನಿ ಸುಲ್ತಾನರ ಎರಡನೇ ರಾಜಧಾನಿ ಯಾವ್ದು? ನಾನು ಬೀದರ್ ಅಂತ ಹೇಳಿದೆ. ಸೊ ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಅರಸರ ಭೀತಿಯಿಂದಾಗಿ ನೆನ್ಬಿಟ್ಕೋರಿ, ವಿಜಯನಗರ ಸಾಮ್ರಾಜ್ಯದ ಅರಸರ ಭೀತಿಯಿಂದಾಗಿ ರಾಜಧಾನಿಯನ್ನ ಕಲಬುರಗಿಯಿಂದ ನೋಡ್ರಿ, ರಾಜಧಾನಿಯನ್ನ ಕಲಬುರಗಿಯಿಂದ ಬೀದರಿಗೆ ವರ್ಗಾವಣೆ ಮಾಡಿದಂತ ಬಹುಮನಿ ಸುಲ್ತಾನ ಯಾರಂದ್ರ ಈ ಒಂದು ಮೊದಲನೇ ಅಹಮದ್ ಶಾ ನೋಡ್ರಿ. ಅಹಮದ್ ಶಾ. ಆಗ ಒಟ್ಟಾರೆ ನೋಡ್ರಿ, ಒಂದನೇ ಅಹಮದ್ ಶಾ ಏನ್ ಮಾಡ್ತಾನಂದ್ರ ತನ್ನ ರಾಜಧಾನಿಯನ್ನ ಕಲಬುರಗಿಯಿಂದ ಬೀದರಿಗೆ ವರ್ಗಾವಣೆ ಮಾಡ್ತಾನಲ್ಲಿ. ಯಾರ ಒಂದು ಹೆದರಿಕೆಗಾಗಿ ನೋಡಿದಾಗ, ಯಾರ ಹೆದರಿಕೆಗಾಗಿ? ವಿಜಯನಗರ ಸಾಮ್ರಾಜ್ಯದ ಹೆದರಿಕೆ ಏನ್ ಮಾಡ್ತಾನೆ? ಪ್ರಮುಖವಾಗಿ ಒಂದು ಸಾಮ್ರಾಜ್ಯವನ್ನ ಏನ್ ಮಾಡಿದೀವ? ರಾಜಧಾನಿಯನ್ನ ಡಿವೈಡ್ ಮಾಡ್ತಾನೆ ಬೇರೆ ಕಡೆ. ಆಯ್ತಾ? ಇದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ರೀ. ಒಟ್ಟಾರೆ ಒಂದೊಂದು ಒಂದ್ ಪಾಯಿಂಟ್ ನೆನ್ಪಿಟ್ಕೋರಿ, ಅಪಾಕಿಗಳನ್ನು ಒಂದೊಂದು ಪಾಯಿಂಟ್ ನೆನ್ಪಿಟ್ಕೋರಿ. ಯಾರನ್ನ ಸೋಲಿಸ್ತಾನ್ರಿ? ಒಂದನೇ ದೇವರನ್ನ ಸೋಲಿಸ್ತಾನ. ಇದಕ್ಕೆ ಆಕ್ಚುಲಿ ಅಂಕ ಸಮುದ್ರ ಇರುವುದು ಮುದುಗಲ್ ಕದನ ಅಂತ ಹೇಳ್ತೀವಿ. ಆಯ್ತಾ? ಇದು ಬಹಳ ಚಂದ ಐತ್ರಿ. ಆಮೇಲೆ ಸ್ಟೋರಿ ಹೇಳ್ತೀನಿ ಅದ್ರ ಮೇಲೆ ನೆನ್ಪಿಟ್ಕೋರಿ. ಇದು ಮುದುಗಲ್ ಕದನ ಅಂತೇಳಿ ಯಾರ್ಯಾರ ಮತ್ತೆ ಗಿಯಾಸುದ್ದೀನ್, ಫಿರೋಜ್ ಶಾ ಮತ್ತು ಒಂದನೇ ದೇವರಾಯರು ಪ್ರಸಿದ್ಧ ದೊರೆ ಇವ ನೋಡ್ರಿ. ಮೊದಲ ದೊರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ. ಪ್ರಸಿದ್ಧವಾದ ದೊರೆ ನೋಡಿದಾಗ ಗಿಯಾಸುದ್ದೀನ್, ಫಿರೋಜ್ ಶಾ. ಅದರಲ್ಲಿ ರಾಜಧಾನಿಯನ್ನು ವರ್ಗಾವಣೆ ಮಾಡೋದು ಯಾರಂದ್ರಲ್ಲಿ ಯಾರಾಗ್ತಾರೆ? ಒಂದನೇ ಅಹಮದ್ ಶಾ ಬರ್ತಾನೆ. ಒಂದನೇ ಅಹಮದ್ ಶಾ ಬರ್ತಾನ. ನೆನ್ಪಿಟ್ಕೋರಿ ಇದು ನಮ್ಗ. ಹೌದ್ರಿ. ಇನ್ನೊಂದು ನೋಡ್ರಿ, ಇವ ಭೀಮಾ ನದಿಯ ದಡದ ಮೇಲೆ ಭೀಮಾ ನದಿ ದಡದ ಮೇಲೆ ಯಾವಂದ್ರ ಭೀಮಾ ನದಿಯ ದಡದ ಮೇಲೆ ತನ್ನ ಹೆಸರಿನೊಳಗ್ರಿ, ತನ್ನ ಒಂದು ಹೆಸರಿನೊಳಗ ನಗರ ನಿರ್ಮಾಣ ಮಾಡ್ತಾನ. ಫಿರೋಜಾಬಾದ್ ಅಂತ ನೆನ್ಬಿಟ್ಕೊಡ್ರಿ. ಒಂದು ಯಾವ್ದ್ರಿ? ಫಿರೋಜಾಬಾದ್ ನೋಡ್ರಿ. ಆದ್ರ ಒಟ್ಟಾರೆ ನೆನ್ಪಿಟ್ಕೊಂಡ್ಬಿಡ್ರಿ. ಭೀಮಾ ನದಿಯ ದಡದ ಮೇಲೆ ತನ್ನ ಹೆಸರಿನೊಳಗ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ ಗಿಯಾಸುದ್ದೀನ್ ಫಿರೋಜ್ ಶಾ. ತನ್ನ ಹೆಸರಿನೊಳಗ ನಿರ್ಮಿಸಿದಂತ ನಗರ ಯಾವ್ದು ನೋಡಿದಾಗ ಯಾವ್ದ್ರಿ? ಫಿರೋಜಾಬಾದ್ ಅಂತೇಳಿ ನಗರವನ್ನು ನಿರ್ಮಾಣ ಮಾಡ್ತಾನೆ. ಫಿರೋಜಾಬಾದ್ ಅಂತೇಳಿ ನೆನ್ಪಿಟ್ಕೋರಿ. ಗಿಯಾಸುದ್ದೀನ್ ಫಿರೋಜ್ ಶಾ. ಇದು ನಮ್ಗೆ ನೆನ್ಪಿಟ್ಕೋರಿ. ಕ್ಲಿಯರ್ ಆಯ್ತು ಇದು? ಎಸ್. ಇವನಂತರ ನಮ್ಮ ನೇರವಾಗಿಲ್ಲೇ ಇನ್ನೊಬ್ಬನ ದೊರೆ ನೋಡ್ಕೊಂಡು ಶ್ರೇಷ್ಠವಾದ ವ್ಯಕ್ತಿ ಮೊಹಮ್ಮದ್ ಗವಾನ್ ಬಗ್ಗೆ ನೋಡೋಣಂತ್ರಿ. ಕ್ಲಿಯರ್ ಆಯ್ತು? ಎಸ್. ಮುಂದೋಗ್ಲಿ. ಮೆಸ್ ಆಗ್ರಿ ಸ್ವಲ್ಪ ಫಾಸ್ಟ್ ಆಗಿ. 1422ರಿಂದ 13 ಹೇಳ್ರಿ ಅಮ್ಮನವ್ರ ಏನು? 422 436. ಇಲ್ಲ ರೀ ಅಮ್ಮನವ್ರೆ, ಅದೈತ್ರಿ 35. ಮುಂದೋಗ್ಲಿ. ಎಸ್. ಓಕೆ. ನೋಡ್ರಿ, ಎರಡನೇ ಅಲ್ಲಾವುದ್ದೀನ್. ಒಂದು ಪಾಯಿಂಟ್ ನೆನ್ಬಿಡ್ಬೋದು ಅಷ್ಟೇ. ಒಂದು ಎರಡನೇ ಅಲ್ಲಾವುದ್ದೀನ್ ಅಹಮದ್ ಶಾ. ಸಾವಿರ 1435ರಿಂದ 1458 ನೋಡ್ರಿ. ಸೊ ಹಾಗಾದ್ರೆ ಗಿಯಾಸುದ್ದೀನ್ ಫಿರೋಜ್ ಶಾನ ಕಾಲಾವಧಿಯೊಳಗ್ರಿ, ಗಿಯಾಸುದ್ದೀನ್ ಫಿರೋಜ್ ಶಾನ ಕಾಲಾವಧಿಯೊಳಗ ಪರ್ಷಿಯಾ ಇರ್ಬೋದು. ಯಾವ್ದಂದ್ರ ಪರ್ಷಿಯಾ ನೋಡ್ರಿ. ಯಾವ ದೇಶ ನೋಡಿದಾಗ ಪರ್ಷಿಯಾ ರೀ. ಪರ್ಷಿಯಾ ಇರ್ಬೋದು. ನಂತರ ಪ್ರಮುಖವಾಗಿ ಇಲ್ಲಿ ಅರೇಬಿಯಾ ಇರ್ಬೋದು. ನಂತರ ಪ್ರಮುಖವಾಗಿ ಏನಂದ್ರೆ ಟರ್ಕಿ ದೇಶದಿಂದ ಏನಂದ್ರ
ಒಂದಿಷ್ಟು ಜನ ಬಂದಿರ್ತಾರೆ, ವಲಸೆ ಬಂದಿರ್ತಾರೆ. ವಲಸೆ ಬಂದಂತ ಇಸ್ಲಾಮರನ್ನ ನಾವ್ ಏನ್ ಕರಿತೀವಿ? ಇಸ್ಲಾಮರನ್ನ ಏನ್ ಕರಿತೀವಿ? ಏನಂತ ಕರಿದ್ರಿ? ಅಪಾಕಿಗಳಂತ ಕರಿದ್ವಿ. ಅಪಾಕಿಗಳಂತ ಕರಿತೀವಿ, ನೆನ್ಪಿಟ್ಕೋರಿ. ಸೊ ಹಾಗಾದ್ರೆ ಅಪಾಕಿಗಳು ಯಾರ ಕಾಲಾವಧಿಯೊಳಗಿಲ್ಲಿ ನಮ್ಮ ಕರ್ನಾಟಕಕ್ಕೆ ಬರ್ತಾರ ನೋಡಿದಾಗ ಒಂದು ಗಿಯಾಸುದ್ದೀನ್ ಪ್ರವೇಶನ ಕಾಲದೊಳಗೆ ಆಡಳಿತಕ್ಕೆ ಬಂದ್ರಿಲ್ಲೇ ವಲಸೆ ಬಂದರು. ಸೊ ಹಾಗಾದ್ರೆ ಇವರನ್ನ ಗಮನಿಸಿದ ನಾವು ಅಪಾಕಿಗಳಂತ ಕರೆದ್ವಿ. 3 ದೇಶಗಳಂತ ಬಂದ್ರು, ನೆನ್ಪಿಟ್ಕೋರಿ. ಸೊ ಹಾಗಾದ್ರೆ ಎರಡನೇ ಅಲ್ಲಾವುದ್ದೀನ ಅಹಮದ್ ಶಾ ಏನ್ ಮಾಡ್ತಾನ್ರಿ? ಅಪಾಕಿಗಳು ತನಗೆ ಮೋಸ ಮಾಡಾರ ಅಂತ ತಿಳ್ಕೊಂಡ್ರಿ. ಅಪಾಕಿಗಳು ತನಗ ಮೋಸ ಮಾಡಾರ ಅಂತ ತಿಳ್ಕೊಂಡು ಒಂದಿಷ್ಟು ಅಪಾಕಿಗಳನ್ನ ಏನ್ ಮಾಡ್ತಾನೆ? ಕೊಂದು ಹಾಕ್ತಾನೆ. ಅಪಾಕಿಗಳು ಮೋಸ ಮಾಡ್ರ ಅಂತ ತಿಳ್ಕೊಂಡು ಅಪಾಕಿಗಳನ್ನ ಕೊಂದು ಹಾಕಿದಂತ ವ್ಯಕ್ತಿ ನೋಡಿದಾಗ ಎರಡನೇ ಅಲ್ಲಾವುದ್ದೀನ ಅಹಮದ್ ಶಾ ನೋಡ್ರಿ. ಅಪಾಕಿಗಳು ತನಗೆ ಮೋಸ ಮಾಡಿದನೆಂದು ತಿಳಿದು ಅಪಾಕಿಗಳನ್ನ ಕೊಂದು ಹಾಕಿದಂತ ವ್ಯಕ್ತಿ ನೋಡಿದಾಗಿಲ್ಲೇ ಎರಡನೇ ಅಹಮದ್ ಶಾ ಆಗ್ತಾನೆ. ಸಾರಿ, ಎರಡನೇ ಅಲ್ಲಾವುದ್ದೀನ ಅಹಮದ್ ಶಾ ಆಗ್ತಾನ. ಸೊ ಎರಡನೇ ಅಲ್ಲಾವುದ್ದೀನ್ ಅಹಮದ್ ಶಾನ ಗಮನಿಸಿದಾಗ ಇಲ್ಲಿ ಏನ್ ಇಂಪಾರ್ಟೆಂಟ್ ನೋಡಿದಾಗಿಲ್ಲೇ ಒಂದು ಈ ಕಾರಣಕ್ಕಾಗಿ ಅಪಾಕಿಗಳನ್ನು ಕೊಂದು ಹಾಕಿದ್ರೆ, ಕೆಲವೊಂದಿಷ್ಟು ಅಪಾಕಿಗಳನ್ನು ಕೊಂದು ಹಾಕಿದ. ಸೊ ಅಲ್ಲಿ ಇನ್ನೊಂದಿಷ್ಟು ಅಪಾಕಿಗಳು ಉಳಿದಿರ್ತಾರೆ. ಇಂಥ ಸಂದರ್ಭದಲ್ಲಿ ಏನಾಗ್ತದ್ರಿ? ಅಪಾಕಿಗಳು ಒಟ್ಟ ಏನೂ ತಪ್ಪು ಮಾಡಿಲ್ಲ ಅಂತೇಳಿ ಅವನಿಗೆ ಗೊತ್ತಾಗ್ತದ್ರಿ. ಅಪಾಕಿಗಳು ತಪ್ಪು ಏನಿಲ್ಲ ಅಂತೇಳಿ ತನಗೆ ಗೊತ್ತಾಗ್ತದ. ತನ್ನ ತಪ್ಪಿನ ಅರಿವಿನ ನಂತರ ಏನ್ ಮಾಡ್ತಾನ? ಅಪಾಕಿಗಳಿಗೆ ತನ್ನ ಸಾಮ್ರಾಜ್ಯದೊಳಗ ಉನ್ನತ ಹುದ್ದೆಗಳನ್ನ ನೀಡ್ತಾನ ನೋಡ್ರಿ. ಹಾಗಾದ್ರೆ ಎರಡನೇ ಅಲ್ಲಾವುದ್ದೀನ್ ಮೊಹಮ್ಮದ್ ಶಾ ಏನ್ ಮಾಡಿದ? ಅಪಾಕಿಗಳನ್ನ ಕೊಂದು ಹಾಕಿದ. ನಂತರ ತನ್ನ ತಪ್ಪಿನ ಅರಿವಿನ ನಂತರ ನೋಡ್ರಿ, ಉನ್ನತ ಹುದ್ದೆಗಳಿಗೆ ಯಾರನ್ನ ನೇಮಕ ಮಾಡ್ತಾನ ನೋಡಿದಾಗ ಉನ್ನತ ಹುದ್ದೆಗಳಿಗೆ ಯಾರನ್ನ ನೇಮಕ ಮಾಡ್ತಾನ ಅಂದ್ರೆ ಈ ಒಂದು ಅಪಾಕಿಗಳನ್ನ ನೇಮಕ ಮಾಡ್ತಾನ. ಹಾಗಾದ್ರೆ ಈ ಒಂದು ಘಟನೆಯನ್ನು ನಾವೇನಂತ ಕರಿಬೇಕು ನೋಡಿದಾಗ ಚಾಕಣ ದುರಂತ ಅಂತ ಕರಿತೀವಿ. ಯಾವ್ದಂತ್ರಿ? ಚಾಕಣ ದುರಂತ ಅಂತ ಕರಿತೀವಿ. ನೆನ್ಪಿಟ್ಕೋರಿ, ಪ್ರಮುಖವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಚಾಕಣ ದುರಂತ ಅಂದ್ರೆ ಏನಂತ ಕೇಳ್ತಾರ ನಾವು? ಚಾಕಣ ದುರಂತ ಅಂದ್ರೆ ಏನಂತ ಕೇಳ್ತಾರ್ರಿ? ಚಾಕಣ ದುರಂತ ಅಂದ್ರೆ ಏನಿಲ್ಲ, ಮೊದಲಿಗೆ ಅಪಾಕಿಗಳನ್ನ ಕೊಂದು ಹಾಕುವ ಒಂದಿಷ್ಟು ಅಪಾಕಿಗಳನ್ನ, ನಂತರ ತನ್ನ ತಪ್ಪಿನ ಅರಿವಾಗಿ ಉಳಿದಂತ ಅಪಾಕಿಗಳಿಗೆ ತನ್ನ ಸಾಮ್ರಾಜ್ಯದೊಳಗೆ ಏನ್ ಮಾಡ್ತಾನೆ? ಇವ ಉನ್ನತ ಹುದ್ದೆಗಳನ್ನು ನೀಡಿದ. ಈ ಒಂದು ದುರಂತವನ್ನ ನಾವು ಏನಂತ ಕರಿತೇವೆ ಅಂದ್ರೆ ಏನಂತ ಕರಿತೀವ್ರಿ? ಚಾಕಣ್ ದುರಂತ. ಯಾವ ದುರಂತ್ರಿ? ಚಾಕಣ್ ದುರಂತ ಅಂತ ಕರಿತೀವಿ. ನೆನ್ಪಿಟ್ಕೋರಿ, ಇದು ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಚಾಕಣ್ ದುರಂತ ಅಂತೇಳಿ ನೆನ್ಪಿಟ್ಕೋರಿ. ಕ್ಲಿಯರ್ ಆಯ್ತು? ಒಂದು ಪಾಯಿಂಟ್ ನೆನ್ಪಿಟ್ಕೋರಿ ಒಂದು ಇರ್ಲಿ. ಸೊ ಹಾಗಾದ್ರೆ ಮೂರನೇ ಮಹಮ್ಮದ್ ಶಾ ಹಾಗಾದ್ರೆ 1463ರಿಂದ 1481. ಕ್ಲಿಯರ್? ಸರ್ ನೋಡ್ರಿ, ಈ ಒಂದು ನಮ್ಮ ಕರ್ನಾಟಕದೊಳಗ ಪ್ರಸಿದ್ಧಿ ಬಂದಂತ ಇಬ್ಬರು ಮಂತ್ರಿ ಅಂತ ಹೇಳಿದೆ ಆಗಿಲ್ಲ ನಾನು. ಒಬ್ಬ ಗಂಗಾರ, 4ನೇ ರಾಚಮಲ್ಲನ ಆಸ್ಥಾನದೊಳಗಿದ್ದಂತ ಚಾವುಂಡರಾಯ. ಆಯ್ತಾ? ಹಾಗಾದ್ರೆ ಇವ 3ನೇ ಮೊಹಮ್ಮದ್ ಶಾನ ಕಾಲಾವಧಿಯೊಳಗ ಪ್ರಸಿದ್ಧವಾಗಿ ಆಡಳಿತ ಮಾಡಿದಂತ ಇವನ ಮಂತ್ರಿ ಯಾರಂದ್ರ ಯಾರಿ? ಮಹಮ್ಮದ್ ಗವಾನ್ ನೋಡ್ರಿ. ಯಾವ ಗವಾನ್ ಅಂದ್ರೆ ಮಹಮ್ಮದ್ ಗವಾನ್. ಮಹಮ್ಮದ್ ಗವಾನ್ ನೋಡ್ರಿ, ನೆನ್ಪಿಟ್ಕೋರಿ, ಮಹಮ್ಮದ್ ಗವಾನ್. ಆದ್ರೆ ಮುಂದೆ ಕೂಡ 1463ರಿಂದ 1481 ತನಕ ಆಡಳಿತ ಮಾಡ್ತಾನೆ ಅವರು ಕೂಡ. ಎಸ್ ಕೇಳ್ರಿ. ಸೊ ಹಾಗಾದ್ರೆ ಇಲ್ಲಿ ನಮ್ಮ ಕರ್ನಾಟಕದ ಇತಿಹಾಸದೊಳಗ ಅತಿ ಹೆಚ್ಚು ಪ್ರಸಿದ್ಧಿ ಬಂದಂತ ಮಂತ್ರಿಗಳನ್ನು ಗಮನಿಸಿದಾಗ ಇಬ್ರು ಚಾವುಂಡರಾಯ, ಮತ್ತೊಬ್ಬ ನೋಡಿದಾಗ ಮಹಮ್ಮದ್ ಗವಾನ್ ಅಂತೇಳಿ. ಸೊ ಹಾಗಾದ್ರೆ ಮಹಮ್ಮದ್ ಗವಾನನ್ನ ಗಮನಿಸಿದಾಗ ಮಹಮ್ಮದ್ ಗವಾನ ಮೂಲತಃ ಏನಪ್ಪಾ ಅಂದ್ರೆ ಎಲ್ಲಿ ಜನಿಸ್ತಾ ನೋಡಿದಾಗ ಜನಿಸಿದ ವರ್ಷ ನೋಡಿದಾಗ 1405 ಏನ್ ಮಾಡ್ತಾನೆ? ಜನಿಸ್ತಾ ನೋಡ್ರಿ. ಹಾಗಾದ್ರೆ ಒಟ್ಟಾರೆಯಾಗಿ ಮಹಮ್ಮದ್ ಗವಾನನು ಜನಿಸಿದ ವರ್ಷ ನೋಡಿದಾಗ 1405 ಆಗ್ತದ್ರಿ. 1405 ಅಂತ ಕರಿತೀವಿ. ಸೊ ಅದ್ರ ನಂತರ ಇಲ್ಲಿ ಪ್ರಮುಖವಾಗಿ ಯಾವ ಒಂದು ದೇಶದೊಳಗೆ ಜನಿಸ್ತಾ ನೋಡಿದಾಗ ಪರ್ಷಿಯಾ ದೇಶದೊಳಗೆ ಜನಿಸ್ತಾನ. ನಮ್ಮ ದೇಶದಲ್ಲಿ ಯಾವ ದೇಶದೊಳಗ್ರಿ? ಪರ್ಷಿಯಾ ದೇಶದೊಳಗೆ ಜನಿಸ್ತಾನ್ರಿ. ಪರ್ಷಿಯಾ ದೇಶದ ಯಾವ ಪ್ರದೇಶದೊಳಗೆ ಜನಿಸ್ತಾ ನೋಡಿದಾಗ ಗಿಲಾನಿ ಎಂಬ ಪ್ರದೇಶದೊಳಗೆ ಗಿಲಾನಿ ಎಂಬ ಪ್ರದೇಶದೊಳಗೆ ಜನಿಸ್ತಾನ. ನೆನ್ಪಿಟ್ಕೋರಿ. ಹಾಗಾದ್ರೆ ಮಹಮ್ಮದ್ ಗವಾನನು ಮೂಲತಃ ಯಾವ ದೇಶ ನೋಡಿದಾಗ ಪರ್ಷಿಯಾ ದೇಶ. ಅಂದಿನ ಪರ್ಷಿಯಾ ದೇಶವನ್ನ ನಾವು ಇಂದಿನ ಏನಂತ ಕರಿತೀವ್ರಿ? ಇಂದಿನ ಇರಾನ್ ಅಂತ ಕರಿತೀವಿ ನೋಡ್ರಿ. ಅಂದಿನ ಪರ್ಷಿಯಾವನ್ನ ನಾವು ಏನ್ ಕರಿತೀವಿ? ಇಂದಿನ ಇರಾನ್ ಅಂತ ಕರಿತೀವಿ. ಹಾಗೆ ಪರ್ಷಿಯಾ ದೇಶದೊಳಗೆ 1405 ಏನ್ ಮಾಡ್ತಾನೆ? ಇವ ಜನಿಸ್ತಾನ್ರಿ ಮಹಮ್ಮದ್ ಗವಾನ. ಆಯ್ತಾ? ಸೊ ಹಾಗಾದ್ರೆ ನಂತರ ದೊಡ್ಡವನಾಗಿರ್ತಾನ, ಬೆಳೆದಿರ್ತಾನ. ಇಂಥ ಸಂದರ್ಭದೊಳಗ ಇವೇನ್ ಮಾಡಿರ್ತಾನ್ರಿ? ವ್ಯಾಪಾರಕ್ಕಾಗಿ ಎಲ್ಲಿ ಬಂದಿರ್ತಾನೆ ನೋಡಿದಾಗ ದೆಹಲಿ ಬಂದಿರ್ತಾನೆ ನೋಡ್ರಿ. ವ್ಯಾಪಾರಕ್ಕಾಗಿ ಎಲ್ಲಿ ಬಂದಿರ್ತಾನೆ? ದೆಹಲಿ ಬಂದಿರ್ತಾನೆ. ಯಾವ ಕಾರಣಕ್ಕಾಗಿ ಅಂದ್ರೆ ವ್ಯಾಪಾರಕ್ಕಾಗಿ
ಎಲ್ಲಿ ಬಂದಿರ್ತಾನ? ದೆಹಲಿಗೆ ಬಂದಿರ್ತಾನ. ವ್ಯಾಪಾರಕ್ಕಾಗಿ ದೆಹಲಿಗೆ ಬಂದಂತಹ ಸಂದರ್ಭದೊಳಗ ದೆಹಲಿ ಒಳಗ ವ್ಯಾಪಾರ ಮಾಡಿರ್ತಾನ. ವ್ಯಾಪಾರ ಇನ್ನೇನು ಮುಗಿದಂತ ಸಂದರ್ಭದೊಳಗ ಅವನಿಗೊಂದು ಆಸೆ ಇರ್ತದ್ರಿ, ಮುಜುಬುಲ್ ಕಿರ್ಮಾಣಿ ಅಂತ ನೆನ್ಬಿಡ್ಬೋರಿ. ಇವನ ಒಂದು ಪ್ರಸಿದ್ಧವಾದ ಸೂಫಿ ಸಂತ ಇರ್ತಾನೆ. ಇವನ ಪ್ರಸಿದ್ಧವಾದ ಸೂಫಿ ಸಂತ ಯಾರಂದ್ರ ಮುಜುಬುಲ್ ಕಿರ್ಮಾಣಿ ಅಂತೇಳಿ. ಯಾರಂದ್ರ ಮುಜುಬುಲ್, ನೋಡ್ರಿ, ಮುಜಬುಲ್ ಕಿರ್ಮಾಣಿ ಅಂತೇಳಿ, ಮುಜುಬುಲ್ ಕಿರ್ಮಾಣಿ ಅಂತೇಳಿ. ಸರ್ ನೋಡ್ರಿ, ಮೊಹಮ್ಮದ್ ಗವಾಣ ಏನ್ ಮಾಡಿರ್ತಾನ್ರಿ, ಇಲ್ಲೇ ದೆಹಲಿ ವ್ಯಾಪಾರಕ್ಕೆ ಬಂದಿರ್ತಾನ. ಬಂದಂತ ಸಂದರ್ಭದೊಳಗ ವ್ಯಾಪಾರನ ಮುಗಿಸಿಕೊಂಡಂತ ಸಂದರ್ಭದೊಳಗ ತನ್ನ ಒಂದು ಪ್ರಸಿದ್ಧ ಗುರುವಾದಂತ ತನ್ನ ಗುರುವಾದಂತ ಮುಜಬುಲ್ ಕಿರ್ಮಾಣಿ ದೆಹಲಿ ಒಳಗದಾನ ತಿಳ್ಕೊಂಡು ಇವನಿಗೆ ಸುದ್ದಿ ಬರ್ತದ್ರಿ. ಯಾರಿಗೆ? ಮೊಹಮ್ಮದ್ ಗವಾಣನಿಗೆ. ದೆಹಲಿ ಒಳಗದಾನ ಮುಜಬುಲ್ ಕಿರ್ಮಾಣಿ ಅಂತೇಳಿ ಸುದ್ದಿ ಬರ್ತದ. ಯಾರಿಗೆ? ಮೊಹಮ್ಮದ್ ಗವಾಣಗ. ಇಂಥ ಸಂದರ್ಭದೊಳಗ ದೆಹಲಿ ಒಳಗಿದ್ದಂತ ಈ ಒಂದು ಮುಜಬುಲ್ ಕಿರ್ಮಾಣಿಯನ್ನ ಭೇಟಿಯಾಗಿ ನಾನು ಏನ್ ಮಾಡ್ಬೇಕು, ನನ್ನ ದೇಶಕ್ಕೆ ಹೊಳ್ಳಿ ಹೋಗ್ಬೇಕಂತ ವಿಚಾರ ಮಾಡಿರ್ತಾನ್ರಿ ಮೊಹಮ್ಮದ್ ಗವಾಣ. ಇಂಥ ಸಂದರ್ಭದೊಳಗೆ ದೆಹಲಿ ಪೂರ್ತಿ ಹುಡುಕಾಡ್ತಾನ್ರಿ. ದೆಹಲಿ ಪೂರ್ತಿ ಹುಡುಕಿದರೂ ಕೂಡ ನಮ್ಗ ಮುಜಬುಲ್ ಕಿರ್ಮಾಣಿ ಮೊಹಮ್ಮದ್ ಗವಾಣನಿಗೆ ಸಿಗುವುದಿಲ್ಲ. ಹಾಗಾದ್ರೆ ನಂತರ ಸುದ್ದಿ ಮುಟ್ತದ ಮೊಹಮ್ಮದ್ ಗವಾಣಗ, ಇಲ್ಲ ಮುಜಬುಲ್ ಕಿರ್ಮಾಣಿ ದೆಹಲಿ ಒಳಗಿಲ್ಲ, ಎಲ್ಲದ ನೋಡಿದಾಗ ಬೀದರ್ನೊಳಗದ ನೋಡಿ, ಕರ್ನಾಟಕದ ಒಂದು ಬೀದರ್ನೊಳಗದ ಅಂತೇಳಿ ಗೊತ್ತಾಗ್ತದ. ಬೀದರ್ಗೆ ಹೋಗ್ಯಾನ ಅಂತ ಗೊತ್ತಾಗ್ತದ. ಹಾಗಾದ್ರೆ ದೆಹಲಿಯಿಂದ ನೇರವಾಗಿ ತನ್ನ ಗುರುವಾದಂತ ಸೂಫಿ ಸಂತನಾದಂತ ಮುಜಬುಲ್ ಕಿರ್ಮಾಣಿಯನ್ನ ಹುಡುಕಿಕೊಂಡು ಮೊಹಮ್ಮದ್ ಗವಾಣ ನೇರವಾಗಿ ಎಲ್ಲಿಗೆ ಬರ್ತಾನ ನೋಡಿದಾಗ ದೆಹಲಿಯಿಂದ ಬೀದರಿಗೆ ಬರ್ತಾನ. ಆಯ್ತಾ? ಬೀದರಿಗೆ ಬಂದಂತ ಸಂದರ್ಭದೊಳಗ ಇಲ್ಲೇ ಆಳ್ವಿಕೆಗೆ ಆಗ ಯಾರು ಆಡಳಿತಕ್ಕೆ ಬರ್ತಾರ ಅಂದ್ರೆ ಇಲ್ಲಿ ಮೂರನೇ ಮೊಹಮ್ಮದ್ ಶಾ ಆಡಳಿತಕ್ಕೆ ಬರ್ತಾನ್ರಿ. ಮೂರನೇ ಮೊಹಮ್ಮದ್ ಶಾ ಆಡಳಿತಕ್ಕೆ ಬಂದಿರ್ತಾನ. ಇಂತಹ ಸಂದರ್ಭದೊಳಗ ತನ್ನ ಒಂದು ಗುರುವಾದಂತ ಮುಜಬುಲ್ ಕಿರ್ಮಾಣಿಯನ್ನ ಮೊಹಮ್ಮದ್ ಗವಾಣ ಭೇಟಿ ಆಗ್ತಾನ್ರಿ. ತನ್ನ ಗುರುವಾದಂತ ಮುಜಬುಲ್ ಕಿರ್ಮಾಣಿಯನ್ನ ಮೊಹಮ್ಮದ್ ಗವಾಣ ಭೇಟಿ ಆಗ್ತಾನ. ಭೇಟಿಯಾದ ನಂತರ ಏನಾಗ್ತದೆ, ಇಲ್ಲ ಗುರುಗಳೇ, ನಾನು ವ್ಯಾಪಾರ ಮಾಡ್ಕೊಂಡು ಹೇಳಿ ನಾನು ಪರ್ಷಿಯಾ ದೇಶಕ್ಕೆ ಹೋಗ್ತೀನಿ ಅಂತೇಳಿ ಕಿರ್ಮಾಣಿಗೆ ಹೇಳ್ತಾನೆ ಇವ ಮೊಹಮ್ಮದ್ ಗವಾಣ. ಹಾಗಾದ್ರೆ ಮೊಹಮ್ಮದ್ ಗವಾಣ ಹೇಳ್ತಾನೆ, ಇಲ್ಲಪ್ಪ ನೀನು ಇಲ್ಲೇ ಒಂದು ಮೂರನೇ ಮೊಹಮ್ಮದ್ ಶಾನ ಒಂದು ಅವಾಗ ಸಾಮ್ರಾಜ್ಯದೊಳಗ ಇಲ್ಲೇ ನೀನೇನ್ ಮಾಡಿಲ್ಲಿ ಆ ಒಂದು ಮಂತ್ರಿಯಾಗಿ ಕಾರ್ಯ ಮಾಡಂತ ತಿಳ್ಕೊಂಡು ಯಾರಿಗೆ ಆದೇಶ ಮಾಡ್ತಾ ನೋಡಿದಾಗ ಮೊಹಮ್ಮದ್ ಗವಾಣನಿಗೆ ಅವನ ಗುರುವಾದಂತ ಮುಜಬುಲ್ ಕಿರ್ಮಾಣಿ ಏನ್ ಮಾಡ್ತಾನ್ರಿ, ಆದೇಶ ಮಾಡ್ತಾನ. ಸೊ ಹಾಗಾದ್ರೆ ತನ್ನ ಗುರುವಾದಂತ ಮುಜಬುಲ್ ಕಿರ್ಮಾಣಿಯ ಆದೇಶದ ಮೇರೆಗೆ ಮೊಹಮ್ಮದ್ ಗವಾಣ ಏನ್ ಮಾಡ್ತಾನ್ರಿ, 1463ಕ್ಕ ಇಲ್ಲಿ ಯಾರ ಮಂತ್ರಿಯಾಗಿ ಸೇರ್ಕೊಳ್ತಾ ನೋಡಿದಾಗ ಮೂರನೇ ಮೊಹಮ್ಮದ್ ಶಾನ ಮಂತ್ರಿಯಾಗಿ ಸೇವೆಗೆ ಸೇರ್ಕೊಂತಾನೆ ಹುಡುಗೋರಿ. ಸರ್ ಒಟ್ಟಾರೆಯಾಗಿ ಮೂರನೇ ಮೊಹಮ್ಮದ್ ಶಾನ ಪ್ರಸಿದ್ಧ ಮಂತ್ರಿ ನೋಡಿದಾಗ ಮೊಹಮ್ಮದ್ ಗವಾಣ ಆಗ್ತಾನೆ. ಇವ ಮೂಲತಃ ಯಾವ ದೇಶದ ನೋಡಿದಾಗ ಪರ್ಷಿಯಾ ದೇಶದ ಆಗ್ತಾನ. ಪರ್ಷಿಯಾದ ಯಾವ ಒಂದು ಪ್ರದೇಶದೊಳಗೆ ಜನಿಸ್ತಾ ನೋಡಿದಾಗ ಗಿಲಾನಿ ಎಂಬ ಪ್ರದೇಶದೊಳಗೆ ಜನಿಸ್ತಾನೆ ಇವ. ಪ್ರಮುಖವಾಗಿ ಪರ್ಷಿಯಾ ಯಾವ ದೇಶ ಅಂತ ಕರಿತೀವಿ, ಇಲ್ಲಿ ಇರಾನ್ ಅಂತ ಕರಿತೀವಿ. ಇನ್ನು ಪ್ರಮುಖವಾಗಿ ವ್ಯಾಪಾರಕ್ಕಾಗಿ ದೆಹಲಿಗೆ ಬಂದಿರ್ತಾನ. ಇಂಥ ಸಂದರ್ಭದೊಳಗ ಮುಜಬುಲ್ ಕಿರ್ಮಾಣಿಯನ್ನ ಭೇಟಿ ಆಗಲು ದೆಹಲಿಯಿಂದ ಏನ್ ಮಾಡ್ತಾನೆ, ಬೀದರಿಗೆ ಬರ್ತಾನ. ತನ್ನ ಗುರುವಾದಂತ ಮುಜಬುಲ್ ಕಿರ್ಮಾಣಿಯ ಆದೇಶದ ಮೇರೆಗೆ 1463ರೊಳಗ ಈ ಒಂದು ಮೊಹಮ್ಮದ್ ಶಾನ ಒಂದು ಕಾಲದೊಳಗೆ ಏನ್ ಮಾಡ್ತಾನೆ, ಮಂತ್ರಿಯಾಗಿ ಸೇವೆಗೆ ಸೇರ್ಕೊಂತಾನ್ರಿ. ಕ್ಲಿಯರ್ ಆಯ್ತು? ನೆನ್ಪಿಡ್ಕೊರಿ. ಸೊ ಹಾಗಾದ್ರೆ ನಂತರ ಪ್ರಮುಖವಾಗಿ ಇವ ಮಂತ್ರಿಯಾಗಿ ಸೇರಿಕೊಂಡ ನಂತರ ರೀ 1469ರೊಳಗ್ರಿ 1467ರೊಳಗೆ ಏನ್ ಮಾಡ್ತಾನೆ ನೋಡಿದಾಗ ಪ್ರಮುಖವಾಗಿ 1467ರೊಳಗೆ ಏನ್ ಮಾಡ್ತಾನೆ ನೋಡಿದಾಗ ಇವನು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಯಾವ ಪ್ರದೇಶ ನೋಡಿದಾಗ ಹುಬ್ಬಳ್ಳಿ ಇರ್ಬೋದು. ಯಾವ್ದ್ರಿ? ಹುಬ್ಬಳ್ಳಿ ಪ್ರದೇಶ ಇರ್ಬೋದು. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಹುಬ್ಬಳ್ಳಿ ಇರಬಹುದು. ನಂತರ ಪ್ರಮುಖವಾಗಿ ಬೆಳಗಾವಿ ಇರ್ಬೋದು. ಯಾವ್ದ್ರಿ? ಬೆಳಗಾವಿ ಇರ್ಬೋದು. ನಂತರ ಯಾವ್ದಂದ್ರೆ ಗೋವಾ, ನೋಡ್ರಿ, ಯಾವ್ದಂದ್ರೆ ಇನ್ನು ಗೋವಾ ಇರ್ಬೋದು. ಹಾಗಾದ್ರೆ ಮೂರು ಪ್ರದೇಶಗಳನ್ನ ಏನ್ ಮಾಡ್ತಾನೆ, ವಶಪಡಿಸಿಕೊಂತಾನ. ನೆನ್ಪಿಟ್ಕೋರಿ. ಅದ್ರ ಒಟ್ಟಾರೆಯಾಗಿ ನಮ್ಗೆ ಏನ್ ಗೊತ್ತಿರ್ಬೇಕು ನೋಡಿದಾಗ ಮುಜಬುಲ್ ಕಿರ್ಮಾಣಿಯ ಆದೇಶದ ಮೇಲೆ ಇವ ಸಾಮ್ರಾಜ್ಯದೊಳಗ ಮಂತ್ರಿಯಾದ. ನಂತರ 1467ರೊಳಗ್ರಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತ ಆ ಮೂರು ಪ್ರದೇಶಗಳು ಬರ್ತವೆ. ಅಂದ್ರ ಬೆಳಗಾವಿ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಗೋವಾ ಇರ್ಬೋದು. ಮೂರು ಪ್ರದೇಶಗಳನ್ನ ಏನ್ ಮಾಡ್ತಾನೆ ವಶಪಡಿಸಿಕೊಂಡು, ನೋಡ್ರಿ, ಮೂರು ಪ್ರದೇಶಗಳನ್ನ ವಶಪಡಿಸಿಕೊಂತಾನ. ಆಯ್ತಾ? ಮೂರು ಪ್ರದೇಶಗಳನ್ನು ವಶಪಡಿಸಿಕೊಂಡು ಒಂದು ದಾಖಲೆಯನ್ನು ಮಾಡ್ತಾನೆ ಅಂತ ಒಂದು ಬಲಿಷ್ಠವಾದಂತ ವಿಜಯನಗರ ಸಾಮ್ರಾಜ್ಯದೊಂದಿಗೆ ಹೋರಾಡಿ ಮೂರು ಪ್ರದೇಶಗಳನ್ನು ಇವ ಜಯಿಸ್ತಾನ ಅಂತ ತಿಳ್ಕೊಂಡು ಪ್ರಸಿದ್ಧಿಗೆ ಬರ್ತಾನೆ. ಆಕ್ಚುಲಿ ಅದು 69 ಅಂತ ತಿಳ್ಕೊರಿ, 69 ನೆನ್ಪಿಡ್ಕೊರಿ. ವಿಜಯನಗರ ಸಾಮ್ರಾಜ್ಯದ ಒಂದು ಮೂರು ಪ್ರದೇಶಗಳನ್ನು ವಶಪಡಿಸಿಕೊಂಡ. ಸೊ ಹಾಗಾದ್ರೆ ಮೊಹಮ್ಮದ್ ಗವಾಣ ನಮ್ಗೆ ಯಾಕಿಲ್ಲೇ ಇತಿಹಾಸದೊಳಗ್ರಿ ಇಷ್ಟು ಪ್ರಸಿದ್ಧಿಗೆ ಬಂದ ನೋಡ್ರಿ. ಚಾವುಂಡರಾಯ
ಪ್ರಸಿದ್ಧಿಗೆ ಯಾಕೆ ಬಂದು ನೋಡಿದಾಗ ಆ ಒಂದು ಶ್ರವಣ ಬೆಳಗೊಳದಲ್ಲಿ ಕಂಡು ಬರುವ ಯಾವ ಗುಮ್ಮಟವನ್ನ ರೀ? ಶ್ರವಣ ಬೆಳಗೊಳದಲ್ಲಿ ಕಂಡು ಬರುವ ಗೋಳ ಗುಮ್ಮಟವನ್ನ ನಿರ್ಮಾಣ ಮಾಡ್ಯಾನವ, ಹೌದಲ್ಲ? ಯಾವ ಗೊಮ್ಮಟೇಶ್ವರ? ಬಾಹುಬಲಿ ಮೂರ್ತಿ ಅಥವಾ ಗೊಮ್ಮಟೇಶ್ವರ ವಿಗ್ರಹವನ್ನ ಸ್ಥಾಪನೆ ಮಾಡಿ ಚಾವುಂಡರಾಯ ಏನ್ ಮಾಡಿದ ಪ್ರಸಿದ್ಧಿಗೆ ಬಂದರಿ, ನೆನ್ಪಿಡ್ಕೋರಿ. ಸೊ ಹಾಗಾದ್ರ ಇವನ್ 3ನೇ ಮೊಹಮ್ಮದ್ ಶಾನ ಕಾಲಾವಧಿಯೊಳಗ ಆಡಳಿತಕ್ಕೆ ಬಂದಂತ ಮಂತ್ರಿಯಾಗಿ ಆಡಳಿತ ಮಾಡಿದಂತ ಮೊಹಮ್ಮದ್ ಗವಾನ ಯಾಕೆ ಇಲ್ಲಿ ಪ್ರಸಿದ್ಧಿಯನ್ನ ಪಡೆದ ನೋಡಿದಾಗ, ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತಕ್ಕ ಮೊಟ್ಟ ಮೊದಲ ಬಾರಿಗೆ ಮದರಸವನ್ನ ಏನ್ ಮಾಡ್ತೀನಿವ ಪರಿಚಯ ಮಾಡಿ ಕೊಟ್ಟ, ನೆನ್ಪಿಟ್ಕೋರಿ ಆಯ್ತಾ? ದಕ್ಷಿಣ ಭಾರತಕ್ಕ ಮೊಟ್ಟ ಮೊದಲ ಬಾರಿಗೆ ಮದರಸವನ್ನ ಪರಿಚಯ ಮಾಡಿಕೊಟ್ಟಂತ ವ್ಯಕ್ತಿ ನೋಡಿದಾಗ ಮಹಮ್ಮದ್ ಗವಾನ್ ಮದರಸ ರೀ, ಆಯ್ತಾ? ಹಾಗಾದ್ರೆ ಮದರಸ ಅಂದ್ರೆ ಏನಿಲ್ಲ, ಅವರ ಒಂದು ಉನ್ನತ ಶಿಕ್ಷಣ ಕೇಂದ್ರ ರೀ. ಯಾರ ಉನ್ನತ ಶಿಕ್ಷಣ ಕೇಂದ್ರ ಇವು? ಇಸ್ಲಾಮರ ನೋಡ್ರಿ, ಇಸ್ಲಾಮರ ಉನ್ನತ ಶಿಕ್ಷಣ ಕೇಂದ್ರ ನೋಡ್ರಿ. ಇಸ್ಲಾಮರ ಉನ್ನತ ಶಿಕ್ಷಣ ಕೇಂದ್ರಗಳನ್ನು ನಾವೇನ್ ಕರಿತೇವೆ ಅಂದ್ರ ಮದ್ರಾಸ ಅಂತ ಕರಿತೀವ್ರಿ. ದಕ್ಷಿಣ ಭಾರತದ ಮೊಟ್ಟ ಮೊದಲ ಮದ್ರಸಾ ನೋಡಿದಾಗಿಲ್ಲೇ ಇವನ್ನೆಲ್ಲಿ ಕಂಡು ಬರ್ತದ್ರಿ? ಬೀದರ್ನೊಳಗ ಸ್ಥಾಪನೆ ಆಗೈತಿ ನೋಡ್ರಿ. ದಕ್ಷಿಣ ಭಾರತದ ಮೊಟ್ಟ ಮೊದಲ ಮದ್ರಸಾ ಇಲ್ಲಿ ಸ್ಥಾಪನೆ ಆಗೈತಿ ಅಂದ್ರ ಬೀದರ್ನೊಳಗ ಸ್ಥಾಪನೆ ಆಗೈತಿ. ಈ ಮೊಟ್ಟ ಮೊದಲ ಮದ್ರಸಾವನ್ನ ಸ್ಥಾಪನೆ ಮಾಡಿದಂತ ವ್ಯಕ್ತಿ ನೋಡಿದಾಗ ಮಹಮ್ಮದ್ ಗವಾನ್ ರೀ. ಮಹಮ್ಮದ್ ಗವಾನ್ ಏನ್ ಮಾಡ್ತಾನೆ? ಒಂದು ಮದ್ರಸಾವನ್ನ ಸ್ಥಾಪನೆ ಮಾಡ್ತಾನೆ, ನೆನ್ಪಿಟ್ಕೋರಿ. ಮದ್ರಸಾವನ್ನ ಯಾವಾಗ ಸ್ಥಾಪನೆ ಮಾಡ್ತಾನೆ ನೋಡಿದಾಗ 1473 ಏನ್ ಮಾಡ್ತಾನ್ರಿ? ಮದ್ರಸಾವನ್ನ ಸ್ಥಾಪನೆ ಮಾಡ್ತಾನೆ ನೋಡ್ರಿ. 1473ಕ್ಕ ಮದ್ರಸಾವನ್ನ ಸ್ಥಾಪನೆ ಮಾಡ್ತಾನ, ಆಯ್ತಾ? ನಂತರ ಸಂದರ್ಭದೊಳಗ ಎಂತ ಸಂದರ್ಭದೊಳಗ ಮದ್ರಸಾ ಇವನು ಸ್ಥಾಪಿಸಿದ ಮದ್ರಸಾ ಏನ್ ನೋಡಿದಾಗ 36 ಕೊಠಡಿಗಳನ್ನ ಒಳಗೊಂಡಿತ್ತು ನೋಡ್ರಿ. ಇವನು ಸ್ಥಾಪನೆ ಮಾಡಿದಂತ ಮದ್ರಸಾವು 36 ಕೊಠಡಿಗಳನ್ನ ಹೊಂದಿರ್ತದ. 36 ಒಂದು ರೂಮ್ಗಳನ್ನ ಅಥವಾ ಕ್ಲಾಸ್ ರೂಮ್ಗಳನ್ನ ಅಥವಾ ಕೊಠಡಿಗಳನ್ನ ಹೊಂದಿರ್ತದ್ರಿ ಮದ್ರಸ. ಇವನು ಸ್ಥಾಪನೆ ಮಾಡಿದ ಮದ್ರಸ. ಹಾಗಾದ್ರೆ ಇಲ್ಲೇ ಉರ್ದು ಮತ್ತು ಪರ್ಸಿಯಾ ಭಾಷೆ ನೋಡ್ರಿ. ಉರ್ದು ಮತ್ತು ಪರ್ಸಿಯಾ ಭಾಷೆ ಒಳಗ ಏನ್ ಮಾಡ್ತಾರ? 18 ವಿಷಯಗಳನ್ನ ಬೋಧನೆ ಮಾಡಲಾಗುತ್ತಿತ್ತು, ನೆನ್ಪಿಟ್ಕೋರಿ. ಹಾಗಾದ್ರೆ ಮಹಮ್ಮದ್ ಗವಾನನ್ನು ಸ್ಥಾಪನೆ ಮಾಡಿದ ಮದ್ರಾಸದೊಳಗ ಒಟ್ಟಾರೆಯಾಗಿ ಎಷ್ಟು ವಿಷಯಗಳನ್ನ ಬೋಧಿಸಲಾಗುತ್ತಿತ್ತು ನೋಡಿದಾಗ 18 ವಿಷಯಗಳನ್ನ ಬೋಧಿಸಲಾಗುತ್ತಿತ್ತು. ಹಾಗಾದ್ರೆ 18 ವಿಷಯಗಳನ್ನ ಯಾವ ಭಾಷೆಗಳಲ್ಲಿ ಬೋಧಿಸಲಾಗುತ್ತಿತ್ತು ನೋಡಿದಾಗ ಉರ್ದು ಮತ್ತು ಪರ್ಸಿಯಾ ಭಾಷೆಗಳಲ್ಲಿ ಬೋಧಿಸಲಾಗುತ್ತಿತ್ತು. ಹಾಗಾದ್ರೆ ಒಟ್ಟಾರೆಯಾಗಿ ಎಷ್ಟು ಕೊಠಡಿಗಳನ್ನು ಒಳಗೊಂಡಿರ್ತದೆ? 36 ಕೊಠಡಿಗಳನ್ನು ಒಳಗೊಂಡಿರ್ತದೆ. ಯಾವಾಗ ಇಲ್ಲಿ ನಿರ್ಮಾಣ ಮಾಡ್ತಾನೆ ನೋಡಿದಾಗ 1473 ನಿರ್ಮಾಣ ಮಾಡ್ತಾನ. ಮದ್ರಾಸಗಳಂದ್ರೆ ಏನಿಲ್ಲ, ಇಸ್ಲಾಮರ ಉನ್ನತ ಶಿಕ್ಷಣ ಕೇಂದ್ರಗಳನ್ನು ನಾವು ಮದ್ರಸಾ ಅಂತ ಕರಿತೀವಿ ನೋಡ್ರಿ. ಇಸ್ಲಾಂ ಧರ್ಮದ ಉನ್ನತ ಶಿಕ್ಷಣ ಕೇಂದ್ರಗಳನ್ನ ನಾವು ಮದ್ರಸಾ ಅಂತ ಕರಿತೀವ್ರಿ. ನಮ್ ಕ್ವಶನ್ ಕೇಳ್ತಾನೆ, ನೆನ್ಪಿಟ್ಕೋರಿ. ಇಸ್ಲಾಂ ಧರ್ಮದ ಉನ್ನತ ಶಿಕ್ಷಣ ಕೇಂದ್ರಗಳನ್ನ ನಾವೇನ್ ಕರಿಬೇಕಿಲ್ಲಿ? ಮದ್ರಸಾ ಅಂತ ಕರಿಬೇಕು. ಕ್ವಶನ್ ಕೇಳ್ತಾನ. ಅದೇ ರೀತಿ ಕೇಳ್ತಾನ, ಇಸ್ಲಾಂ ಧರ್ಮದ ಪ್ರಾಥಮಿಕ ಶಿಕ್ಷಣ ಕೇಂದ್ರಗಳನ್ನ ಏನಂತ ಕರೀತಾರ ಅಂತ ಹೇಳಿ ನೆನ್ಪಿಟ್ಕೋರಿ. ಏನಂತ ಕರೀತಾರ ಹೇಳಿ? ಏನಂತ ಕರೀತಾರಿ? ಗೊತ್ತಿಲ್ಲ ನೋಡ್ರಿ, ನೆನ್ಪಿಡುವರಿ. ಹಾಗಾದ್ರೆ ಇಸ್ಲಾಂ ಧರ್ಮದ ಉನ್ನತ ಶಿಕ್ಷಣ ಕೇಂದ್ರಗಳು ಮದ್ರಸಾ ಆದ್ರೆ ಇಸ್ಲಾಂ ಧರ್ಮದ ಪ್ರಾಥಮಿಕ ಶಿಕ್ಷಣ ಕೇಂದ್ರಗಳನ್ನ ಮಕ್ತಬ್ ಅಂತ ಕರಿತೀವಿ ನೋಡ್ರಿ. ಮಕ್ತಬ್. ಇಸ್ಲಾಂ ಧರ್ಮದ ಪ್ರಾಥಮಿಕ ಶಿಕ್ಷಣ ಕೇಂದ್ರಗಳನ್ನ ನಾವೇನ್ ಕರಿಬೇಕಂದ್ರ ಮಕ್ತಬ್ ಅಂತ ಕರಿತೀವಿ ನೋಡ್ರಿ. ಇಸ್ಲಾಂ ಧರ್ಮದ ಪ್ರಾಥಮಿಕ ಶಿಕ್ಷಣ ಕೇಂದ್ರಗಳನ್ನ ಮಕ್ತಬ್ ಅಂತ ಕರಿತೀವಿ, ಆಯ್ತಾ? ಇದನ್ನ ನೆನ್ಪಿಡುವರಿ, ಮಕ್ತಬ್ ಅಂತೇಳಿ. ಎಸ್, ನೆನ್ಪಿಡುವರಿ. ಸೊ ಹಾಗಾದ್ರೆ ನಂತರ ಪ್ರಮುಖವಾಗಿ ಇವನ ಕಾರ್ಯಗಳನ್ನ ಗಮನಿಸಿದಾಗ್ರಿ ಏನ್ ಮಾಡ್ತಾನೆ ನೋಡಿದಾಗ ಒಡಿಸ್ಸಾದ ಮೇಲೆ ದಾಳಿ ಮಾಡ್ತಾನ್ರಿ. ಇಲ್ಲೇ ಬರ್ತಾನೆ ನೋಡ್ರಿ, ಒಂದು ನೋಡ್ರಿ, ಒಡಿಸ್ಸಾದ ಮೇಲೆ ದಾಳಿ ಮಾಡ್ತಾನ್ರಿ. ಒಡಿಸ್ಸಾದ ಮೇಲೆ ದಾಳಿ ಮಾಡಿ ಒಡಿಸ್ಸಾದೊಳಗೆ ಏನಪ್ಪ ಅಂದ್ರೆ ಕೊಂಡವೀಡು ಅಂತೇಳಿ ಒಂದು ಪ್ರದೇಶ ಇರ್ತದ, ಕೊಂಡವೀಡು ಅಂತೇಳಿ. ಹಾಗಾದ್ರೆ ಒಡಿಸ್ಸಾದ ಮೇಲೆ ದಾಳಿ ಮಾಡ್ತಾನ. ಒಡಿಸ್ಸಾದ ಮೇಲೆ ದಾಳಿ ಮಾಡಿ ಒಡಿಸ್ಸಾದಲ್ಲಿ ಕಂಡು ಬರುವ ಕೊಂಡವೀಡು ಎಂಬ ಪ್ರದೇಶವನ್ನು ವಶಪಡಿಸಿಕೊಂಡ. ಅಲ್ಲಿನ ಹಿಂದೂ ದೇವಾಲಯಗಳನ್ನ ಏನ್ ಮಾಡ್ತಾನೆ? ನಾಶ ಮಾಡ್ತಾನ. ಅಲ್ಲಿನ ಹಿಂದೂ ದೇವಾಲಯಗಳನ್ನ ನಾಶ ಮಾಡಿದ ಯಾರು? ಮಹಮ್ಮದ್ ಗವಾನ. ಹಾಗಾದ್ರೆ ಈ ಕಾರಣಕ್ಕಾಗಿ ಅಲ್ಲಿನ ಹಿಂದೂ ದೇವಾಲಯಗಳನ್ನ ನಾಶ ಮಾಡಿದ ಕಾರಣಕ್ಕಾಗಿ ಇವನಿಗೆ ಪ್ರಸಿದ್ಧವಾದ ಒಂದು ಬಿರುದು ಬರ್ತದೆ. ಯಾವ್ದಂದ್ರ ಗಾಜಿ ಅಂತ ಬಿರುದು ಬರ್ತದೆ ನೋಡಿ. ಆದ್ರಿ ಗಾಜಿ ರೀ, ಯಾವ್ದಂದ್ರೆ ಗಾಜಿ ನೋಡ್ರಿ. ಹಾಗೆ ಇವನಿಗೆ ಬಂದಂತ ಪ್ರಸಿದ್ಧವಾದ ಬಿರುದು ಯಾವ್ದಂದ್ರ ಗಾಜಿ ನೋಡ್ರಿ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ನೋಡಿದಾಗ ಆ ಒಡಿಸ್ಸಾದ ಕೊಂಡವೀಡು ಪ್ರದೇಶವನ್ನು ವಶಪಡಿಸಿಕೊಂಡು
ಅಲ್ಲಿನ ಹಿಂದೂ ದೇವಾಲಯಗಳನ್ನು ನಾಶ ಮಾಡಿರ್ತಾನೆ ಗಾಜಿ ಅಂತೇಳಿ. ನೋಡ್ರಿ ನೆನ್ಪಿಟ್ಕೊರಿ ನಿಮ್ದು ಗಾಜಿ ಅಂದ್ರ ಫಸ್ಟ್ ನಿಮ್ಗೆ ನೆನಪಿಟ್ಕೊಂಡ್ಬಿಡ್ರಿ ಯಾರಂದ್ರ ಮೊಹಮ್ಮದ್ ಗಜ್ನಿ ರೀ. ಗಾಜಿ ಅಥವಾ ಗಾಜಿ ಮಲಿಕ್ ಗಾಜಿ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡೋದು ನೀವು? ಮೊಹಮ್ಮದ್ ಗಜ್ನಿಗೆ ರೀ. ಗಾಜಿ ಅನ್ನೋದು ಅವಂದಿದು ಆಯ್ತಾ. ನಂತರ ಬಾಬರ್ ನೀವು ಗಾಜಿಂದ ಬರ್ತದ. ಬಾಬರ ಕಣ್ಣುವ ಕಾಳಗವನ್ನು ಜಯಿಸಿರ್ತಾನ. ಈ ಕಾರಣಕ್ಕಾಗಿ ಧರ್ಮ ಯುದ್ಧ ಜಯಿಸಿದವನ ಎಂದರ್ಥ. ಬಾಬರಿಗೆ ಬಂದಿದ್ದ ಅರ್ಥ. ಬಾಬರಿಗೆ ಗಾಜಿಂದ ಕರಿತೀವಲ್ಲ, ಧರ್ಮ ಯುದ್ಧವನ್ನು ಜಯಿಸಿದ್ದಕ್ಕಾಗಿ ಗಾಜಿಂದ ಕರೆದವನಿಗೆ. ಅದೇ ರೀತಿ ಮೊಹಮ್ಮದ್ ಗಜ್ನಿಗೆ ಯಾಕೆ ಕರಿತೇವ ಅಂದ್ರ ದೇವಾಲಯಗಳಲ್ಲಿ ದಾಳಿ ಮಾಡ್ತಿದ್ದವ, ನಾಶ ಮಾಡಿದ. ಸೋಮನಾಥ ದೇವಾಲಯವನ್ನು ಏನ್ ಮಾಡಿದೀವ? ನಾಶ ಮಾಡಿದ. ಈ ಕಾರಣಕ್ಕಾಗಿ ಗಾಜಿ ಅಂತ ಬಿರುದು ಬಂತು. ಗಾಜಿ ಅಂದ್ರ ಅಲ್ಲಿ ಅರ್ಥ ಏನಾಗ್ತದ್ರಿ? ವಿಗ್ರಹಗಳ ಭಂಜಕರಿ. ಅಲ್ಲೇ ರೀ ನೆನ್ಪಿಟ್ಕೋರಿ, ಇದು ನಮಗ ಮೋಸ್ಟ್ ಇಂಪಾರ್ಟೆಂಟ್. ಗಾಜಿ ಅಂದ್ರ ರೀ ನಮ್ಮ 3 ಜನ ಗಾಜಿ ಅಂತ ಬರ್ತಾರ. ಇದ್ರೊಳಗ ಫಸ್ಟ್ ಪ್ರಿಫರೆನ್ಸ್ ಅವಾಗ್ಲೂ ಯಾರು ಇರ್ತದ್ರಿ? ಮೊಹಮ್ಮದ್ ಗಜ್ನಿ. ನೋಡ್ರಿ ಕ್ಲಿಯರ್ ಇದು? ಮೊಹಮ್ಮದ್ ಗಜ್ನಿಗೆ ನೆನ್ಪಿಟ್ಕೋರಿ. ಎಸ್. ಸೊ ಹಾಗಿದ್ರೆ ಇಲ್ಲೇ ಪ್ರಮುಖವಾಗಿ ಈ ಒಂದು ಮೊಹಮ್ಮದ್ ಗವಾಣನ ಗಮನಿಸ. ನೋಡ್ರಿ ಮೊಹಮ್ಮದ್ ಗವಾಣನ ಗಮನಿಸಿದಾಗ ಮತ್ತೇನ್ ಮಾಡ್ತಾರೆ ನೋಡಿದಾಗ ಒಂದು ಕರ್ನಾಟಕಕ್ಕೆ ಒಂದು ಒಂದು ಬರಹವನ್ನ ಪರಿಚಯ ಮಾಡ್ತಾರೆ. ಕ್ಯಾಲಿಗ್ರಾಫಿ ಅಂತ ಹೇಳ್ರಿ. ಕ್ಯಾಲಿಗ್ರಾಫಿ ಅಂತ ಒಂದು ಬರಹವನ್ನ ಪರಿಚಯ ಮಾಡಿಕೊಟ್ಟು ನೋಡ್ರಿ. ಅದ್ರ ಒಟ್ಟಾರೆಯಾಗಿ ಕ್ಯಾಲಿಗ್ರಾಫಿ ಎಂಬ ಒಂದು ಬರಹವನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಂಡಂತ ವ್ಯಕ್ತಿ ನೋಡಿದಾಗ ಮೊಹಮ್ಮದ್ ಗವಾಣ. ಕರ್ನಾಟಕಕ್ಕ ಕ್ಯಾಲಿಗ್ರಾಫಿ ಎಂಬ ಒಂದು ಬರಹವನ್ನ ಪರಿಚಯ ಮಾಡಿಕೊಟ್ಟಂತ ವ್ಯಕ್ತಿ ನೋಡಿದಾಗ ಮೊಹಮ್ಮದ್ ಗವಾಣ ಅದ. ಹಾಗಾದ್ರೆ ಕ್ಯಾಲಿಗ್ರಾಫಿ ಅಂದ್ರೆ ಏನು? ಇಲ್ಲಿ ಕ್ಯಾಲಿಗ್ರಾಫಿ ಅಂದ್ರೆ ಏನ್ ಕೇಳ್ಬೋದು ನಮ್ಗೆ. ಕ್ಯಾಲಿಗ್ರಾಫಿ ಅಂದ್ರೆ ಏನ್ ಕೇಳ್ಬೋದು? ಏನಿಲ್ಲ ರೀ, ಕ್ಯಾಲಿಗ್ರಾಫಿ ಅಂದ್ರೆ ಏನಿಲ್ಲ ರೀ, ಈ ಒಂದು ಬೆಳ್ಳಿಯ ತಟ್ಟೆಗಳ ಮೇಲೆ ನೋಡ್ರಿ, ಬೆಳ್ಳಿಯ ತಟ್ಟೆಗಳ ಮೇಲೆ ಏನ್ ಮಾಡ್ತಾರೆ? ತಟ್ಟೆಯ ಮೇಲೆ ಏನ್ ಮಾಡ್ತಾರೆ? ಇಲ್ಲಿ ಒಂದು ಕುರಾನಿನ ಏನ್ರಿ, ಕುರಾನಿನ ವಾಕ್ಯಗಳನ್ನ ನೋಡ್ರಿ. ಕುರಾನಿನ ವಾಕ್ಯಗಳನ್ನ ಬರೆಯುವುದಕ್ಕೆ ನಾವೇನ್ ಕರಿತೀವಿ? ಕ್ಯಾಲಿಗ್ರಾಫಿ. ನೋಡ್ರಿ ಅದ್ರ ಒಟ್ಟಾರೆಯಾಗಿ ಒಂದು ಹೊಸದಾಗಿ ಬರಹವನ್ನ ಪರಿಚಯ ಮಾಡಿಕೊಡ್ತಾನೆ ಯಾರಲ್ಲಿ? ಮೊಹಮ್ಮದ್ ಗವಾಣ. ಅದಕ್ಕೆ ನಾವು ಪ್ರಸಿದ್ಧವಾಗಿ ಏನಂತ ಕರಿತೀವ್ರಿ? ಕ್ಯಾಲಿಗ್ರಾಫಿ ಅಂತ ಕರಿತೀವಿ. ಹಾಗಾದ್ರೆ ಕ್ಯಾಲಿಗ್ರಾಫಿ ಅಂದ್ರೆ ಏನಿಲ್ಲ ರೀ, ಬೆಳ್ಳಿಯ ತಟ್ಟೆ ಮೇಲೆ ಕುರಾನಿನ ವಾಕ್ಯಗಳನ್ನ ಬರೆಯುವುದನ್ನ ನಾವೇನಂತ ಕರಿತೀವ್ರಿ? ಕ್ಯಾಲಿಗ್ರಾಫಿ. ನೋಡ್ರಿ ಬೆಳ್ಳಿಯ ತಟ್ಟೆಯ ಮೇಲೆ ಕುರಾನಿನ ವಾಕ್ಯವನ್ನ ಬರೆಯುವ ಒಂದು ಪದ್ಧತಿಯನ್ನ ನಾವೇನಂತ ಕರಿತೀವಿ? ಕ್ಯಾಲಿಗ್ರಾಫಿ ಅಂತ ಬರ್ತೀವಿ. ಕ್ಯಾಲಿಗ್ರಾಫಿ ಅಂತ ಕರಿತೀವಿ. ನೆನ್ಪಿಟ್ಕೋರಿ, ಇದು ನಮಗ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಆಯ್ತಾ? ನೆನ್ಪಿಟ್ಕೋರಿ. ಸೊ ಹಾಗಾದ್ರೆ ಇವನ ಆಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಭೇಟಿ ಕೊಡ್ತಾನೆ ನೋಡ್ರಿ, ಅದನ್ನ ನಿಕೆಟಿನ್ ಅಂತ ಹೇಳಿ. ನಿಕೆಟಿನ್ ಅಂತ ನೋಡ್ರಿ. ಅದ್ರ ಒಟ್ಟಾಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಪ್ರಮುಖವಾಗಿ ಮೊಹಮ್ಮದ್ ಗವಾಣನು ಮಂತ್ರಿಯಾಗಿ ಆಡಳಿತ ಮಾಡುವ ಸಂದರ್ಭದೊಳಗ ಇಲ್ಲೇ ಭೇಟಿ ಕೊಟ್ಟಂತ ಪ್ರವಾಸಿಗರು ಯಾವ ದೇಶದ ಪ್ರವಾಸಿಗರು? ನಿಕೆಟಿನ್ ಪರ್ಷಿಯನ್ ರಷ್ಯಾ ರೀ. ರಷ್ಯಾ ದೇಶದ ಪ್ರವಾಸಿಗರು. ರಷ್ಯಾ ದೇಶದ ಪ್ರವಾಸಿಗರ ಅಂತ ನಿಕೆಟಿನ್ ಏನ್ ಮಾಡ್ತಾನೆ? ಇಲ್ಲೇ ಭೇಟಿ ಕೊಟ್ಟಿರ್ತಾರ. ಸರ್ ನೋಡ್ರಿ, ಮತ್ತೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದಾಗ 5-6 ಜನ ಬರ್ತಾರ. ಅಲ್ಲಿ ಮರ್ಯಾಕ್ ಹೋಗ್ಬಿಟ್ರೆ, ಇಲ್ಲಿ ಮರದ್ರ ಪರವಾಗಿಲ್ಲ, ಅಲ್ಲಿ ಮರ್ಯಾಕ್ ಹೋಗ್ಬಿಟ್ರಿ ಹೇಳ್ತಂತ ಆಮೇಲೆ ಇದು ಇವನ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿರಬೇಕಾಗ್ತದೆ. ಸೊ ಹಾಗಾದ್ರೆ ಈ ಒಂದು ಮೊಹಮ್ಮದ್ ಗವಾಣನ ಗಮನಿಸಿದಾಗ್ರಿ ಪ್ರಸಿದ್ಧವಾಗಿ 2 ಕೃತಿಯನ್ನು ಬರೀತಾವ ನೋಡ್ರಿ. ಮೊಹಮ್ಮದ್ ಗವಾಣನು ಬರೆದಂತ ಪ್ರಸಿದ್ಧವಾದ ಕೃತಿ ನೋಡಿದಾಗ ರಿಯಾಜ್ ಉಲ್ ಇನ್ಸಾ ಅಂತೇಳಿ. ಯಾವ್ದ್ರಿ? ರಿಯಾಜ್ ಉಲ್ ಇನ್ಸಾ. ನೋಡ್ರಿ ಯಾವಂದ್ರ ರಿಯಾಜ್. ನೋಡ್ರಿ ರಿಯಾಜ್ ಉಲ್ ಇನ್ಸಾ ರೀ. ಇನ್ಸಾ. ಇನ್ನೊಂದು ಮುಜ್ಬುರ್ ಉಲ್ ಇನ್ಸಾ ಅಂತ. ಇನ್ಸಾ ನೋಡ್ರಿ, ಮುಜ್ಬುರ್ ಉಲ್ ಇನ್ಸಾ ನೋಡ್ರಿ. ಅದರ ಒಟ್ಟಾರೆಯಾಗಿ ಮೊಹಮ್ಮದ್ ಗವಾಣನು ಪ್ರಸಿದ್ಧವಾಗಿ 2 ಕೃತಿಗಳನ್ನು ಬರೀತಾನೆ. ಒಂದ್ ಯಾವ್ದಂದ್ರ ರಿಯಾಜ್ ಉಲ್ ಇನ್ಸಾ ಅಂತೇಳಿ, ಇನ್ನೊಂದು ಮುಜ್ಬುರ್. ಯಾವ್ದ್ರಿ? ಮುಜ್ಬುರ್ ಉಲ್ ಇನ್ಸಾ ಅಂತೇಳಿ. ಒಂದು ರಿಯಾಜ್ ಉಲ್ ಇನ್ಸಾ, ಇನ್ನೊಂದು ಮುಜ್ಬುರ್ ಉಲ್ ಇನ್ಸಾ ಆಗ್ತದೆ. ಮುಜ್ಬುರ್ ಉಲ್ ಇನ್ಸಾ ಆಗಿದ್ರೆ 2 ಕೃತಿಗಳನ್ನ ಬರೆದಂತ ವ್ಯಕ್ತಿ ನೋಡಿದಾಗ ಯಾರಾಗ್ತಾರೆ? ಮೊಹಮ್ಮದ್ ಗವಾಣ. ಎಸ್ ಕೇಳ್ರಿ. ಸೊ ಹಾಗಾದ್ರೆ ನಮಗ ಪರ್ಷಿಯಾ ದೇಶದ ಗಿಲಾನಿ ಎಂಬ ಪ್ರದೇಶದೊಳಗ ಜನಿಸಿದಂತ ಮೊಹಮ್ಮದ್ ಗವಾಣ ಅಚಾನಕ್ಕಾಗಿ ವ್ಯಾಪಾರಕ್ಕಾಗಿ ದೆಹಲಿಗೆ ಬಂದ. ದೆಹಲಿಯಿಂದ ತನ್ನ ಗುರುವಾದಂತ ಕಿರ್ಮಾಣಿಯನ್ನ ಭೇಟಿಯಾಗಲು ಏನ್ ಮಾಡ್ತಾನೆ? ಪ್ರಮುಖವಾಗಿ ಬೀದರಿಗೆ ಬಂದು ಅಕಸ್ಮಾತ್ ಆಗಿ ಏನ್ ಮಾಡ್ತಾನೆ? ಇಲ್ಲಿ ಮೊಹಮ್ಮದ್ ಗವಾಣ 3ನೇ ಮೊಹಮ್ಮದ್ ಶನ ಕಾಲಾವಧಿಯೊಳಗ ಮಂತ್ರಿಯಾಗಿ ಇಡೀ ಒಂದು ಬಹಮನಿ ಸುಲ್ತಾನರ ಕೀರ್ತಿಯನ್ನ ಇಡೀ ಒಂದು ಕರ್ನಾಟಕದ ದಕ್ಷಿಣ ಭಾರತ ತುಂಬಾ ಹರಡಿಸಿದ ವ್ಯಕ್ತಿ ಯಾರಾಗ್ತಾನ್ರಿ? ಮೊಹಮ್ಮದ್ ಗವಾಣ ಅದ. ಸೊ ಹಾಗಾದ್ರೆ ಮೊಹಮ್ಮದ್ ಗವಾಣ ಬೇರೆ ಯಾವ ದೇಶದಿಂದ ಬಂದು
ಇಲ್ಲಿ ಬಂದು ಮೂರನೇ ಮೊಹಮ್ಮದ್ ಶಾನ ಕಾಲಾವಧಿಯೊಳಗ್ರಿ ಮಂತ್ರಿಯಾಗಿ ಇಷ್ಟೆಲ್ಲ ಕಾರ್ಯಗಳನ್ನ ಮಾಡಕತ್ತಾನ ತಿಳ್ಕೊಂಡು ಅಲ್ಲಿದ್ದಂತ ಮೂಲ ಇಸ್ಲಾಮರಿಗೆ ಆ ಒಂದು ಬೀದರ್ನಲ್ಲಿದ್ದಂತ ಅಥವಾ ಒಂದು ಸಾಮ್ರಾಜ್ಯದಲ್ಲಿದ್ದಂತ ಮೂಲ ಇಸ್ಲಾಂ ನಿವಾಸಿಗಳಿಗೆ ಏನಾಗ್ತದ್ರಿ ಮೊಹಮ್ಮದ್ ಗವಾಣನ ಮೇಲೆ ಹೊಟ್ಟೆ ಕಿಚ್ಚು ಬರ್ತದೆ ಆಯ್ತಾ. ಹಾಗೆ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ನೋಡ್ರಿ ಒಡಿಸ್ಸಾದ ಮೇಲೆ ದಾಳಿ ಮಾಡೋದು ಅಂತೇಳಿ ಇಲ್ಲಿ ಮಹೇಂದ್ರ ವರ್ಮ ಅಂತ ಇರ್ತಾನೆ. ಯಾರಿ ಮಹೇಂದ್ರ ವರ್ಮ ಅಂತ ಇರ್ತಾನೆ. ಮಹೇಂದ್ರ ವರ್ಮ ಅಂತೇಳಿ ನೆನ್ಬಿಡುಗ್ರಿ, ಮಹೇಂದ್ರ ವರ್ಮ ಅಂತ ಇರ್ತಾನೆ ಅಂತೇಳಿ ಒಡಿಸ್ಸಾದ ಮೇಲೆ ದಾಳಿ ಮಾಡ್ತಾನೆ. ಕೊಂಡಗುಡಿ ಪ್ರದೇಶ ವಶಪಡಿಸಿಕೊಂಡು ಅಂತ ಹೇಳಿದ್ನಲ್ಲ, ಇಲ್ಲಿ ಏನಾಗಿರುತ್ತೆ ನೋಡಿದಾಗ ಕ್ಲಿಯರ್ ನೆನ್ಬಿಡುಗ್ರಿ, ಇಲ್ಲೇ ಮಹೇಂದ್ರ ವರ್ಮ ಅಂತ ನೆನ್ಬಿಡುಗ್ರ ಒಂದು. ಹಾಗಾದ್ರೆ ಮೊಹಮ್ಮದ್ ಗವಾಣನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟಂತ ಸ್ಥಳೀಯ ಮುಸ್ಲಿಮರು ಏನ್ ಮಾಡ್ತಾರ, ಹೇಗಾದ್ರೂ ಮಾಡಿ ಆ ಮೊಹಮ್ಮದ್ ಗವಾಣನನ್ನ ಕೊಂದು ಹಾಕ್ಬೇಕು, ತಮ್ಮ ಒಂದು ಸಾಮ್ರಾಜ್ಯದಿಂದ ಹೊರಗೆ ಹಾಕ್ಬೇಕಂತ ಯೋಚನೆ ಮಾಡ್ತಾರೆ. ಇಂತಹ ಸಂದರ್ಭದೊಳಗ ಮೊಹಮ್ಮದ್ ಗವಾಣನು ಯಾರಿಗೆ ಪತ್ರ ಬರ್ತದಂದ್ರಲ್ಲಿ ಒಡಿಸ್ಸಾದ ಈ ಒಂದು ಮಹೇಂದ್ರ ವರ್ಮನಿಗೆ ಪತ್ರ ಬರದಂತೆ ಸ್ಥಳೀಯ ಮುಸ್ಲಿಮರು ಏನ್ ಮಾಡ್ತಾರ, ತಾವು ಪತ್ರ ಬರೀತಾರೆ. ಇಲ್ಲೇ ಬರೆದವರು ಸ್ಥಳೀಯ ಮುಸ್ಲಿಮರು. ಅದು ಯಾರ ಹೆಸರಿನಲ್ಲಿ ಬರೀತಾರೆ ಅಂದ್ರ ಮೊಹಮ್ಮದ್ ಗವಾಣನ ಹೆಸರಿನಲ್ಲಿ ಬರೀತಾರೆ. ಯಾರಿಗೆ ಕೊಡೋಂಗ್ ಬರೀತಾರ ಅಂದ್ರ ಮಹೇಂದ್ರ ವರ್ಮನಿಗೆ ಕೊಡೋಂಗ್ ಬರೀತಾರ. ಏನಿಲ್ಲ ಆ ಪತ್ರದೊಳಗೆ ಏನ್ ಬರೀತಾರ ಅಂದ್ರೆ ಇವ್ರು ಇಲ್ಲ, ಮಹೇಂದ್ರ ವರ್ಮನೇ ನಾನು ನೀನು ಸೇರಿಕೊಂಡು ನಮ್ಮ ಅರಸನಾದಂತ ಮೂರನೇ ಮೊಹಮ್ಮದ್ ಶಾನ ಏನ್ ಮಾಡೋನು, ಸೋಲಿಸಿದ ಎಲ್ಲ ಸಂಪತ್ತನ್ನ ಇನ್ನೊಂದಿಷ್ಟು ಸಂಪತ್ತನ್ನ ತಗೊಳ್ಳೋನು, ನಾನೊಂದಿಷ್ಟು ಸಂಪತ್ತನ್ನ ತಗೊಂತೀನಿ, ಇಡೀ ಒಂದು ಬೀದರಿನ ಆಡಳಿತ ನನಗ ಕೈಯೊಳಗೆ ಬರ್ತದ, ನನಗೊಂದು ಸಹಾಯ ಮಾಡಂತ ತಿಳ್ಕೊಂಡು ಮೊಹಮ್ಮದ್ ಗವಾಣ ಬರದಂಗ ಅವ್ರು ಸ್ಥಳೀಯ ಮುಸ್ಲಿಮರು ಬರೀತಾರೆ. ಸ್ಥಳೀಯ ಮುಸ್ಲಿಮರು ಪತ್ರವನ್ನು ಬರೀತಾರ. ಆ ಸ್ಥಳೀಯ ಮುಸ್ಲಿಮರು ಪತ್ರವನ್ನು ತಾವು ಬರೀತಾರ. ತಾವೇ ಬರೆದುಕೊಂಡು ಹೋಗಿ ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾರೆ ನೋಡಿದಾಗ ಮೂರನೇ ಮೊಹಮ್ಮದ್ ಶಾ ತೋರಿಸ್ತಾರೆ. ಮೂರನೇ ಮೊಹಮ್ಮದ್ ಶಾ ತೋರಿಸ್ತಾರೆ. ನೋಡ್ರಿ ದೊರೆಗಳಲ್ಲಿ, ನೋಡೋ ಸುಲ್ತಾನರಲ್ಲಿ ಒಂದು ನಿಮ್ಮ ಪ್ರೀತಿಯ ಮೊಹಮ್ಮದ್ ಗವಾಣ, ನಿಮ್ಮ ಪ್ರೀತಿಯ ಮಂತ್ರಿ ಏನ್ ಮಾಡ್ಯಾನ, ಅವನು ಮಹೇಂದ್ರ ವರ್ಮನೊಂದಿಗೆ ಸೇರಿಕೊಂಡು ನಿಮ್ಮ ಮೇಲೆ ದಾಳಿ ಮಾಡಿ ನಿಮ್ಮನ್ನು ಕೊಂದು ಹಾಕುವ ಹುನ್ನಾರವನ್ನ ನಡೆಸ್ಯಾನ ಅಂತ ತಿಳ್ಕೊಂಡು ಯಾರಿಗೆ ಹೇಳ್ತಾರೆ ಇವರು, ಮೂರನೇ ಮೊಹಮ್ಮದ್ ಶಾ ಹೇಳ್ತಾರೆ, ಸ್ಥಳೀಯ ಮುಸ್ಲಿಮರು. ಆದ್ರೆ ಸ್ಥಳೀಯ ಮುಸ್ಲಿಮರು ಮಾತಿ ಒಟ್ಟ ಒಪ್ಪೋದಿಲ್ಲ ಮೂರನೇ ಮೊಹಮ್ಮದ್ ಶಾ. ಯಾಕಂದ್ರ ಬಹಳ ನಂಬಿಕಸ್ಥ ವ್ಯಕ್ತಿ ರೀ ಮೊಹಮ್ಮದ್ ಗವಾಣ, ಬಹಳ ನಂಬಿಕಸ್ಥ ವ್ಯಕ್ತಿ ಆಗಿರ್ತಾನೆ, ಒಟ್ಟ ನಂಬುದಿಲ್ಲ. ಆದ್ರೆ ಯಾವಾಗ ಆ ಒಂದು ಲೆಟರ್ ಅನ್ನ ತೆಗೆದು ಮೂರನೇ ಮೊಹಮ್ಮದ್ ಶಾನ ಏನ್ ಹೇಳ್ತಾರಲ್ಲ, ಅವಾಗ ಏನಪ್ಪಾ ನಂಬ್ತಾನೆ. ಅವಾಗ ಏನಪ್ಪಾ ಅಂದ್ರೆ ನಂಬಾಕ್ ಪ್ರಾರಂಭ ಮಾಡ್ತಾನೆ. ಹೌದು, ಮೊಹಮ್ಮದ್ ಗವಾಣ ನನ್ನ ಮೇಲೆ ಈ ರೀತಿ ಒಂದು ಮೋಸ ಮಾಡಕತ್ತ ನನಗ ತಿಳ್ಕೊಂಡು ಮೊಹಮ್ಮದ್ ಗವಾಣನ ಮೇಲೆ ಏನ್ ಮಾಡ್ತಾನ್ರಿ, ರೊಚ್ಚಿಗೆ ಹೇಳ್ತಾನೆ. ಯಾರು, ಮೂರನೇ ಮೊಹಮ್ಮದ್ ಶಾ. ಎಸ್, ಇಂತಹ ಸಂದರ್ಭದೊಳಗ ಆಸ್ಥಾನದೊಳಗೆಲ್ಲ ರೀ, ಈ ಒಂದು ಅರಮನೆ ಒಳಗೆಲ್ಲರೂ ಸಭೆ ಸೇರ್ಕೊಂಡ ಮಾತಾಡ್ತಿರ್ತಾರ. ನಾರ್ಮಲ್ ಆಗಿ ಮಾತಾಡ್ತಿರ್ತಾರ. ಪಾಪ ಮೊಹಮ್ಮದ್ ಗವಾಣ ಇಲ್ಲೇ ಬೇರೆ ಕಡೆ ಹೋಗಿರ್ತಾನಂತ. ಹೊಳೆ ಬರುವಳಿ ಸುದ್ದಿಲ್ಲೇ ಆ ಸಾಮ್ರಾಜ್ಯ ತುಂಬ ರೀ, ಅರಮನೆ ತುಂಬ ಏನಪ್ಪ ಹರಡಿರ್ತದೆ. ಮೊಹಮ್ಮದ್ ಗವಾಣ ಅರಮನೆ ಒಳಗೆ ಕಾಲಿಟ್ಟಂತ ಸಂದರ್ಭದೊಳಗ ಮೂರನೇ ಮೊಹಮ್ಮದ್ ಶಾ ಬರ್ರಿ ಗವಾಣವ್ರ ಬರ್ರಿ ಅಂತ ಕರಿತಾನೆ. ಯಾರು ಸ್ವಾಗತ ಮಾಡ್ಕೊಂತಾನ, ಮೂರನೇ ಮೊಹಮ್ಮದ್ ಶಾ ರೀ. ಸ್ವಾಗತ ಮಾಡಿಕೊಂಡು ಏನಿಲ್ಲ, ಒಂದು ಸಮಸ್ಯೆ ಆಗೈತೆ ನನ್ನ ಸಾಮ್ರಾಜ್ಯದೊಳಗ, ಅದಕ್ಕೆ ನೀನ ಪರಿಹಾರ ಕೊಡ್ಬೇಕಂತ ಕೇಳ್ತಾನ್ರಿ ಮೂರನೇ ಮೊಹಮ್ಮದ್ ಗವಾಣಿಗೆ. ಹೇಳ್ರಿ ಪ್ರಭುಗಳೇ, ನಾ ನಿಮ್ಗ ಏನು ಪರಿಹಾರ ಕೊಡ್ಬೇಕು ನಾ ಕೊಡ್ತೀನಿ ಅಂತ ಕೇಳ್ತಾನ್ರಿ. ಯಾರು, ಮೊಹಮ್ಮದ್ ಗವಾಣ. ಇಂಥ ಸಂದರ್ಭದೊಳಗೆ ಏನಿಲ್ಲ, ನಮ್ಮ ಸಾಮ್ರಾಜ್ಯದೊಳಗ ಯಾರಾದ್ರೂ ಸಾಮ್ರಾಜ್ಯಕ್ಕೆ ಮೋಸ ಮಾಡಿದ್ರೆ ಅವ್ರಿಗೆ ಯಾವ ಶಿಕ್ಷೆಯನ್ನ ಕೊಡ್ಬೇಕಂತೇಳಿ ಮೊಹಮ್ಮದ್ ಗವಾಣಿಗೆ ಕೇಳ್ತಾನ. ಯಾರು, ಮೊಹಮ್ಮದ್ ಶಾ ರೀ, ಮೂರನೇ ಮೊಹಮ್ಮದ್ ಶಾ. ಇಂತಹ ಸಂದರ್ಭದೊಳಗೆ ಹೇಳ್ತಾನ್ರಿ ಮೊಹಮ್ಮದ್ ಗವಾಣ, ಏನಿಲ್ಲ, ನಮ್ಮ ಸಾಮ್ರಾಜ್ಯಕ್ಕೆ ಯಾರ ಮೋಸ ಮಾಡಿರ್ತಾರ ಅವರ ಒಂದು ಕ್ಷಣಮಾರ್ಧದಲ್ಲಿ ಅವರ ಒಂದು ಶಿರಚ್ಛೇದನವನ್ನ ಮಾಡ್ಬೇಕಂತ ತಿಳ್ಕೊಂಡು ಮೊಹಮ್ಮದ್ ಗವಾಣ ಹೇಳ್ತಾನ್ರಿ ಮೂರನೇ ಮೊಹಮ್ಮದ್ ಶಾನೆ, ಹಾಗಾದ್ರೆ ತಗೋ ಕತ್ತಿಯನ್ನ ತೆಗೆದುಕೊಂಡು ಶಿರಚ್ಛೇದನ ಮಾಡ್ಕೊ ಅಂತ ಹೇಳ್ತಾನ. ಯಾರು, ಮೂರನೇ ಮೊಹಮ್ಮದ್ ಶಾ. ಏನ್ ಹೇಳಕತ್ತಿ ಓ ಮಾರ, ನೀನ್ ಹಿಂಗ್ ಯಾಕೆ ಹೇಳಕತ್ತಿ ನನಗ, ನಾ ಏನ್ ಮಾಡೇನಿ ಅಂತ ತಪ್ಪ ಅಂತ ಹೇಳ್ತಾನ. ಇಲ್ಲ, ಪತ್ರ ಕೊಡ್ತಾನ. ದೋಸ್ತ, ನಾ ಬರೆದಿದ್ದಲ್ಲಿ ಇದು ನಿನಗೆ ಯಾರ ಒಂದು ತಪ್ಪು ಸಂದೇಶ ಕೊಟ್ಟಾರ, ನಾ ಸತ್ರು ಮೋಸ ಮಾಡಕ್ ಹೋಗಲ್ಲ, ನಾ ಏನು ಮುದುಕ ಹಾಕ್ ಬಂದೇನಿ, ನಾ ಏನು ಮೋಸ ಮಾಡಕ್ ಹೋಗಲ್ ಮಾರ ನಿನಗ, ನಾ ಅಂತ ವ್ಯಕ್ತಿ ಅಲ್ಲ ಅಂತೇಳಿ ಕಾಡಿ ಬೇಡಿ ಬೇಡ್ತಾನ, ಸಿಕ್ಕಾಬಡಿ ಬೇಡ್ಕೊಂತಾನ್ರಿ. ಒಟ್ಟ ಮೂರನೇ ಮೊಹಮ್ಮದ್ ಶಾ ಏನಂದ್ರ ಒಟ್ಟ ಅವ್ನ ಮಾತು ಕೇಳೋದಿಲ್ಲ. ಇಂತಹ ಸಂದರ್ಭದೊಳಗ ತಲೆ ಕೆಟ್ಟಂತ ಒಂದು ಮೊಹಮ್ಮದ್ ಗವಾಣ ಹೇಳ್ತಾನ, ನೋಡಪ್ಪ ಮೊಹಮ್ಮದ್ ಶಾ, ಕೇಳು, ನೋಡಪ್ಪ ಮೊಹಮ್ಮದ್ ಶಾ, ನಾನೇನು ಮುದುಕ ಆಗೇನಿ, ನೀನ್ ಅನ್ಕೊಂಡ್ ಹಾಕಿದ್ರ
ನನ್ನ ಪ್ರಾಣ ಹೋಗುತ್ತಂತೇಳಿ ನಾ ಏನು ಭಯ ಬೆಳಕತ್ತಿಲ್ಲ. ಒಂದ್ ವೇಳೆ ನಾನು ಮರಣ ಹೊಂದಿದ್ದ ನಿಜವಾದ್ರ ನಿನ್ನ ಸಾಮ್ರಾಜ್ಯ ಅವಾಗಿನ ಏನಾಗ್ತದ ಅವನತಿಯತ್ತ ಹೋಗ್ತದ. ನನ್ನನ್ನು ಕೊಂದು ಹಾಕ್ಬೇಡ, ಹೇಳುದು ಕೇಳು ಅಂತ ಹೇಳ್ತಾನ. ಒಟ್ಟಾಗಿ ಕೇಳುದಲ್ರಿ ಇವ. ಬಡಬಡಿ ಏನ್ ಮಾಡ್ತಾನ, ಅವನನ್ನ ಕೊಂದು ಹಾಕ್ತಾನೆ. ಯಾರು? ಮೂರನೇ ಮೊಹಮ್ಮದ್ ಶಾ ಕೊಂದು ಹಾಕ್ತಾನ. ನಂತರ ಎಷ್ಟೋ ದಿನಗಳ ನಂತರ ಒಂದು ಸ್ಥಳೀಯ ಮುಸ್ಲಿಮರು ಆ ಒಂದು ಮೋಸ ಮಾಡಿದ್ದು ಯಾರಿಗೆ ಗೊತ್ತಾಗ್ತದ ಅಂದ್ರ ಮೂರನೇ ಮೊಹಮ್ಮದ್ ಶಾನಿಗೆ ಗೊತ್ತಾಗ್ತದೆ. ಆಯ್ತಾ? ಇಂತಹ ಸಂದರ್ಭದೊಳಗ ತನ್ನ ತಪ್ಪಿನ ಅರಿವಷ್ಟ ಅಲ್ರಿ, ಎರಿವಾಗಿ ಏನಾಗ್ತದಂದ್ರ ಅವನಿಗೆ ಹುಚ್ಚಿಡ್ತದ್ರಿ. ಮೂರನೇ ಮೊಹಮ್ಮದ್ ಶಾನಿಗೆ ಹುಚ್ಚಿಡ್ತದ. ಯಾಕಂದ್ರ ಅಂತ ನಿಷ್ಠಾವಂತ ಮಂತ್ರಿಯನ್ನ, ತನ್ನ ತಂದೆಯ ರೂಪದಲ್ಲಿದ್ದಂತ ಮಂತ್ರಿಯನ್ನ ನಾನು ಕೊಂದು ಹಾಕಿದಂತ ತಿಳ್ಕೊಂಡು ಅವನ ಒಂದು ಚಿಂತೆಯೊಳಗ ಹುಚ್ಚನಾಗಿ ಪ್ರಾಣ ಬಿಟ್ಟಂತ ವ್ಯಕ್ತಿ ಯಾರಂದ್ರ ಮೂರನೇ ಮೊಹಮ್ಮದ್ ಶಾ. ನೋಡ್ರಿ, ಮೂರನೇ ಮೊಹಮ್ಮದ್ ಶಾ ನಮ್ಗ ಗೊತ್ತಿರಬೇಕಾಗ್ತದ. ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಕರ್ನಾಟಕದ ಇತಿಹಾಸದೊಳಗ ಪ್ರಸಿದ್ಧಿಗೆ ಬಂದಂತ ಇಬ್ಬರು ಮಂತ್ರಿಗಳನ್ನ ಗಮನಿಸಿದಾಗ ಒಬ್ಬವ ಚಾವುಂಡರಾಯ, ಇನ್ನೊಬ್ಬವ ಮಹಮ್ಮದ್ ಗವಾನ್. ಚಾವುಂಡರಾಯನಿಗೆ ಆಸನ ಹಿಡಿದವ 4ನೇ ರಾಜಮಲ್ಲ. ಮಹಮ್ಮದ್ ಗವಾನನಿಗೆ ಆಸನ ಹಿಡಿದವ ಮೂರನೇ ಮೊಹಮ್ಮದ್ ಶಾ. ನೆನ್ಬಿಡುಗ್ರಿ, ಮೋಸ್ಟ್ ಇಂಪಾರ್ಟೆಂಟ್. ಮಟ್ಟ ಮರ್ಯಾಕ್ ಹೋಗ್ಬೇಡ್ರಿ. ಕ್ಲಿಯರಾ? ಇಷ್ಟು ನೆನ್ಬಿಡುಗ್ರಿ. ನೋಡ್ರಿ, ಮೊಹಮ್ಮದ್ ಗವಾನ್ ಗಮನಿಸಿದಾಗ 1405 ಜನಿಸ್ತಾನ ಪರ್ಷಿಯಾದ ಯಾವ ಸ್ಥಳದೊಳಗ? ಗಿಲಾನಿ ಎಂಬ ಸ್ಥಳದೊಳಗ. ಅಂದಿನ ಪರ್ಷಿಯಾವನ್ನ ನಾವ್ ಎಂದಿನ ಕರಿತೀವಿ? ಇರಾನ್ ಅಂತ ಕರಿದ್ವಿ. ಇನ್ನ ದೆಹಲಿ ಬಂದಿರ್ತಾನೆ. ಎದಕ್ಕಾಗಿ ಬಂದಿರ್ತಾನೆ ಇವ? ವ್ಯಾಪಾರಕ್ಕಾಗಿ. ನಂತರ ಅಲ್ಲಿ ಯಾರನ್ನ ಹುಡುಕ್ತಿರ್ತಾನ? ಮುಜ್ಬುಲ್ ಕಿರ್ಮಾಣಿಯನ್ನ ಹುಡುಕೊಂಡು ಇಲ್ಲಿ ಬರ್ತಾನ, ಬೀದರಿಗೆ ಬರ್ತಾನ. ಬೀದರಿಗೆ ಬಂದಾಗ ಮುಜ್ಬುಲ್ ಕಿರ್ಮಾಣಿಯ ಒಂದು ಆದೇಶದ ಮೇರೆಗೆ ಯಾರ ಆಸ್ಥಾನ ಮಂತ್ರಿ ಆಗ್ತಾನ್ರಿ? ಮೂರನೇ ಮೊಹಮ್ಮದ್ ಶಾನ ಮಂತ್ರಿ ಆಗ್ತಾನ. ಎಷ್ಟೊಳಗ? 1463 1469 ಏನ್ ಮಾಡ್ತಾನೆ ಇವ? ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಪ್ರದೇಶಗಳಾದಂತ ಹುಬ್ಬಳ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ಗೋವಾ ಇರ್ಬೋದು, 3 ಪ್ರದೇಶಗಳನ್ನು ವಶಪಡಿಸಿಕೊಂಡ. ಆಯ್ತಾ? ಹಾಗ ನಂತರನೇ ಮದ್ರಸಾವನ್ನ ಏನ್ ಮಾಡ್ತಾನೆ ಇವ? ಸ್ಥಾಪನೆ ಮಾಡ್ತಾನೆ. ದಕ್ಷಿಣ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಆ ಮದ್ರಸಾವನ್ನ ಪರಿಚಯಿಸಿಕೊಟ್ಟಂತ ವ್ಯಕ್ತಿ ಮೊಹಮ್ಮದ್ ಗವಾನ್. ಮದ್ರಸಾ ಅಂದ್ರೆ ಏನಿಲ್ಲ, ಇಸ್ಲಾಮರ ಉನ್ನತ ಶಿಕ್ಷಣ ಕೇಂದ್ರ ರೀ. ಇಸ್ಲಾಮರ ಉನ್ನತ ಶಿಕ್ಷಣ ಕೇಂದ್ರವನ್ನು ನಾವೇನ್ ಕರಿತೀವಿ? ಮದ್ರಸಾ ಅಂತ ಕರಿತೀವಿ. ಹಾಗೆ ಒಟ್ಟಾರೆಯಾಗಿ ಕರ್ನಾಟಕದ ಮೊದಲ ಮದ್ರಸಾ ಎಲ್ಲಿ ಬರ್ತದೆ? ಬೀದರ್ನೊಳಗ. ಎಷ್ಟು ಕೊಠಡಿಗಳನ್ನು ಒಳಗೊಂಡಿತ್ತು? 36 ಕೊಠಡಿಗಳನ್ನು ಒಳಗೊಂಡಿರ್ತದ. ಸರ್, ಒಟ್ಟಾರೆಯಾಗಿ ಯಾವಾಗ ನಿರ್ಮಾಣಗೊಳ್ತದ? 1443 ನಿರ್ಮಾಣಗೊಳ್ತದ. ಇಲ್ಲೇ ಉರ್ದು ಮತ್ತು ಪರ್ಷಿಯಾ ಭಾಷೆಯೊಳಗೆ ಒಟ್ಟಾರೆಯಾಗಿ ಎಷ್ಟು ವಿಷಯಗಳನ್ನ ಬೋಧಿಸಲಾಗಿತ್ತು ಅಂದ್ರ 18 ವಿಷಯಗಳು. ನೋಡ್ರಿ, ಆಯ್ತಾ? ನೆನ್ಪಿಡುವರಿ. ಹಾಗಾದ್ರೆ ಇಸ್ಲಾಮರ ಪ್ರಾಥಮಿಕ ಶಿಕ್ಷಣ ಕೇಂದ್ರಗಳನ್ನ ನಾವೇನ್ ಕರಿತೀವ್ರಿ? ಮಕ್ತಬ್ ಅಂತ ಕರಿತೀವ್ರಿ. ಇಸ್ಲಾಮರ ಪ್ರಾಥಮಿಕ ಶಿಕ್ಷಣ ಕೇಂದ್ರಗಳನ್ನ ಮಕ್ತಬ್ ಅಂತ ಕರಿತೀವ್ರಿ. ಉನ್ನತ ಅಂದ್ರ ಮದ್ರಸಾ. ಆಯ್ತಾ? ಸರ್, ನಂತರ ಏನ್ ಮಾಡ್ತಾನೆ? ಅಲ್ಲಿ ಒಡಿಸ್ಸಾದೊಳಗ ಒಬ್ಬ ರಾಜ ಇರ್ತಾನ, ಮಹೇಂದ್ರ ವರ್ಮ ಅಂತೇಳಿ. ಮಹೇಂದ್ರ ವರ್ಮನು ಕೊಂಡವಿಡು ಪ್ರದೇಶವನ್ನು ಆಳ್ವಿಕೆ ಮಾಡ್ತಿರ್ತಾನ. ಇವನನ್ನ ಸೋಲಿಸಿ ಪ್ರದೇಶ ವಶಪಡಿಸಿಕೊಂಡ. ಆಯ್ತಾ? ನಂತರ ಪ್ರಮುಖವಾಗಿ ಏನ್ ಮಾಡ್ತಾನೆ ನೋಡಿದಾಗ ಒಂದು ಹಸ್ತಪ್ರತಿಯನ್ನ ಪರಿಚಯ ಮಾಡಿಕೊಟ್ಟು ಕರ್ನಾಟಕದ ಕ್ಯಾಲಿಗ್ರಫಿ ಅಂತೇಳಿ ಒಂದು ಬರಹವನ್ನ. ಕ್ಯಾಲಿಗ್ರಫಿ ಅಂದ್ರೆ ರೀ, ಬೆಳ್ಳಿಯ ತಟ್ಟೆಯ ಮೇಲೆ ಪುರಾಣಿನ ವಾಕ್ಯವನ್ನ ಬರೆಯೋದಕ್ಕೆ ನಾವು ಕ್ಯಾಲಿಗ್ರಫಿ ಅಂತ ಕರಿತೀವಿ. ಮತ್ತೆ ಇವನು ಆಡಳಿತ ಮಾಡೋ ಸಂದರ್ಭದೊಳಗ ಬಂದಂತ ಪ್ರವಾಸಿಗರನ್ನ ನೆಗೆಟಿವ್ ಅಂತ ಬರ್ತಾನೆ. ಯಾರಂದ್ರೆ ನೆಗೆಟಿವ್ ಅಂತ ಭೇಟಿ ಕೊಡ್ತಾನೆ. ನಂತರ ಪ್ರಮುಖವಾಗಿ ಇವನ 2 ಕೃತಿಯನ್ನು ಬರೀತಾನೆ. ರಿಯಾಜ್ ಉಲ್ ಇನ್ಸಾ, ಇನ್ನು ಮುಜ್ಬರ್ ಉಲ್ ಇನ್ಸಾ ಅಂತೇಳಿ ಕೃತಿಯನ್ನು ಬರೀತಾನೆ. ನಂತರ ಸ್ಥಳೀಯ ಮುಸ್ಲಿಮರು ಮಾಡಿದ ಮೋಸದಿಂದಾಗಿ ಮೊಹಮ್ಮದ್ ಗವಾನ್ ಏನ್ ಮಾಡ್ತಾನ್ರಿ? ಪ್ರಾಣವನ್ನ ಕಳೆದುಕೊಳ್ತಾನ್ರಿ. ಮೊಹಮ್ಮದ್ ಗವಾನ ಪ್ರಾಣವನ್ನ ಕಳೆದುಕೊಂಡ. ಕ್ಲಿಯರಾ? ಆಯ್ತಾ? ಇರ್ಲಿ. ಹಾಗಾದ್ರೆ ಅವನ ನಂತರ ಪ್ರಮುಖವಾಗಿ ಗಿಯಾಸುದ್ದೀನ್. ನೋಡ್ರಿ, ಗಿಯಾಸುದ್ದೀನ್ ಮೊಹಮ್ಮದ್ ಶಾ ಬರ್ತಾನ. ಯಾರಿ? ಗಿಯಾಸುದ್ದೀನ್ ಮೊಹಮ್ಮದ್ ಶಾ. ಗಿಯಾಸುದ್ದೀನ್ ಅಹಮದ್ ಶಾ ಗಿಯಾಸುದ್ದೀನ್ ಅಹಮದ್ ಶಾ ಅಂತೇಳಿ. ಅಹಮದ್ ಶಾ ಅಂತೇಳಿ. ಎಸ್, ನೆನ್ಪಿಗೋರಿ. ಸಾಗರ ಇವ 1482 ಆಳ್ವಿಕೆ ಬರ್ತಾನೆ. 82ರಿಂದ 1512 ತನಕ ಆಳ್ವಿಕೆ ಮಾಡ್ತಾನೆ. ಎಸ್, ಕೇಳ್ರಿ. ಸಾಗರ ಇಲ್ಲಿ ನಮ್ಗೆ ಏನ್ ಗೊತ್ತಿರೋದು ನೋಡಿದಾಗ ಗಿಯಾಸುದ್ದೀನ್ ಅಹಮದ್ ಶಾ ಆಡಳಿತ ಬಂದಂತ ಸಂದರ್ಭ ಬಹಳ ಚಿಕ್ಕವರ್ತಾನ್ರಿ ಇವ. ಚಿಕ್ಕವನಿದ್ದಂತ ಸಂದರ್ಭದೊಳಗ ಇಲ್ಲೇನಾಗ್ತದೆ ನೋಡಿದಾಗ ಪರ್ಷಿಯಾದ ದಾಳಿಕೋರ ಬರ್ತಾನೆ. ಇಲ್ಲಿ ಪರ್ಷಿಯಾದ ದಾಳಿಕೋರ ಯಾರಂದ್ರ ಕಾಸಿಂ ಬರೀದ್ ಅಂತೇಳಿ. ನೆನ್ಬಿಡ್ಬೋದು. ಯಾರಂದ್ರ? ಕಾಸಿಂ ಬರೀದ್. ನೋಡ್ರಿ, ಕಾಸಿಂ ಬರೀದ್ ಅಂತೇಳಿ. ಎಸ್. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಗಿಯಾಸುದ್ದೀನ್ ಅಹಮದ್ ಶಾ ಆಡಳಿತ ಮಾಡುವ ಸಂದರ್ಭದೊಳಗ್ರಿ, ಆಯ್ತಾ,
ಗಿಯಾಸುದ್ದೀನ್ ಅಹಮದ್ ಶಾ ಆಡಳಿತ ಮಾಡುವ ಸಂದರ್ಭದೊಳಗೆ ಏನಾಗ್ತದೆ ಇಲ್ಲಿ ಕಾಸಿಂ ಬರಿದನ ವ್ಯಕ್ತಿ ಏನ್ ಮಾಡ್ತಾನ್ರಿ ಆಡಳಿತ ಮಾಡ್ತಾನ ಆಯ್ತಾ. ಸಾರಿ ಪರ್ಷಿಯಾ ದೇಶದಂತೀರಿ ದಾಳಿಕೋರ ಅಂದ್ರ ಕಾಸಿಂ ಬರಿದಂತೆ ನೋಡ್ರಿ, ಕಾಸಿಂ ಬರಿದನವ ಇರ್ತಾನೆ. ಹಾಗಾದ್ರೆ ಕಾಸಿಂ ಬರಿದನ ವ್ಯಕ್ತಿ ಏನ್ ಮಾಡ್ತಾನ, ಇವನ ಒಂದು ಸಾಮ್ರಾಜ್ಯಕ್ಕೆ ಬಂದು ಇವನನ್ನ ಸೋಲಿಸಿ ತಾನು ಸಾಮ್ರಾಜ್ಯವನ್ನ ತನ್ನ ವಶದಲ್ಲಿ ತೆಗೆದುಕೊಂತಾನೆ ಆಯ್ತಾ, ತನ್ನ ವಶದಲ್ಲಿ ತೆಗೆದುಕೊಂಡಿರ್ತಾನ. ಈ ಕಾರಣಕ್ಕಾಗಿ ಏನಾಗ್ತದೆ ಅಂದ್ರ ಈ ಒಂದು ಕಾರಣಕ್ಕಾಗಿ ಇವರ ಸಾಮ್ರಾಜ್ಯ ಒಟ್ಟಾರೆಯಾಗಿ ಎಷ್ಟು ಮನೆತನಗಳಾಗಿ ವಿಂಗಡಣೆ ಆಗ್ತದೆ ಅಂದ್ರ 5 ಮನೆತನಗಳಾಗಿ 5 ಸಾಮ್ರಾಜ್ಯಗಳಾಗಿ ವಿಂಗಡಣೆ ಆಗ್ತದೆ. ಯಾವಾಗ ನೋಡಿದಾಗ ಎಷ್ಟಂದ್ರಿ 1489 ಬಹಮನಿ ಸುಲ್ತಾನರ ಸಾಮ್ರಾಜ್ಯ 5 ಮನೆತನಗಳಾಗಿ ವಿಂಗಡಣೆ ಆಗ್ತದೆ. ನಂತರ ಹೊಳ್ಳಿ ಏನ್ ಮಾಡ್ತಾನೆ ಅಹಮದ್ ಶಾ ಆಡಳಿತ ಮಾಡ್ತಾನೆ. ಇವ ಬಹಮನಿ ಸುಲ್ತಾನ ಅಷ್ಟಾಗಿ ಡಿವೈಡ್ ಆಗಿರ್ತದೆ ಬೇರೆ ಮನೆತನ ನೆನ್ಪಿಡುವರಿಗೆ ಒಟ್ಟಾರೆ ಇಲ್ಲಿ ಗಿಯಾಸುದ್ದೀನ್ ಅಹಮದ್ ಶಾನ ಕಾಲಾವಧಿಯೊಳಗ್ರಿ ಕಾಸಿಂ ಬರಿದು ಬಂದ ದಾಳಿ ಮಾಡಿದ. ಈ ಕಾರಣಕ್ಕಾಗಿ ಬಹಮನಿ ಸುಲ್ತಾನರ ಸಾಮ್ರಾಜ್ಯ 5 ಸಾಮ್ರಾಜ್ಯವಾಗಿ ವಿಂಗಡಣೆ ಆಗ್ತದೆ. ನಮ್ ನೇರವ ಕ್ವಶನ್ ಕೇಳಾರಿ, ಬಹಮನಿ ಸುಲ್ತಾನರೊಳಗ ಎಷ್ಟು ಸಾಮ್ರಾಜ್ಯಗಳು ವಿಂಗಡಣೆ ಆಗ್ತಾವ ಅಂತೇಳಿ. 5 ಸಾಮ್ರಾಜ್ಯಗಳು ವಿಂಗಡಣೆ ಆಗ್ತಾವ. ಯಾವಾಗ ವಿಂಗಡಣೆ ಆದಂದ್ರೆ 1489 ವಿಂಗಡಣೆ ಆಗ್ತಾವ. 1489 ಆಯ್ತಾ. ಹಳ್ಳಿ ಬೀದರ್ನೊಳಗೊಂದು ಮನೆತನ ಉಳಿದಿರ್ತದ, ಅದಕ್ಕೆ ಬೀದರ್ನ ಬರಿಶಾಹಿಗಳಂತ ಕರಿತಾರ. ಇವರ ರೀ ಮುಂದೆ ಹೋಗ್ತಾರ. ನಂತರ ನೋಡ್ರಿ ಇಲ್ಲಿ ಇವ ನಂತರ ಸಲೀಮುಲ್ಲಾ ಖಾನ್ ಬರ್ತ ನೋಡ್ರಿ ಅಲ್ಲಿ ಸಲೀಮುಲ್ಲಾ ಖಾನ್ ಅನ್ನೋ ಎಸ್ ನೆನ್ಬಿಡ್ಕೋರಿ. ಹಾಗಾದ್ರೆ ಬಹಮನಿ ಸುಲ್ತಾನರ ರೀ, ಬಹಮನಿ ಸುಲ್ತಾನರ ಕೊನೆಯ ಅರಸ ನೋಡಿದಾಗ ಸಲೀಮುಲ್ಲಾ ಅಂತ ನೋಡ್ರಿ, ಸಲೀಮುಲ್ಲಾ ಖಾನ್ ಅನ್ನವ ಬಹಮನಿ ಸುಲ್ತಾನರ ಕೊನೆಯ ಅರಸ. ಬಹಮನಿ ಸುಲ್ತಾನರ ಕೊನೆಯ ಅರಸ ಆಗ್ತದೆ ನೆನ್ಬಿಡ್ಕೋರಿ ಆಯ್ತಾ. ಹಾಗಾದ್ರೆ 5 ಮನೆತನಗಳಾಗಿದ್ದಾವ ಅಂದ್ರೆ 1489. ಇದನ್ನ ಒಟ್ಟ ಮರ್ಯಾಕ್ ಹೋಗ್ಬಿಡ್ರಿ ನೋಡ್ರಿ, ಒಟ್ಟ ಮರ್ಯಾಕ್ ಹೋಗ್ಬಿಡ್ರಿ. 1489 5 ಮನೆತನಗಳಾಗಿ ಕ್ಲಿಯರ್ ಇದೆ. ಎಸ್ ನೋಡ್ರಿ ಇಲ್ಲೇ ಬಹಮನಿ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು 1347 ಎಲ್ಲಿ ತನಕ ಒಟ್ಟಾಗಿ ಆಡಳಿತ ಮಾಡ್ತೀನಿ 1489 ಆಯ್ತಾ. 1489 ಬಹಮನಿ ಸಾಮ್ರಾಜ್ಯ 5 ಶಾಹಿ ಸಾಮ್ರಾಜ್ಯಗಳಾಗಿ ಅಂದ್ರೆ 5 ಶಾಹಿ ಸಾಮ್ರಾಜ್ಯಗಳಾಗಿ ವಿಂಗಡಣೆ ಆಗ್ತದೆ. 5 ಶಾಹಿ ಸಾಮ್ರಾಜ್ಯಗಳಾಗಿ ವಿಂಗಡಣೆ ಆಗ್ತದೆ. ನೋಡ್ರಿ ಒಂದು ಕೋಡ್ ನೆನ್ಪಿಡುವರು. ಇಲ್ಲಿ ಒಬ್ಬಕಿ ಹುಡುಗಿ ಇರ್ತಾಳ, ಆ ಹುಡುಗಿ ಹೆಸರು ಏನಂದ್ರ ಅಣಿರಿ. ಏನಕ್ಕಿ ಅಣಿ. ಇವಾಗ ಹುಡುಗಿದ್ಲು ಅಂತ ಯಾರಿದ್ಲು, ಅಣಿಯನ್ನು ಹುಡುಗಿದ್ಲು. ಅಣಿಯನ್ನು ಹುಡುಗಿ ಏನ್ ಮಾಡ್ತಾಳ, ಸಿಕ್ಕಾಪಟ್ಟಿ ಓದ್ತಾಳ್ರಿ. ಸಿಕ್ಕಾಪಟ್ಟಿ ಫಸ್ಟ್ ಓದ್ಬೇಕಂತ ತಿಳ್ಕೊಂಡು ಏನ್ ಮಾಡ್ತಾಳ ಅಂದ್ರ BE ಓದ್ತಾಳ್ರಿ. ಏನ್ ಮಾಡ್ತಾಳ್ರಿ BA ಅಲ್ಲ BE ಮಾಡ್ತಾಳ. ಅಣಿಯನ್ನು ಹುಡುಗಿದ್ಲ್ರಿ, BE ಮುಗಿಸಿದ್ಲಿ. ಸರಿ BE ಓದಾಕ್ ಹೋದ್ಲು. BE ಅರ್ಧಕ್ ಬಿಟ್ಲ್ರಿ. ಶಾಣಕ್ಕಿರ್ತಾಳ ಬಾಳ ಪಾಪ. BE ಮುಗಿಸ್ಕೊಂಡ್ ಹೋದ್ಲು, BE ಅರ್ಧಕ್ಕೆ ಬಿಟ್ಲು ಆಯ್ತಾ. ಹಾಗಾದ್ರೆ ಅಣಿಯನ್ನು ಹುಡುಗಿ BE ಅರ್ಧಕ್ಕೆ ಬಿಟ್ಟು ನಂತರ ಏನ್ ಮಾಡ್ತಾಳ BBA ಓದ್ತಾಳ್ರಿ. BBA ಓದಿ BBA ಮುಗಿಸಿ GK ಓದ್ತಾಳ. GK ಓದಿ ವಿಲೇಜ್ ಅಕೌಂಟೆಂಟ್ ಆದಂತ ನೆನ್ಬಿಡ್ಬಾರ. ರಿಪೋರ್ಟ್ ಏನೈತ್ರಿ ಅಂದ್ರ ಅಣಿಯನ್ನು ಒಬ್ಬ ಹುಡುಗಿ ಇರ್ತಾಳ. ಅಣಿಯನ್ನು ಹುಡುಗಿ BE ಅರ್ಧಕ್ಕೆ ಬಿಟ್ಟು BBA ಮುಗಿಸಿ GK ಓದ್ತಾಳ. GK ಓದಿ ವಿಲೇಜ್ ಅಕೌಂಟೆಂಟ್ ಆರ್ಲಂತಕಿ ಆಯ್ತಾ. ಹೇಳಿ ನೋಡೋಣ. ಅಣಿ BE ಅರ್ಧಕ್ಕೆ ಬಿಟ್ಟು BBA ಮುಗಿಸಿ ವಿಲೇಜ್ ಅಕೌಂಟೆಂಟ್ ಆದ್ಲು. ಕ್ಲಿಯರಾ? ನೆನ್ಪಿಡ್ಕೊಳ್ಳಿ. ಇಲ್ಲೇ ಒಂದ್ ಕಣ್ ಬರ್ತದ ಅಣಿ ಅನ್ನೋದು ಒಂದು ಕೋಡ್ ನೆನ್ಪಿಡ್ಕೋರಿ ಆಯ್ತಾ. ಹೊಳ್ಳಿ BA ಅನ್ನೋದೊಂದು ಕೋಡ್ ಆಗ್ತದ. BA ಅನ್ನೋದು ಒಂದು ಕೋಡ್. ನಂತರ BBA ಅನ್ನೋದೊಂದು ಕೋಡ್ ರೀ. BBA ಅನ್ನೋದೊಂದು ಕೋಡ್. ನಂತರ GK ಅನ್ನೋದೊಂದು ಕೋಡ್. ನಂತರ VA ಅನ್ನೋದು ಒಂದು ಕೋಡ್. ಅಂದ್ರೆ ಒಂದು ಬಹಮನಿ ಸಾಮ್ರಾಜ್ಯದ 5 ಮನೆತನಗಳೇನು 1489 ಡಿವೈಡ್ ಆಗ್ಯಾವಲ್ಲ. ಯಾವ್ಯಾವ 5 ಮನೆತನಗಳಾಗಿ ಬಹಮನಿ ಸಾಮ್ರಾಜ್ಯ ಡಿವೈಡ್ ಆಗ್ತದ ಅಂತ ಗೊತ್ತಿರಬೇಕಾಗ್ತದೆ ನೋಡ್ರಿ. ಹಾಗಾದ್ರೆ ಅಣಿ ಅಂದ್ರ ಅಹಮದ್ ನಗರದ ಏನ್ರಿ ಅಹಮದ್ ನಗರ ನೋಡ್ರಿ. ಅಹಮದ್ ನಗರದ ನಿಜಾಂ ಶಾಹಿಗಳು ನೆನ್ಪಿಡ್ರಿ. ಅಹಮದ್ ನಗರದ
ನಿಜಾಮ್ ಶಾಹಿಗಳು ಅಹಮದ್ನಗರ್ ನಿಜಾಮ್ ಶಾಹಿಗಳು. ಆಯ್ತಾ? ನೆಕ್ಸ್ಟ್ ಅಂದ್ರೆ ಬಿ ಅಂದ್ರೆ ಬಿರಾರಿನ ಬಿರಾರಿನ ಇಮಾದ್ ಶಾಹಿಗಳು ಬಿರಾರಿನ ಇಮಾದ್ ಶಾಹಿಗಳು. ಆಯ್ತಾ? ಬಿದರಿನ ಬರೀದ್ ಶಾಹಿಗಳು ಬಿದರಿನ ಬರೀದ್ ಶಾಹಿಗಳು. ಕ್ಲಿಯರ್? ನಂತರ ಗೋಲ್ಕೊಂಡಾದ ಕುತುಬ್ ಶಾಹಿಗಳು. ಗೋಲ್ಕೊಂಡಾದ ನೋಡ್ರಿ, ಗೋಲ್ಕೊಂಡಾದ ಕುತುಬ್ ಶಾಹಿಗಳು. ಆಯ್ತಾ? ಇನ್ನೊಂದು ಅಂದ್ರೆ ಎಸ್ ರೈಟ್, ವಿಜಯಪುರದ ಆದಿಲ್ ಶಾಹಿಗಳು. ಎಸ್ ನೆನ್ಪಿಡುವೆ ಸರ್. ನೋಡ್ರಿ, ಒಟ್ಟಾರೆಯಾಗಿ 1489 ಬಹುಮನಿ ಸಾಮ್ರಾಜ್ಯ ಏನಾಗ್ತದೆ ಅಂದ್ರೆ 5 ಶಾಹಿ ಮನೆತನಗಳಾಗಿ ವಿಂಗಡಣೆ ಆಗ್ತದೆ. 5 ಶಾಹಿ ಮನೆತನಗಳಾಗಿ ಸರ್, 5 ಶಾಹಿ ಮನೆತನಗಳಾಗಿ ಏನಾಗ್ತದೆ, ಇದು ವಿಂಗಡಣೆ ಆಗ್ತದ. ವಿಂಗಡಣೆ ಆದಂತ ಸಂದರ್ಭದೊಳಗ ಕೋಡನ್ನು ನೀವು ಹೆಂಗ್ ನೆನ್ಪಿಟ್ಕೊಂಡ್ರ, ಅಣಿ ಬಿ ಅರ್ಧಕ್ಕೆ ಬಿಟ್ಟು BBA ಮುಗಿಸಿ GK ಓದಿ ವಿಲೇಜ್ ಅಕೌಂಟೆಂಟ್ ಆದ್ಲು. ಅಂದ್ರ ಅಣಿ ಅಂದ್ರ ಅಹಮದ್ನಗರ್ ನಿಜಾಮ್ ಶಾಹಿ, ಬಿ ಅಂದ್ರ ಬಿರಾರಿನ ಇಮದ್ ಶಾಹಿ, BBA ಅಂದ್ರ ಬಿದರಿನ ಬರೀದ್ ಶಾಹಿ, ನಂತರ GK ಅಂದ್ರ ಗೋಲ್ಕೊಂಡಾದ ಕುತುಬ್ ಶಾಹಿಗಳು, ನಂತರ ವಿಲೇಜ್ ಅಕೌಂಟೆಂಟ್. ಸಾರಿ, ವಿ ಅಂದ್ರ ವಿಲೇಜ್ ಅಕೌಂಟೆಂಟ್ ಅಂದ್ರೆ ಏನ್ರಿ? ವಿ ಅಂದ್ರೆ ಏನು? ವಿಜಯಪುರದ ಆದಿಲ್ ಶಾಹಿಗಳು 5 ಮನೆತನಗಳಾಗಿ ಡಿವೈಡ್ ಆಗ್ತದೆ. ಕೇಳ್ರಿ, ಕ್ವಶನ್ ಕೇಳ್ತಾರೆ. ಸೊ ಹಾಗಾದ್ರೆ 5 ಮನೆತನಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರವನ್ನ ಘೋಷಿಸಿಕೊಂಡಂತ ಮನೆತನ ಯಾವ್ದ್ರಿ? ಬಿರಾರಿನ ಇಮಾದ್ ಶಾಹಿಗಳು. ನೋಡ್ರಿ, ಹಾಗೆ ಒಟ್ಟಾರೆಯಾಗಿ ಬಹುಮನಿ ಸುಲ್ತಾನರ ಸಾಮ್ರಾಜ್ಯ 5 ಮನೆತನಗಳಾಗಿ ವಿಂಗಡಣೆ ಆಗ್ತದಲ್ಲ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸಾಮ್ರಾಜ್ಯದಿಂದ ಹೊರ ನಡೆದ ಮನೆತನ ಯಾವ್ದು ನೋಡಿದಾಗ ಬಿರಾರಿನ ಇಮದ್ ಶಾಹಿಗಳು. ನೋಡ್ರಿ, ನಂತರ ಏನ್ ಗೊತ್ತಿರ್ಬೇಕಂದ್ರ ವಿಜಯನಗರ ಸಾಮ್ರಾಜ್ಯದವರಿಗೆ ಮತ್ತು ಈ ಬಹುಮನಿ ಸುಲ್ತಾನರೊಳಗ 4 ಮನೆತನಗಳು ಸೇರ್ಕೊಂಡು ಒಂದು ಕದನ ಆಗ್ತದೆ. ಯಾವ ಕದನ? ತಾಳಿಕೋಟಿ ಕದನ. ಹಾಗಾದ್ರೆ ಅದ್ರೊಳಗೆ ಯಾವ್ದು ಭಾಗಿಯಾಗಿಲ್ಲ ಅಂತ ಕೇಳ್ತಾರ. ತಾಳಿಕೋಟಿ ಕದನದೊಳಗ ಭಾಗಿಯಾಗದ ಮನೆತನ ಯಾವ್ದು ಅಂತ ಕೇಳ್ತಾರ. ಭಾಗಿಯಾಗದ ಮನೆತನ ಯಾವ್ದು? ಬಿರಾರಿನ ಇಮದ್ ಶಾಹಿಗಳು. ನೋಡ್ರಿ, ಬಿರಾರಿನ ಇಮದ್ ಶಾಹಿಗಳು ಕೂಡ ಭಾಗಿಯಾಗಿಲ್ಲ. ಆಯ್ತಾ? ನಂತರ ಮೊದಲಿಗೆ ಬಹುಮನಿ ಸುಲ್ತಾನರಿಂದ ಹೊರನಡೆದ ಮನೆತನ ಕೂಡ ಬಿರಾರಿನ ಇಮದ್ ಶಾಹಿಗಳು. ಇಷ್ಟು ನಮ್ಗ ಗೊತ್ತಿರ್ಬೇಕಾಗ್ತದ. ಹಾಗಾದ್ರೆ ಈಗ ಇದು ಮುಗಿದ ಮೇಲೆ ನಾವು ಯಾವುದರ ಬಗ್ಗೆ ನೋಡ್ಬೇಕಂದ್ರೆ ಯಾವುದು? ಅಂದ್ರೆ ನಾವು ಬಹುಮನಿ ಸುಲ್ತಾನ ಹೇಳ್ಬಾರ್ದಾಗಿತ್ತು ನಿಮ್ಗೆ ಆಕ್ಚುಲಿ. ಯಾಕಂದ್ರೆ ವಿಜಯಪುರದ ಆದಿಲ್ ಶಾಹಿಗಳು ಹೇಳ್ಬೇಕಿತ್ತು ಆಕ್ಚುಲಿ ಹೇಳ್ಬೇಕು. ಮತ್ತೆ ಇವ್ರು ನಮ್ಮ ಕರ್ನಾಟಕದೊಳಗೆ ಆಡಳಿತ ಮಾಡ್ಯಾರಿಲ್ಲ, ಇವ್ರದ್ದು ಹೇಳ್ಬೇಕ ಅಂತ ತಿಳ್ಕೊಂಡು ಇವ್ರದ್ದು ಹಿನ್ನೆಲೆ ಹೇಳ್ಕೊಂಡ್ ಬಂದೆ ನಾನು ಎಷ್ಟೊತ್ತನ. ನೀವು ವಿಜಯಪುರದ ಆದಿಲ್ ಶಾಹಿಗಳ ಬಿಟ್ಟಿರಲ್ಲ, ಇನ್ನು ಬಹುಮನಿ ಸುಲ್ತಾನರನ್ನ ಬಿಟ್ಟಿದ್ರೆ ಮೋದಕ್ಕಿತ್ತು. ಮತ್ತೆ ಇವ್ರು ಬೇಡ, ವಿಜಯಪುರದ ಆದಿಲ್ ಶಾಹಿಗಳು ಬೇಡ. ಮತ್ತೆ ಅವ್ರನ್ನ ಬಿಟ್ಟು ಮಕ್ಳು ವಿಜಯನಗರ ಹೋಗಿರಲ್ಲ. ಅಂತ ಒಳ್ಳೆ ಮಾತು ಹೇಳಿದೆ. ಇಲ್ಲಿ ಮುಡ್ತು ನೋಡಂಗೆ ಚುಚ್ಚಾಗದು ಬಂದು ಕಚ್ಚ ಕಚ್ಚ ಕಚ್ಚ. ಆಯ್ತಾ? ಹೆಸರಿಲ್ಲಿ ಏನೋ ಎಸ್ ನಿಮ್ಗೆ ಅರ್ಥ ಆಗೈತೇನ್ರಿ? ಏನಿಲ್ರಿ, 3 ಮನೆತನದವ 3 ಒಂದ್ ದಿವ್ಸ ಮುಗಿದು ಬಿಡ್ತಾವ್ರಿ. ವಿಜಯನಗರ ಸಾಮ್ರಾಜ್ಯದಾಗ ಕರೆಕ್ಟ್ 7 ಬರ್ತೇನ್ರಿ, 12 ತನ ಆಗ್ತದ. ನಾಳೆ ಮತ್ತೇನು ಮುಗಿದಿಲ್ಲ, ಅದು ವಿಜಯಪುರ ಆದಿಲ್ ಶಾಹಿಗಳು 1-2 ತಾಸು ಆಗ್ತದ. ಅದ ಸ್ವಲ್ಪ ನಮ್ಮ ಇಬ್ರಾಹಿಂ ರೋಜಾ ಮತ್ತು ಅವು ಇವು ಸ್ವಲ್ಪ ಬರ್ತಾವ ಇಲ್ಲಿ. ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬೇಕಾಗ್ತದೆ, ಸ್ವಲ್ಪ ಟೈಮ್ ಹಿಡಿತದೆ. ಹಿಂಗಾಗಿ ಅದು ಮುಗಿತದೆ ಇವತ್ತು. ಮುಗಿದ್ಮೇಲೆ ನಾವೇನು ಮಾಡ್ರಿ, ನಾಳೆ ರೀ ಕರೆಕ್ಟ್ 7 ಹಾಜರಿರ್ತೇನೆ ನಾನು. ನಾಳೆ ಡೈಲಿ 8 ಗಂಟೆಗೆ ಬಂದೆ ನಾನು. ಯಾರು ಹಾಗೂ ಸಾಧ್ಯ ಮಾಡೋ ನಾಳೆ. ಇಲ್ಲ ಪಕ್ಕ ನಾಳೆ 7 ಬರೋದ ಬೇಕಾದಲ್ಲ ಅದು.
ಹಾ ಇವತ್ತು ಹ್ಯಾಪಿ ನ್ಯೂ ಇಯರ್ ಬಿಟ್ಟು ಬೇಕು ನಾನು ಮದುವೆ ಇರಲಿ. ನಾಳೆ ಏನು ಮಾಡಿದ್ವಿ 7:30 ಬರೋದು ಕರೆಕ್ಟ್. ಯಾಕಂದ್ರೆ 7:30 ಬಂದ್ವಿ ಅಂದ್ರೆ 12:00 ತನಕ ವಿಜಯನಗರ ಸಾಮ್ರಾಜ್ಯ ಆಗ್ತದ, ತಲೆ ಕೆಟ್ಟು ಹೋಗ್ತದೆ. ಯಾಕಂದ್ರೆ ಅಲ್ಲಿ 2 ಮನೆತನಗಳು ನೋಡ್ಬೇಕು. 2 ಮನೆತನ, ಒಂದು ಫಸ್ಟ್ನೇದು ಸಂಗಮ, ಇನ್ನೊಂದು ಯಾವ್ದು ಅಲ್ಲ ಅದ್ರೊಳಗ 2 ಮನೆತನ ನೋಡಿದ್ರಿ. ಆಕ್ಚುಲಿ ಇರೋದ ವಿಜಯನಗರ ಸಾಮ್ರಾಜ್ಯ 2 ಮನೆತನ. ನಮ್ಗೆ ಅವ್ರ ಆಡಳಿತ ಮಾಡೋದು ಅಷ್ಟು ಪ್ರಸಿದ್ಧಿ 2 ಮನೆತನ ಅಂತ ಹೇಳಾಕತ್ತೀನಿ. ಒಂದು ಸಂಗಮ, ಇನ್ನೊಂದು ತುಳುವ. ಸಂಗಮದ ಒಂದು 4-5 ದೊರೆಗಳು ಕಂಡು ಬರ್ತಾರೆ, ಆಯ್ತಾ. ತುಳುದೊಳಗೆ ಒಂದು 2-3 ಮಂದಿ ಕಂಡು ಬರ್ತಾರೆ. ಅದ್ರಾಗ ತುಳುವುದೊಳಗೆ ಒಬ್ಬಣ ಯಾರಂದ್ರೆ ಶ್ರೀಕೃಷ್ಣ ದೇವರಾಯ. ತಾಳಿಕೋಟೆ ಕದನ ಐತಿ. ಆ ಕದನ ಹೇಳ್ಬೇಕಾದ್ರೆ 1 ತಾಸು ಬೇಕು, 1 ಅರ್ಧ ತಾಸು ಬೇಕ್ರಿ, ಆಯ್ತಾ. ಅದು ನಮ್ಗೆ ಹೇಳ್ಕೊಂಡು ನಂತರ ಸ್ವಲ್ಪ ಅವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪ್ರಿ, ಹಂಪಿ ಯಾವಾಗ ಯುನೆಸ್ಕೋ ಪಡಿಸಿರ್ತದ, ಹಂಪಿ ಒಳಗೆ ಕಂಡು ಬರೋ ದೇವಾಲಯಗಳು ಯಾವ ಸ್ವಲ್ಪ ನೋಡ್ಕೊಂಡು ಮುಗಿಸ್ಬಿಡೋಣ್ರಿ. ಅದಾದ್ಮ್ಯಾಗ ಒಂದ್ ದಿವ್ಸ ಮರುದಿವ್ಸ್ರಿ ಮತ್ತೆ 7:30 ಬರೋ ನಾಡಿದ್ದು ಮೈಸೂರು ಸಾಮ್ರಾಜ್ಯ ರೀ. ಅದ್ರೊಳಗ ಮೈಸೂರು ಸಾಮ್ರಾಜ್ಯವನ್ನು ಗಮನಿಸಿದಾಗ ಅವರು ಕೂಡ ರೀ 7-8 ದೊರೆಗಳ ಪ್ರಸಿದ್ಧಿ ಪಡೆದಾರ. ಅದ್ರೊಳಗೆ ಮತ್ತ ಗವರ್ನರ್ಗಳ ಆಳ್ವಿಕೆ ಮಾಡ್ತಾರ. ಮತ್ತ ಅದ್ರೊಳಗ ಯಾರು ನಮ್ಮ ಯಾರು ಮರ ಅವರು ವಿಶ್ವೇಶ್ವರಯ್ಯ ಇರ್ಬೋದು, ಶೇಷಾದ್ರಿ ಅಯ್ಯರ್ ಇರ್ಬೋದು, ದಿವಾನ್ ಪೂರ್ಣಯ್ಯ ಇರ್ಬೋದು, ಆಯ್ತಾ. ಇವರೆಲ್ಲ ಆಡಳಿತ ಮಾಡ್ತಿರ್ತಾರೆ. ಇವ್ರಿಗೆ ಸ್ವಲ್ಪ ನೋಡ್ಬೇಕಾಗ್ತದೆ. ಅವ್ರ ಒಂದು 7-8 ಜನ ಪ್ರಸಿದ್ಧಿ ಬರ್ತಾರೆ, ಆಯ್ತಾ. ಅವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ ದಿವಾಣರ್ ಅಂತ ಕರಿತೀವ್ರಿ. ನೋಡ್ರಿ ನೋಡ್ರಿ ಮೈಸೂರು ನೋಡಿದಾಗ ಒಂದಿಷ್ಟು ಒಡೆಯರು ಆದ್ಮೇಲೆ ಇಲ್ಲ ಒಡೆಯರಾದ್ಮೇಲೆ ಇವ್ರು ಬರ್ತಾರೆ. ಮತ್ತೆ ಯಾರಂದ್ರೆ ಟಿಪ್ಪು ಸುಲ್ತಾನ್ ಹೈದರಾಲಿ. ಅವ್ರದಲ್ಲಿ 1 ದಿವ್ಸ ಹೋಗ್ತದೆ, ನಮ್ಗೆ ಚಿಂತೆ ಇರ್ತಿ. ಟಿಪ್ಪು ಸುಲ್ತಾನ್ ಹೈದರಾಲಿ ಅವ್ರ ಮ್ಯಾಗ ಕಮಿಷನರ್ ಆದ್ಮೇಲೆ ದಿವಾಣರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಏನ್ ದಿವಾಣರ ಕಾಲೊಳಗೆ ಆಗ್ತಾವಲ್ಲೆಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರಿ. ದಿವಾಣರು ಮಾಡಿದ್ರು ಒಂದ, ನಾಲ್ವಡಿ ಕೃಷ್ಣರಾಜ ಮಾಡಿದ್ರು ಒಂದಾರಿ. ನೋಡೋಣಂತ್ರಿ, ಅದು ಟಾಪಿಕ್ ಆಗ್ತದೆ. 2 ದಿವ್ಸ ರೀ. 7:30 ಬಂದು 12:00 ಹೋಗ್ಬೇಕು ನೋಡ್ರಿ. ನೋಡ್ರಿ ಮುಗಿದ್ರೆ ಹಂಗಾಯ್ತು. ಮುಗಿಲ್ಕ ಮತ್ತೊಂದು ದಿವಸ ಎಕ್ಸ್ಟ್ರಾ ತಗೊಂತ ಯಾಕೆ ಚಿಂತೆ ಮಾಡೋಣ. ನಾವು ಟಾರ್ಗೆಟ್ ಹಾಕೊಳ್ಳೋಣ ಆದ್ರೆ ಆಯ್ತು. ಅಲ್ಲಿಗೆ ಆಯ್ತು. ನಿಮಗೆ ಮತ್ತೆ ಯಾರು ಹಿಡ್ಕೊಂಡು ನಿಂತಾರೆ ನಿಮ್ಗೆ ಮುಗಿಸ್ ಅಂತೇಳಿ ಇಲ್ಲಲ್ಲ. ಎಸ್, ಯಾಕಂದ್ರೆ 2 ಮೋಸ್ಟ್ ಇಂಪಾರ್ಟೆಂಟ್ ಅವ. ಓಕೆ, ಹೋಗಿ ಚಂದಾಗಿನ ನಾಷ್ಟ ಇಷ್ಟ ಮಾಡಿ ಮನೆಗೆ ಹೋಗ್ಬೇಡ್ರಿ. ಮಳೆ ಬರ್ರಿ, ಮನೆಗೆ ಹೋಗ್ತಾರ ಮನೆಗೆ ಬರ್ಲೋಗ ಬರೋಳೆ.